ಹಾಗಾದರೆ ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತಿನ ಮುಖ್ಯವಾದಂತಹ ಒಂದು ಟಾಪಿಕ್ ಏನಂದರೆ ಭಾರತ ಸಂವಿಧಾನವನ್ನು ಯಾವ ರೀತಿ ಓದಬೇಕು. ಹೌದಾ, ಮಾರ್ಕೆಟಲ್ಲಿ ಸಾಕಷ್ಟು ಪುಸ್ತಕಗಳು ಸಿಗ್ತಾವೆ ನಮಗೆ. ಹೌದಾ, ಇಂಗ್ಲೀಷ್ ಮೀಡಿಯಮ್ ಒಳಗೆ ಎಂ ಲಕ್ಷ್ಮೀಕಾಂತ್ ಸಿಗ್ತದೆ ಮತ್ತು ಕನ್ನಡದಲ್ಲಿ ಪಿ ಗಂಗಾಧರ್ ಸಿಗ್ತಾ ಇದೆ ಮತ್ತು ಬೇರೆ ಬೇರೆ ಸಾಕಷ್ಟು ನಿಮಗೆ ಭಾರತ ಸಂವಿಧಾನ ಸಂಬಂಧಪಟ್ಟಂತೆ ಸಾಕಷ್ಟು ಮಟೀರಿಯಲ್ ಸಿಗ್ತಿದ್ದಾವೆ. ಸರ್ ಹೆಂಗೆ ಓದ್ಬೇಕು ಸರ್, ಭಾರತ ಸಂವಿಧಾನವನ್ನು ಹೆಂಗೆ ಓದಬೇಕು ಅನ್ನೋಂಥದ್ದನ್ನು ಈ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ನೀವು ಯಾರೂ ಕೂಡ 15ರಿಂದ 20 ಮಾರ್ಕ್ಸನ್ನು ಕಳ್ಕೊಳ್ಳೋದಿಲ್ಲ. ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 15ರಿಂದ 20 ಕ್ವಶನ್ಸು ಭಾರತ ಸಂವಿಧಾನ ಸಂಬಂಧಪಟ್ಟಂತೆ ಬರ್ತಾ ಇದೆ ಅಂದರೆ ಇದಕ್ಕಿಂತ ದೊಡ್ಡ ವಿಚಾರ ಯಾವುದೂ ಇಲ್ಲ. ಹಾಗಾದರೆ ನೇರವಾಗಿ ವಿಚಾರಕ್ಕೆ ಬಂದಾಗ ಭಾರತ ಸಂವಿಧಾನ ಓದಬೇಕಾದ್ರೆ ನಾನು ಈಗಾಗಲೇ ಸಾಕಷ್ಟು ಟಾಪಿಕ್ಸನ್ನು ಬರ್ತಿದ್ದೀನಿ. ಯಾವ ಟಾಪಿಕ್ ಆದಮೇಲೆ ಏನು ಓದಬೇಕು ಅದು ಭಾಳ ಇಂಪಾರ್ಟೆಂಟ್. ಹೌದಾ, ಮೊಟ್ಟ ಮೊದಲನೇದಾಗಿ ನಾನು ಈ ಕಡೆ ಕೇಂದ್ರ ಸರ್ಕಾರ ಅಂತ ಬರ್ತಿದ್ದೀನಿ, ಈ ಕಡೆ ರಾಜ್ಯ ಸರ್ಕಾರ ಅಂತ ಬರ್ತಿದ್ದೀನಿ. ಯಾಕಂದರೆ ನಮ್ಮ ದೇಶ ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿದೆ. ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯದಲ್ಲಿ ರಾಜ್ಯ ಸರ್ಕಾರ. ಎಕ್ಸಾಂಪಲ್ ದೆಹಲಿ ಒಳಗೆ ಮೋದಿ ಸರ್ಕಾರ ಇದೆ, ಈಗ ಕರ್ನಾಟಕದಲ್ಲಿ ಬೊಮ್ಮಾಯಿ ಸರ್ಕಾರ ಇದೆ, ಅದೇ ರೀತಿ ಮಹಾರಾಷ್ಟ್ರ ಸರ್ಕಾರ ರಾಜ್ಯ ಸರ್ಕಾರ, ಕೇರಳ ರಾಜ್ಯ ಸರ್ಕಾರ, ತಮಿಳುನಾಡು ರಾಜ್ಯ ಸರ್ಕಾರ, ಈ ರೀತಿ 28 ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಇದ್ದಾವೆ. ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಅದ. ಸೊ ಹಾಗಾದ್ರೆ ನಾವು ಮೊದಲನೇದಾಗಿ ಏನು ಸ್ಟಡಿ ಮಾಡಬೇಕು ಸರ್, ಮೊದಲು ಏನು ಓದಬೇಕಂದ್ರೆ ಫಸ್ಟ್ ನೀವು ರಾಷ್ಟ್ರಪತಿ ಟಾಪಿಕನ್ನು ಓದಬೇಕು. ಈಗ ಚುನಾವಣೆ ನಡೀತಾ ಇದ್ದಾವೆ. ಸೊ ರಾಷ್ಟ್ರಪತಿ ಟಾಪಿಕ್ ಭಾಳ ಇಂಪಾರ್ಟೆಂಟ್ ನಿಮಗೆ. ಹೌದಾ, ನೀವು ಕೇಂದ್ರ ಸರ್ಕಾರದಲ್ಲಿ ಮುಖ್ಯವಾಗಿ ಫಸ್ಟ್ ಓದಬೇಕಾಗಿರೋದು ರಾಷ್ಟ್ರಪತಿ. ಅದನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ರಾಷ್ಟ್ರಪತಿ ಬಗ್ಗೆ ನಿಮಗೆ 52ರಿಂದ 62ನೇ ಆರ್ಟಿಕಲಲ್ಲಿ ರಾಷ್ಟ್ರಪತಿ ಚುನಾವಣೆ ಹೇಗೆ, ಯಾರು ಆಯ್ಕೆ ಮಾಡ್ತಾರೆ ಅವ್ರನ್ನ, ಹೌದಾ, ಅವ್ರನ್ನ ಯಾವ ರೀತಿ ಪದಚ್ಯುತಿಗೊಳಿಸ್ತಾರೆ, ಇವೆಲ್ಲವೂ ಕೂಡ ಅವ್ರ ಕಂಡೀಷನ್ಸ್ ಏನು, ರಾಷ್ಟ್ರಪತಿ ಆಗ್ಬೇಕಾರೆ ಅವ್ರ ವಯಸ್ಸು ಎಷ್ಟಿರಬೇಕು, ಅವರು ಸಂಸತ್ ಸದಸ್ಯರು ಇರಬೇಕಾ ಇರಬಾರ್ದು, ಇವನ್ನೆಲ್ಲವೂ ಕೂಡ ನಿಮಗೆ ಇಲ್ಲಿ ಡೀಟೇಲ್ ಆಗಿ ಸಿಗ್ತೈತೆ. 52ರಿಂದ 62ನೇ ವಿಧಿವರೆಗೆ ಕೇಂದ್ರ ಸರ್ಕಾರದ ಅಡಿ ಒಳಗೆ, ಹೌದಾ, ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಐತಂದ್ರೆ 5ನೇ ಭಾಗದಲ್ಲಿ ನಿಮಗೆ ರಾಷ್ಟ್ರಪತಿ ಬಗ್ಗೆ ಡಿಟೇಲ್ ಅಂತ ಮಾಹಿತಿ ಸಿಗ್ತೈತೆ. ಹೌದಾ, ಅದರಲ್ಲಿ ರಾಷ್ಟ್ರಪತಿನ ಚುನಾವಣೆ ಯಾರು ಆಯ್ಕೆ ಮಾಡ್ತಾರೆ, ರಾಷ್ಟ್ರಪತಿಯವ್ರನ್ನ ಲೋಕಸಭಾ ಮತ್ತು ರಾಜ್ಯಸಭಾದ ಎಲ್ಲ MP ಗಳು, ಅಂದರೆ ಎಂಥ MP ಗಳು ಅಂದರೆ ಚುನಾಯಿತ ಸದಸ್ಯರು, ಎಲೆಕ್ಟೆಡ್ MPs, ಮತ್ತು ಎಲ್ಲ ವಿಧಾನಸಭೆಯ MLAಗಳು ಮತ್ತು ಎಲೆಕ್ಟೆಡ್ MPs, ಇವರೆಲ್ಲ ಕೇವಲ ಎಲೆಕ್ಟೆಡ್ ಇರಬೇಕು. ಎಲೆಕ್ಟೆಡ್ ಅಂದ್ರೆ ಏನ್ರಿ, ಚುನಾಯಿತ. ಓಕೆ, ಇವರು ಆಯ್ಕೆ ಮಾಡ್ತಾರೆ. ಓಕೆ, ರಾಷ್ಟ್ರಪತಿಯನ್ನು. ಸೊ ರಾಷ್ಟ್ರಪತಿ ಬಗ್ಗೆ ಸ್ಟಡಿ ಮಾಡಬೇಕು ನೀವು. ರಾಷ್ಟ್ರಪತಿಯವ್ರನ್ನ ದೇಶದ ಮೊದಲ ಪ್ರಜೆ ಅಂತ ಕರಿತೀವಿ ನಾವು. ಹೌದಾ, ಮತ್ತು ರಾಷ್ಟ್ರಪತಿಯವ್ರನ್ನ ನಾಮ ಮಾತ್ರ ಕಾರ್ಯಾಂಗದ ಅಧ್ಯಕ್ಷರು ಅಂತ ಕರಿತೀವಿ, ರಾಷ್ಟ್ರದ ಮುಖ್ಯಸ್ಥರು ಅಂತ ಕರಿತೀವಿ, ರಾಷ್ಟ್ರಾಧ್ಯಕ್ಷರು ಅಂತ ಕರಿತೀವಿ. ಹೌದಾ, ಸೊ ಸಾಕಷ್ಟು ಹೆಸರುಗಳು. ರಾಷ್ಟ್ರಪತಿಯವರು ದೇಶದ ಪ್ರಧಾನಮಂತ್ರಿಯವ್ರನ್ನ ನೇಮಕ ಮಾಡ್ತಾರೆ, ಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ಮಂತ್ರಿಗಳ ನೇಮಕ ಮಾಡಬೇಕಾದ್ರೆ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಅವರು ನೇಮಕ ಮಾಡ್ತಾರೆ. ಮತ್ತು 3 ಪಡೆಗಳ, ನೌಕಾಪಡೆ, ಹೌದಾ, ಸೇನಾಪಡೆ ಮತ್ತು ವಾಯುದಳ, 3 ಪಡೆಯ ಮುಖ್ಯಸ್ಥರನ್ನವರು ನೇಮಕ ಮಾಡ್ತಾರೆ. ಹೌದಾ, ಮತ್ತು ಆಯಾ ರಾಜ್ಯದ ರಾಜ್ಯಪಾಲರು ಕೂಡ ನೇಮಕ ಮಾಡ್ತಾರೆ. ನೀವು ರಾಷ್ಟ್ರಪತಿ ಬಗ್ಗೆ ಫಸ್ಟ್ ನೀವು ಸ್ಟಡಿ ಮಾಡಬೇಕು. ರಾಷ್ಟ್ರಪತಿ ಸ್ಟಡಿ ಮಾಡಿದ ಮೇಲೆ ನೆಕ್ಸ್ಟ್ ಬರುವಂಥ ಟಾಪಿಕ್ ನಿಮಗೆ ಉಪರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹೌದಾ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಉಪರಾಷ್ಟ್ರಪತಿ ಬಗ್ಗೆ ಸ್ಟಡಿ ಮಾಡಬೇಕು ನೀವು. ಉಪರಾಷ್ಟ್ರಪತಿ ನಮ್ಮ ದೇಶದಲ್ಲಿ ಇರಬೇಕು ಅನ್ನುವಂಥ ಹೇಳುವಂಥ ಆರ್ಟಿಕಲ್ ಅಂದರೆ 63. ನಮ್ಮ ದೇಶದಲ್ಲಿ ಅಕಸ್ಮಾತ್ ರಾಷ್ಟ್ರಪತಿ ಹುದ್ದೆ ತೆರವು ಆದಾಗ, ಹೌದಾ, ಹೆಂಗೆ ತೆರವು ಆಗ್ಬೋದು, ನಿಧನ ಆದಾಗ, ರಾಜೀನಾಮೆ ಕೊಟ್ಟಾಗ ಅಥವಾ ಪದಚ್ಯುತಿ ಆದಾಗ ಅವರ ಸ್ಥಾನಕ್ಕೆ ಉಪರಾಷ್ಟ್ರಪತಿಯವರು ಕೂತ್ಕೋಬೋದು ಕುರ್ಚಿ ಮೇಲೆ. ಎಷ್ಟು ಮ್ಯಾಕ್ಸಿಮಮ್ ಕೂತ್ಕೋಬೋದು ಅಂದರೆ 6 ತಿಂಗಳು ಮಾತ್ರ. ಆದರೆ ಅಮೇರಿಕಾದ ಉಪರಾಷ್ಟ್ರಪತಿ ಹಂಗಿಲ್ಲ. ಅಮೇರಿಕಾದಲ್ಲಿ ರಾಷ್ಟ್ರಪತಿಯ ಹುದ್ದೆ ತೆರವಾದಾಗ ಉಪರಾಷ್ಟ್ರಪತಿ ಆ ರಾಷ್ಟ್ರಪತಿ ಅವಧಿ ಎಷ್ಟು ವರ್ಷಗಳು ಇರ್ತಾವಲ್ಲ ಅಷ್ಟು ವರ್ಷಗಳ ಕಾಲ ಅಮೇರಿಕಾದ ರಾಷ್ಟ್ರಪತಿ ನಿರಂತರವಾಗಿ ಅಧಿಕಾರದಲ್ಲಿ ಇರ್ತಾರೆ. ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಒಂದು ಪದ, ಅದು ಏನದು ಹುದ್ದೆ ಅಕಸ್ಮಾತ್ ತೆರವಾದಾಗ ಕೇವಲ 6 ತಿಂಗಳು ಮಾತ್ರ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಹುದ್ದೆನ ಅಲಂಕರಿಸ್ತಾರೆ. ಹೌದಾ, ನೆನಪಿರಲಿ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಬಗ್ಗೆ ನಿಮ್ಗೆ ಗೊತ್ತಿರಲಿ. ಉಪರಾಷ್ಟ್ರಪತಿಯವ್ರನ್ನ ನಾವು ರಾಜ್ಯಸಭೆಯ ಚೇರ್ಮನ್ ಅಥವಾ ಅಧ್ಯಕ್ಷರಾಗಿಯೂ ಕೂಡ ಅವರು ಕೆಲಸ ಮಾಡ್ತಾರೆ. ಖಾಯಂ ಕೆಲಸ ಅವ್ರದ್ದು ಏನಂದ್ರೆ ರಾಜ್ಯಸಭೆಯ ಅಧ್ಯಕ್ಷ ಅಥವಾ ಚೇರ್ಮನ್ ಅಂತ ಕರಿತೀವಿ ನಾವು. ಹೌದಾ, ಯಾರನ್ನ, ಉಪರಾಷ್ಟ್ರಪತಿಯವ್ರನ್ನ. ಹೌದಾ, ವಿಶೇಷ ಏನಂದರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಇವರಿಬ್ಬರು
ಸಂಸತ್ ಸದಸ್ಯರು ಅಲ್ಲ, ಲೋಕಸಭಾ ಸದಸ್ಯರು ಅಲ್ಲ ಮತ್ತು ರಾಜ್ಯಸಭಾ ಸದಸ್ಯರು ಅಲ್ಲ, ನೆನಪಿರಲಿ. ಓಕೆ, ನಂತರ ಮೂರನೇ ಟಾಪಿಕ್ ಯಾವುದು ಸರ್? ಮೂರನೇ ಟಾಪಿಕ್ ನೀವು ರಾಜ್ಯಪಾಲರ ಬಗ್ಗೆ ಸ್ಟಡಿ ಮಾಡಬೇಕು. ಯಾರ ಬಗ್ಗೆ ಸ್ಟಡಿ ಮಾಡಬೇಕು? ರಾಜ್ಯಪಾಲರ ಬಗ್ಗೆ. ರಾಷ್ಟ್ರಪತಿ ಮತ್ತು ಅದ್ರ ಬಗ್ಗೆ ನೆನಪಿರಲಿ, ರಾಷ್ಟ್ರಪತಿಯವರು 72ನೇ ಆರ್ಟಿಕಲ್, ರಾಷ್ಟ್ರಪತಿ ಬಗ್ಗೆ ಇನ್ನೊಂದು ನೆನಪಿರಲಿ, 72ನೇ ಆರ್ಟಿಕಲ್ ಐತಲ್ಲ, ರಾಷ್ಟ್ರಪತಿಯವರು ಅಕಸ್ಮಾತ್ ಯಾರಿಗಾದರೂ ಗಲ್ ಶಿಕ್ಷೆ ಆಗಿದ್ದರೆ ಅವ್ರನ್ನ ಕ್ಷಮಾದಾನ ಮಾಡುವಂತಹ ಅಧಿಕಾರ ಕೂಡ ರಾಷ್ಟ್ರಪತಿಯವರದ, ಅದು 72ನೇ ವಿಧಿ, 72ನೇ ವಿಧಿ. ಅದೇ ರೀತಿ ಇನ್ನೊಂದು, ಸಂಸತ್ತಿನ ಅಧಿವೇಶನ ನಡೆದೇ ಯಾವಾಗ ಸಂಸತ್ತಿನ ಅಧಿವೇಶನ ನಡೀತಿರೋದಿಲ್ಲ ಆ ಟೈಮಲ್ಲಿ, ಓಕೆ, ಆ ಟೈಮಲ್ಲಿ ಆರ್ಡಿನೆನ್ಸ್ ಅಂದರೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಕೂಡ ಅವರಿಗಿದೆ, 123ನೇ ವಿಧಿ. ಇದು ರಾಷ್ಟ್ರಪತಿ ಬಗ್ಗೆ ಅಷ್ಟು ನಿಮಗೆ ನೆನಪಿರಲಿ. ಹೌದಾ? ಇಷ್ಟು ಸಾಕು, ನೀವು ಕೆಲವು ಪರೀಕ್ಷೆಗಳಲ್ಲಿ ಈಸಿಯಾಗಿ ನೀವು ಕ್ಲಿಕ್ ಆಗ್ಬೋದು. ನಂತರ ಫಸ್ಟ್ ರಾಷ್ಟ್ರಪತಿ ಸ್ಟಡಿ ಮಾಡಿದಿರಿ, ನಂತರ ಉಪರಾಷ್ಟ್ರಪತಿ ಇರಬೇಕು, 63 ಆರ್ಟಿಕಲ್. ಹೌದಾ? ನಂತರ ರಾಜ್ಯಪಾಲ ಬಗ್ಗೆ ಸ್ಟಡಿ ಮಾಡಬೇಕು ನೀವು, ಅಂದರೆ ಗವರ್ನರ್. ಸರ್, ಒಂದು ರಾಜ್ಯಕ್ಕೆ ಒಬ್ಬ ಗವರ್ನರ್ ಇರಬೇಕೇನು ಸರ್? ಇಲ್ಲ. ಸಂವಿಧಾನಕ್ಕೆ 7ನೇ ತಿದ್ದುಪಡಿ ಮಾಡಿ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬನೇ ರಾಜ್ಯಪಾಲನ ನೇಮಕ ಮಾಡಬಹುದು. ಯಾರು ನೇಮಕ ಮಾಡ್ತಾರೆ ರಾಜ್ಯಪಾಲ ಅಂದರೆ? ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ರಾಜ್ಯಪಾಲ ಸಂವಿಧಾನದ 6ನೇ ಭಾಗದಲ್ಲಿ ಬರ್ತಾರೆ, ಅದು ರಾಜ್ಯ ಸರ್ಕಾರದ ಅಡಿ ಒಳಗೆ. ಹೌದಾ? ಸೊ ಹಾಗಾದ್ರೆ ರಾಜ್ಯಪಾಲನ ಬಗ್ಗೆ ಹೇಳುವಂಥ ಆರ್ಟಿಕಲ್ ಅಂದರೆ 53. ಹೌದಾ? ರಾಜ್ಯಪಾಲ ಅವರು ರಾಜ್ಯ ಸರ್ಕಾರದ ನಾಮಮಾತ್ರ ಕಾರ್ಯಾಂಗದ ಅಧ್ಯಕ್ಷರು. ರಾಷ್ಟ್ರಪತಿ ಹೆಂಗೆ ದೇಶಕ್ಕೆ ಮುಖ್ಯಸ್ಥರು, ರಾಜ್ಯಕ್ಕೆ ರಾಜ್ಯಪಾಲ ಮುಖ್ಯಸ್ಥ. ಎಲ್ಲ ರಾಜ್ಯಗಳ ಕೆಲಸವನ್ನು ರಾಷ್ಟ್ರಪತಿ ಒಬ್ಬರು ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ಆಯಾ ರಾಜ್ಯಕ್ಕೆ ಅವರು ರಾಜ್ಯಪಾಲನ ಕಳಿಸಿರ್ತಾರೆ. ಹೌದಾ? ರಾಜ್ಯಪಾಲರನ್ನ ಎಲೆಕ್ಷನ್ ಮಾಡೋದಿಲ್ಲ, ಅವರು ಕೇವಲ ನೇಮಕ ಆಗ್ತಾರಷ್ಟೆ. ಅವ್ರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಪ್ರಧಾನಮಂತ್ರಿಯವರ ಸಲಹೆಯೊಂದಿಗೆ. ಓಕೆ, ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ನಾನು. ರಾಜ್ಯಪಾಲರ ಬಗ್ಗೆ ಸ್ಟಡಿ ಮಾಡಬೇಕು. ಯಾಕಂದ್ರೆ ರಾಷ್ಟ್ರಪತಿ ಮುಖ್ಯ ಕೆಲಸ ಏನಂತಂದ್ರೆ ಸಂಸತ್ತಿನಲ್ಲಿ ಪಾಸಾದಂಥ ಮಸೂದೆಗಳಿಗೆ ಸಹಿ ಹಾಕಿ ಕೇಂದ್ರದ ಕಾನೂನುಗಳನ್ನ ಮಾಡುವಂಥ ಕೆಲಸ ರಾಷ್ಟ್ರಪತಿಯವರು. ಹೌದಾ? ಅದೇ ರೀತಿ ರಾಜ್ಯಪಾಲರು ಏನು ಮಾಡ್ತಾರೆ? ರಾಜ್ಯಗಳಲ್ಲಿ ರಾಜ್ಯ ವಿಧಾನಸಭಾ ಅಥವಾ ವಿಧಾನ ಪರಿಷತ್ ಇತ್ತಂದ್ರೆ ಆ ಎರಡೂ ಸದನಗಳಿಂದ ಪಾಸಾದಂಥ ಮಸೂದೆಗೆ ರಾಜ್ಯಪಾಲ ಸಹಿ ಹಾಕಿದರೆ ಅದು ರಾಜ್ಯ ಸರ್ಕಾರದ ಮಸೂದೆ ಕಾಯ್ದೆಯಾಗಿ ಅದು ಹೊರಗೆ ಬರ್ತೈತಿ. ಇಲ್ಲಿ ಹೆಂಗೆ ರಾಷ್ಟ್ರಪತಿ ಕೇಂದ್ರದಲ್ಲಿ ಕಾನೂನು ಕಾಯ್ದೆಗಳಿಗೆ ಅವರು ಮಸೂದೆಗಳಿಗೆ ಸಹಿ ಹಾಕ್ತಾರೆ, ಹಂಗೆ ರಾಜ್ಯಪಾಲ ರಾಜ್ಯಗಳ ಮಸೂದೆಗಳಿಗೆ ಅವರು ಸಹಿ ಹಾಕ್ತಾರೆ. ಸೊ ಅದೇ ರೀತಿ ನಾವು ಇನ್ನೂ ಸ್ವಲ್ಪ ನೋಡಿದಾಗ ಇಲ್ಲಿ 123ನೇ ವಿಧಿ, ರಾಷ್ಟ್ರಪತಿಯವರು ಯಾವುದೇ ಸದನಗಳು ಅಂದರೆ ಅಧಿವೇಶನ ನಡೆದೇ ಇರುವಾಗ ಸುಗ್ರೀವಾಜ್ಞೆ ಹೊಡಿಸುವಂಥ ಅಧಿಕಾರ ರಾಷ್ಟ್ರಪತಿಗೆ ಐತಿ. ಸುಗ್ರೀವಾಜ್ಞೆ ಯಾಕೆ ಹೊಡಿಸ್ಬೇಕು ಸರ್? ಆರ್ಡಿನೆನ್ಸ್ ಯಾಕೆ ಹೊಡಿಸ್ಬೇಕಂದ್ರೆ ಕೆಲವೊಂದು ಸಲ ಭಾಳಷ್ಟು ಅರ್ಜೆಂಟ್, ಅಂದರೆ ತತ್ಕ್ಷಣ ಒಂದು ಯಾವುದೋ ಈ ಕೊರೋನಾ ಬಂತು ಅಥವಾ ಯಾವುದೋ ಒಂದು ಪ್ರಕೃತಿ ವಿಕೋಪ ಬಂತು, ಏನೋ ಒಂದು ಕಾಯ್ದೆ ಮಾಡಬೇಕಂದ್ರೆ ಅಧಿವೇಶನ ಸೇರಿಲ್ಲ. ಆ ಟೈಮಲ್ಲಿ ಏನು ಮಾಡಬೇಕು ಸರ್? ದೇಶದಲ್ಲಿ ಒಂದು ಹೊಸ ಕಾನೂನು ತರಬೇಕಲ್ಲ, ಆಗ ಪ್ರಧಾನಮಂತ್ರಿಯವರು ಏನು ಮಾಡ್ತಾರೆ ಅಂದರೆ ಸುಗ್ರೀವಾಜ್ಞೆ ಹೊಡಿಸಲಿಕ್ಕೆ ರಾಷ್ಟ್ರಪತಿಯವರು ಹೇಳ್ಬೋದು. ಹೌದಾ? ರಾಷ್ಟ್ರಪತಿಯವರು ಅದನ್ನು ಪಾಲಿಸಲೇಬೇಕು. ಆದರೆ ರಾಷ್ಟ್ರಪತಿಯವರು ಪಾಲಿಸಲೇಬೇಕಂತಿಲ್ಲ. ರಾಷ್ಟ್ರಪತಿಯವರು ಆ ಸಲಹೆನ ಒಂದು ಸಲ ಪ್ರಧಾನಮಂತ್ರಿಗೆ ಹೇಳ್ಬೋದು, ಇನ್ನೊಂದು ಸಲ ಯೋಚನೆ ಮಾಡಪ್ಪ, ಯಾವುದು ಗಡ್ಬಡಿನಾಗಿ ವಿಚಾರ ಮಾಡೋಕೆ ಹೋಗಬೇಡ ಅಂತ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಗೆ ಕೇಳ್ಕೊಬೋದು. ಹೌದಾ? ಆಗ 2ನೇ ಸಲ ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಯವರು ಸಲಹೆ ಮಾಡಿದಾಗ ಆಗ ರಾಷ್ಟ್ರಪತಿಯವರು ಕಡ್ಡಾಯವಾಗಿ ಇದಕ್ಕೆ ಒಪ್ಕೊಳ್ಳಬೇಕು. ಹೌದಾ? ಹೆಂಗೆ ಸುಗ್ರೀವಾಜ್ಞೆ ಹೊಡಿಸುವ ಅಧಿಕಾರ ರಾಷ್ಟ್ರಪತಿಯವರು 123ನೇ ವಿಧಿ ಕೊಟ್ಟೈತಿ. ಸಂವಿಧಾನ ಒಳಗೆ ರಾಜ್ಯಪಾಲಗೆ 213ನೇ ವಿಧಿ ಐತಿ. ಇಲ್ಲಿ 1, 2, 3 ಸ್ಟಾರ್ಟ್, ಇಲ್ಲಿ 2, 1, 3 ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊಡಿಸುವ ಅಧಿಕಾರ. ಇದು ಆರ್ಟಿಕಲ್ ಯಾವುದು? 213. ಮೊದಲೇ ನೋಡಿದಿರಿ, ರಾಷ್ಟ್ರಪತಿ ಸ್ಟಡಿ ಮಾಡಿದಿರಿ. ನಂತರ ಉಪರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟ್. ನಂತರ ಏನು ಓದ್ಬೇಕು ನೀವು? ರಾಜ್ಯಪಾಲರ ಬಗ್ಗೆ ಓದ್ಬೇಕು. ಇವೆಲ್ಲ ಟಾಪಿಕ್ಸ್ ಒಂದಕ್ಕೊಂದು ರಿಲೇಟೆಡ್ ಇದಾವೆ. ಯಾಕಂದ್ರೆ ನಿಮಗೆ ಈಸಿಯಾಗಿ ತಿಳಿತಾ ಹೋಗ್ತಾವೆ. ಹೌದಾ? ಯಾಕಂದ್ರೆ ಸಂವಿಧಾನ ಓದ್ಬೇಕಾದ್ರೆ ಸಾಕಷ್ಟು ಜನ ಫಸ್ಟಿಗೆ ಐತಿಹಾಸಿಕ ಹಿನ್ನೆಲೆ ಓದ್ಬಿಡ್ತಾರೆ. ನಂತರ ಹೆಂಗೆ ಟೆಕ್ಸ್ಟ್ ಬುಕ್ನ ಕೊಟ್ರಲ್ಲ ಅದೇ ರೀತಿ ಚಾಪ್ಟರ್ಸ್ ಓದ್ತಾ ಹೋಗ್ತಾರೆ. ಕೆಲವೊಂದು ಸಲ ಅವು ಮರಿತಾ ಹೋಗ್ತಾವೆ. ನೀವು ಈ ರೀತಿ ಓದಿದಾದ್ರೆ ಯಾವತ್ತೂ ಅವು ಮರೆಯೋದಿಲ್ಲ. 4ನೇ ಟಾಪಿಕ್ ಯಾವುದು ಓದು ಸರ್? 4ನೇ ಟಾಪಿಕ್ ನೀವು ತುರ್ತು ಪರಿಸ್ಥಿತಿ. ಇದನ್ನು ಎಮರ್ಜೆನ್ಸಿ ಅಂತ ಕರಿತೀವಿ ನಾವು, ಎಮರ್ಜೆನ್ಸಿ ಪ್ರೊವಿಷನ್. ತುರ್ತು ಪರಿಸ್ಥಿತಿ ಇದು ಎಷ್ಟನೇ ಭಾಗದಾಗ ಬರ್ತೈತೆ ಅಂದ್ರೆ ಇದು 18ನೇ ಭಾಗದಾಗ ಬರ್ತೈತೆ. ಸಂವಿಧಾನದಲ್ಲಿ ಒಟ್ಟು ಎಷ್ಟದಂದ್ರೆ 25 ಭಾಗಗಳದು. ಹೌದಾ? ಸಂಖ್ಯೆ 22 ಐತಿ, ಆದರೆ ಉಪಭಾಗಗಳು ಅಂತ ಬಂದಾಗ ಒಟ್ಟು 1950ರೊಳಗೆ 22 ಭಾಗಗಳಿದ್ದವು. 1950ರಲ್ಲಿ ಓಕೆ, ಇವತ್ತು 25 ಭಾಗಗಳದವು.
ಅದರಲ್ಲಿ 18ನೇ ಭಾಗ ಏನು ಹೇಳ್ತೈತೆ ಅಂದ್ರೆ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ತೈತಿ. ಹೌದಾ, ನಮ್ಮ ದೇಶದಲ್ಲಿ ಇಲ್ಲಿವರೆಗೆ 3 ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ಹೌದಾ, ನಾವು ನೋಡಿದ್ವಿ ಭಾರತ ಮತ್ತು ಚೀನಾ ಯುದ್ಧ ಇದ್ದಾಗ, ಮತ್ತು ಭಾರತ ಮತ್ತು ಪಾಕಿಸ್ತಾನ ಯುದ್ಧ 1971, 1962ರಲ್ಲಿ ಭಾರತ ಚೀನಾ, 1971 ಭಾರತ ಪಾಕಿಸ್ತಾನ. ಅದು ಇನ್ನೂ ಮುಗ್ದಿರಂಗಿಲ್ಲ, ಇನ್ನೂ ಕಂಟಿನ್ಯೂ ಇತ್ತದು. ಅದ ಟೈಮ್ ಒಳಗೆ ಇಂದಿರಾ ಗಾಂಧಿ ಟಕ್ ಅಂತೇಳಿ ಇನ್ನೊಂದು ಎಮರ್ಜೆನ್ಸಿ ಘೋಷಣೆ ಮಾಡಿಬಿಡ್ತಾಳೆ. ಯಾವಾಗಂದ್ರೆ ಜೂನ್ 25, 1975. ಹೌದಾ, ಈ ರೀತಿ ಎಮರ್ಜೆನ್ಸಿ ಘೋಷಣೆ ಮಾಡುವ ಅಧಿಕಾರ ರಾಷ್ಟ್ರಪತಿಗೆ ಅವರಿಗೆ ಐತಿ. ಬಟ್ ಅದನ್ನು ಪ್ರಧಾನಮಂತ್ರಿಯವರು ಏನು ಮಾಡಬೇಕು, ಸಲಹೆ ಕೊಡಬೇಕು. ಅದು ಮೌಖಿಕವಾಗಿ ಇಲ್ಲ. ಈಗ ಎಮರ್ಜೆನ್ಸಿ ಇಂದಿರಾ ಗಾಂಧಿ ಘೋಷಣೆ ಮಾಡ್ಬೇಕಾದ್ರೆ ಸುಮ್ಮನೆ ಫೋನ್ ಹಚ್ಚಿ ಟೆಲಿಫೋನ್ ಮಾಡಿ ರಾಷ್ಟ್ರಪತಿಯವರ ನೀವು ಎಮರ್ಜೆನ್ಸಿ ಘೋಷಣೆ ಮಾಡಬೇಕಂತ ಹೇಳಿಬಿಟ್ಲು. ಯಾವ ಮಂತ್ರಿಗಳ ಸಲಹೆ ತಗೊಳ್ಳಿಲ್ಲ. ಹೌದಾ, ಅಷ್ಟು ಗಟ್ಟಿದ್ದು ಇಂದಿರಾ ಗಾಂಧಿ, ಅಷ್ಟು ಸ್ಟ್ರಾಂಗ್ ಲೀಡರ್ ಆಗಿದ್ದು. ಓಕೆ, ಬಟ್ ಈಗ ಅದನ್ನು 4ನೇ ತಿದ್ದುಪಡಿ ಮಾಡಿ ಮೊರಾರ್ಜಿ ದೇಸಾಯಿ ಏನು ಮಾಡ್ತಾರೆ ಅಂದ್ರೆ, ಇನ್ಮೇಲೆ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟ ಏನು ಮಾಡ್ಬೇಕಂದ್ರೆ, ಆ್ಯಕ್ಚುಲಿ ಕ್ಯಾಬಿನೆಟ್ ಅಂತೇಳಿ ಇಂದಿರಾ ಗಾಂಧಿ ಅದನ್ನು ಕಿಚನ್ ಕ್ಯಾಬಿನೆಟ್ ಅಂತ ಕರೀತಾರೆ. ಅಂದರೆ ಅತಿ ಹತ್ತಿರ ಇರೋ ಕ್ಲೋಸ್ ಇರೋ ಮಿನಿಸ್ಟರ್ ಎಲ್ಲ ಮತ್ತು ಪ್ರಧಾನಮಂತ್ರಿ ಎಲ್ಲ ಸೇರಿ ಒಂದು ಕ್ಯಾಬಿನೆಟ್ ಅಂತ ಆಗ್ತೈತೆ. ಲಿಖಿತವಾಗಿ ರಾಷ್ಟ್ರಪತಿಗೆ ಏನು ಮಾಡಬೇಕು, ಸಲಹೆ ಕೊಡಬೇಕು, ಎಮರ್ಜೆನ್ಸಿ ಘೋಷಣೆ ಮಾಡ್ರಂತ ಅಂತ ತಿಳ್ಕೊಂಡು ಮೊರಾರ್ಜಿ ದೇಸಾಯಿ 44ನೇ ತಿದ್ದುಪಡಿ ಮಾಡಿ ಅದನ್ನು ತರ್ತಾರೆ. ಹೌದಾ, ತುರ್ತು ಪರಿಸ್ಥಿತಿ ಎಷ್ಟನೇ ಭಾಗದಾಗ ಬರ್ತೈತಿ, 18. ನೆನಪಿಟ್ಕೊಳಕ್ಕೆ 108 ನೋಡ್ರಿ, 108. ಅಕಸ್ಮಾತ್ ಪೇಷಂಟ್ ಭಾಳ ಸೀರಿಯಸ್ ಅಂದರೆ ಟಕ್ ಅಂತ ತಿಳ್ಕೊಂಡು ಯಾವ್ದು ಬರ್ತೈತಿ ವೆಹಿಕಲ್, 108. ನೆನಪಿಟ್ಕೊರಿ, ಎಮರ್ಜೆನ್ಸಿ ಬಂದಾಗ 108 ಸುಮ್ಮನೆ ನೆನಪಿಟ್ಕೊಳ್ಳಿಕ್ಕೆ ಅಷ್ಟೇ. ಇದು 18ನೇ ಭಾಗದಾಗ ನಿಮ್ಗೆ ತುರ್ತು ಪರಿಸ್ಥಿತಿ ಬಗ್ಗೆ ಬರ್ತೈತಿ. ಸರ್, ತುರ್ತು ಪರಿಸ್ಥಿತಿ 18ನೇ ಭಾಗ ನಿಮಗೆ 352ರಿಂದ 360 ಆರ್ಟಿಕಲ್ಗಳು ತುರ್ತು ಪರಿಸ್ಥಿತಿ ಬಗ್ಗೆ ಡಿಸ್ಕಸ್ ಮಾಡ್ತಾವೆ. ಅಂದರೆ ಎಮರ್ಜೆನ್ಸಿ ಪ್ರೊವಿಷನ್ಸ್. ಹೌದಾ, 352ನೇ ಆರ್ಟಿಕಲ್ ಇದು ಏನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಸ್ಟಡಿ ಮಾಡ್ತಿದ್ದಾರೆ. ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಅದನ್ನು 2 ಥರ ಬರ್ತೈತಿ. ಒಂದು ಆಂತರಿಕ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಇನ್ನೊಂದು ಬಾಹ್ಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಅಂದರೆ ಇಂಟರ್ನಲ್ ನ್ಯಾಷನಲ್ ಎಮರ್ಜೆನ್ಸಿ, ಇನ್ನೊಂದು ಎಕ್ಸ್ಟರ್ನಲ್ ನ್ಯಾಷನಲ್ ಎಮರ್ಜೆನ್ಸಿ. ಟಕ್ ಅಂತ ಪಾಕಿಸ್ತಾನ ಚೀನಾನ ಮೇಲೆ ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದು ಏನದು ಬಾಹ್ಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಇಂಡಿಯಾ ಒಳಗನ ಏನಾರು ಅದು ಯುದ್ಧಕ್ಕೆ ಅಥವಾ ಏನಾದರೂ ಬೇರೆ ವಿಚಾರದಲ್ಲಿ ಘರ್ಷಣೆ ಆಯ್ತಂದ್ರೆ ಅದು ಹೆಂಗೆ, ವಿತ್ ವೆಪನ್ಸ್. ಹೌದಾ, ಸಶಸ್ತ್ರ ಬಂಡಾಯ ಇದ್ರೆ ಮಾತ್ರ ಆಂತರಿಕ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬೇಕು. ಆದರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಅದು ಹೆಂಗಿತ್ತು, ಆಂತರಿಕ ಗಲಭೆ, ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ನನಗೆ ಭಾಳ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಕೆಲಸ ಮಾಡೋಕ್ಕೆ ಬಿಡೋಲ್ರು, ಹೀಗಾಗಿ ನಾನು ಇನ್ಮೇಲೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿಬಿಡ್ತೀನಿ, ಏನು ಮಾಡ್ತೀರಿ ಮಾಡ್ಕೋರಿ ಅಂತ ತಿಳ್ಕೊಂಡು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ಇಂದಿರಾ ಗಾಂಧಿ 1975ರಲ್ಲಿ. ಆಮೇಲೆ 44ನೇ ತಿದ್ದುಪಡಿ ಮಾಡಿ ಮೊರಾರ್ಜಿ ದೇಸಾಯಿ ಅಂದರು, ಆಂತರಿಕ ಗಲಭೆ ಇವೆಲ್ಲ ಡಿಸ್ಟರ್ಬೆನ್ಸ್ ಐತಲ್ಲ, ಕ್ಲಿಯರ್ ಡೆಫಿನೇಷನ್ ಇಲ್ಲ, ಅದಕ್ಕೆ ನೀವೇನು ಮಾಡಬೇಕು, ಇನ್ಮೇಲೆ ನಾವೇನು ಮಾಡ್ತೀವಿ, ಏನು ಸಶಸ್ತ್ರ ಬಂಡಾಯ ಅಂದರೆ ಸಶಸ್ತ್ರ ಅಂದರೆ ಅಸ್ತ್ರಗಳನ್ನು, ವೆಪನ್ಸನ್ನು ಬಳಸಿ ಏನಾರು ದಂಗೆ ಇದ್ದರೆ ಮಾತ್ರ ನೀವೇನು ಮಾಡಬೇಕು, ಆಂತರಿಕ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬೇಕು. ಓಕೆ, 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356 ಇದು ಇದಕ್ಕೆ ನಾವೇಂತೀವಿ ಅಂದರೆ ರಾಷ್ಟ್ರಪತಿ ಆಳ್ವಿಕೆ ಅಥವಾ ರಾಜ್ಯಗಳ ಸಂವಿಧಾನಿಕ ಒಂದು ಯಂತ್ರ ಕುಸಿದು ಬಿತ್ತಂದ್ರೆ. ವಿಶೇಷವಾಗಿ ಏನಾಗ್ತಾ ಗೊತ್ತೇನ್ರಿ, ಕೇಂದ್ರದಲ್ಲಿ BJP ಇದ್ದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಇತ್ತಂದ್ರೆ BJP ಅವ್ರು ಏನು ಮಾಡ್ತಾರೆ, ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಕೆಡಲಿಕ್ಕೆ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರ್ತಾರೆ. ಇನ್ಮೇಲೆ ಇನ್ನೊಂದು ಥರ, ಕಾಂಗ್ರೆಸ್ ಕೇಂದ್ರ ಒಳಗೆ ಇತ್ತು, ರಾಜ್ಯಗಳಲ್ಲಿ BJP ಇತ್ತಂದ್ರೆ ಕಾಂಗ್ರೆಸ್ನೂ ಅದೇ ಕೆಲಸ ಮಾಡಿದೆ ಸಾಕಷ್ಟು ಸಲ. ಓಕೆ, ಸಾಕಷ್ಟು ರಾಷ್ಟ್ರಪತಿ ಆಳ್ವಿಕೆನ ಹೇರಿಕೆ ಮಾಡಿದ್ದಾರೆ. ಯಾವ ಪಾರ್ಟಿ ಸೆಂಟ್ರಲ್ ಒಳಗೆ ಇರ್ತೈತಿ, ಅದರ ಅಪೋಸಿಷನ್ ಪಾರ್ಟಿ ಸ್ಟೇಟ್ನಾಗ ಇತ್ತಂದ್ರೆ ಯಾವುದಾರ ಒಂದು ಮೆಥಡ್ ರಾಜ್ಯಪಾಲ ಒಂದು ಫೋನ್ ಹಚ್ಚಿ, ನೋಡಪ್ಪ ಸರ್ಕಾರ ಸಲಹೆ ನಡೆಯಾಕ್ತಾರೆ ರಾಜ್ಯ ಅಂತ ತಿಳ್ಕೊಂಡು ಹೇಳಿಬಿಡು. ಹೌದಾ, ನೀನು ನಮಗೆ ಹೇಳಿಬಿಡು, ನಾವು ಅದನ್ನು ಏನು ಮಾಡ್ತೀವಿ, ರಾಷ್ಟ್ರೀಯ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರ್ತೀವಿ ಅಂತೇನುವಂಥ ನಡೀತಿರ್ತಾರೆ. ಓಕೆ, ಅದೆಲ್ಲ ರಾಜಕೀಯ. 352 ಎಷ್ಟನೇ ಭಾಗ ಇದು, 18ನೇ ಭಾಗ. 352ನೇ ಆರ್ಟಿಕಲ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356ನೇ ಆರ್ಟಿಕಲ್ ರಾಷ್ಟ್ರಪತಿ ಆಳ್ವಿಕೆ, 360 ಇದು ಹಣಕಾಸು ತುರ್ತು ಪರಿಸ್ಥಿತಿ. ಇವತ್ತಿಗೂ ಘೋಷಣೆ ಮಾಡಿಲ್ಲ ಯಾವುದನ್ನು, ಫೈನಾನ್ಷಿಯಲ್ ಎಮರ್ಜೆನ್ಸಿ. ಅದರ ಅರ್ಥ ಏನು ಗೊತ್ತೇನ್ರಿ, ಸರ್ಕಾರ, ಕೇಂದ್ರ ಸರ್ಕಾರ ಹೇಳೋದು ಏನಂತೇಳಿ, ನಮ್ಮ ಹತ್ತೇಲಿ ₹1 ದುಡ್ಡಿಲ್ಲ, ಎಲ್ಲ ಖಾಲಿಯಾಗಿ ಬಿಟ್ಟೈತಿ, ಪಾಕೆಟ್ ಖಾಲಿಯಾಗಿತ್ತು ಕೊರೋನಾದಾಗ, ಸರ್ಕಾರ ನಡ್ಸಕ್ಕೆ ದುಡ್ಡಿಲ್ಲ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡೋದು, ರಾಷ್ಟ್ರಪತಿಯವ್ರ ಕಡೆ ಹೇಳಿಸ್ಕೊಳ್ಳೋದು ಏನಂತೇಳಿ, ದೇಶದಲ್ಲಿ ಇನ್ಮೇಲೆ ಹಣಕಾಸಿನ ತುರ್ತು ಪರಿಸ್ಥಿತಿ ಇದೆ, ಯಾರಿಗೂ ಸ್ಯಾಲ್ರಿ ಕೊಡೋಂಗಿಲ್ಲ. ಹೌದಾ, ದೇಶದಲ್ಲಿ ಏನೂ ನಡೆಯೋದಿಲ್ಲ, ಫೈನಾನ್ಷಿಯಲ್ ಮ್ಯಾಟರ್ಸ್ ಏನೂ ನಡೆಯೋಂಗಿಲ್ಲ. ಯಾರು ಕೂಡ ತಮ್ಮ ವರ್ಚಸ್ಸನ್ನು ಕಡಿಮೆ ಮಾಡ್ಕೊಳ್ಳೋಕೆ ಇಷ್ಟಪಡೋಂಗಿಲ್ಲ.
ಯಾವ ಕೇಂದ್ರ ಸರ್ಕಾರ ಕೂಡ ತಮ್ಮ ತಲೆ ಹಣಕಾಸಿನ ಪರಿಸ್ಥಿತಿ ಸರಿಯಾಗಿಲ್ಲ, ನಾವು ಹಣಕಾಸಿನ ಒಂದು ಸಂಪನ್ಮೂಲ ನಮ್ಮಲ್ಲಿ ಇಲ್ಲ ಅಂತ ತಿಳ್ಕೊಂಡು ತಮ್ಮ ವೀಕ್ನೆಸ್ನ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಇದೊಂಥರ ಡೆಡ್ ಆರ್ಟಿಕಲ್ ಅನ್ಬೋದು ನಾವು. ಎಂಥ ಆರ್ಟಿಕಲ್ ಇದು? ಡೆಡ್ ಆರ್ಟಿಕಲ್ 360. ಯಾಕಂದ್ರೆ ಹಣಕಾಸು ತುರ್ತು ಪರಿಸ್ಥಿತಿ ಅದನ್ನು ಘೋಷಣೆ ಮಾಡೋಂಗಿಲ್ಲ, ಮಾಡಿಯೂ ಇಲ್ಲ. ಹೌದಾ? ಇದನ್ನೆಲ್ಲ ತಿಳ್ಕೊಬೇಕು ನಾವು. ಸಂವಿಧಾನ ಅಂತ ತಕ್ಷಣ ಕೇವಲ ಬಾಹ್ಯಾಟ್ ಮಾಡೋಂಗಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಇದು ತುರ್ತು ಪರಿಸ್ಥಿತಿ ಬಗ್ಗೆ ಗೊತ್ತಿರಲಿ. ಇಷ್ಟು ಗೊತ್ತಿದ್ದು ಸಾಕು, ನೀವು ಡೈರೆಕ್ಟಾಗಿ ಯಾವುದಾರ ಎಕ್ಸಾಮ್ನಾಗ ಈಸಿಯಾಗಿ ನೀವು ಕ್ಯಾಚ್ ಮಾಡ್ಕೋಬಹುದು. ಹೌದಾ ಸರ್? ಫಸ್ಟ್ ಏನು ನೋಡಿದ್ರಿ? ರಾಷ್ಟ್ರಪತಿ ಸ್ಟಡಿ ಮಾಡಿದ್ದೀವಿ, ಪ್ರೆಸಿಡೆಂಟ್. ನಂತರ ಏನು ಮಾಡಿದ್ರಿ? ಉಪರಾಷ್ಟ್ರಪತಿ ಸ್ಟಡಿ ಮಾಡಿದ್ದೀವಿ. ನಂತರ ರಾಜ್ಯಪಾಲ, ಗವರ್ನರ್. ನಂತರ 4ನೇದು ತುರ್ತು ಪರಿಸ್ಥಿತಿ. ಇನ್ನು 5ನೇದು ಯಾವುದಂದ್ರೆ ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್. ಹೌದಾ? ನರೇಂದ್ರ ಮೋದಿ ಬಂದ ಮೇಲೆ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಹೆಚ್ಚೆಚ್ಚು ಮಾತುಗಳು, ನ್ಯೂಸ್ ಪೇಪರ್ನಾಗ ಆರ್ಟಿಕಲ್ಸು ಹೆಚ್ಚೆಚ್ಚು ನಾವು ಓದಾಕತ್ತೀವಿ. ಎಷ್ಟೋ ಮಂದಿ ಅಂತಾರೆ ನರೇಂದ್ರ ಮೋದಿ ಮೋದಿ ಅಂತಿ, ಅವನ ಬಗ್ಗೆ ನೀ ಏನು ಓದಿ ಅಂತ ಹೇಳ್ತಿ, ನರೇಂದ್ರ ಮೋದಿ ಅಂತ. ಓಕೆ, ಹಾಗಾದರೆ ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್. ಹೌದಾ? ಇವ್ರನ್ನ ನೋಡ್ರಿ ಅಮೇರಿಕಾದ ರಾಷ್ಟ್ರಪತಿ ಜೊತೆ ಹೋಲಿಸ್ತಾರೆ. ಅಮೇರಿಕಾದ ರಾಷ್ಟ್ರಪತಿ ಎಷ್ಟು ಸ್ಟ್ರಾಂಗ್ ಅದನ್ನಲ್ಲ, ಅಧಿಕಾರ ಐತಲ್ಲ, ಅಷ್ಟು ಸ್ಟ್ರಾಂಗ್ ಅಧಿಕಾರ ಯಾರಿಗೈತೆ ನಮ್ಮ ದೇಶದಲ್ಲಿ? ಪ್ರಧಾನಮಂತ್ರಿ ಬಗ್ಗೆ ಐತಿ. ಸರ್, ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ನೇಮಕ ಆಗಬೇಕು ಅಂಥೇಳಿ ಹೇಳುವ ವಿಧಿ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಸರ್ ಅದೇ ಆ ವಿಧಿ 75. 75ನೇ ವಿಧಿ ಏನು ಹೇಳ್ತಂದ್ರೆ 75 ಆರ್ಟಿಕಲ್ ಹೇಳ್ತಂದ್ರೆ ದೇಶದಲ್ಲಿ ನಮ್ಮ ಪ್ರಧಾನಿಯವರು ನೇಮಕ ಆಗಬೇಕು. ಹೌದಾ? ಪ್ರಧಾನಮಂತ್ರಿ ನೇಮಕ ಮಾಡೋರು ಯಾರಂದ್ರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಪ್ರಧಾನಮಂತ್ರಿ ಯಾರು ನೇಮಕ ಮಾಡಬೇಕಂದ್ರೆ ಯಾರು ಬಹುಮತ ಪಡೆದ ಪಕ್ಷದ ನಾಯಕ ಅಂತ ತಿಳ್ಕೊಂಡು ಘೋಷಣೆ ಆಗ್ತೈತಿ ಆ ವ್ಯಕ್ತಿನ ಪ್ರಧಾನಮಂತ್ರಿ ಮಾಡ್ಬೋದು. ಆದರೆ ಕೆಲವು ಸಂದರ್ಭಗಳಲ್ಲಿ ರಾಷ್ಟ್ರಪತಿಯವರು ತಮ್ಮ ವಿವೇಚನಾ ಅಧಿಕಾರ ಬಳಸ್ಬೋದು. ಹೌದಾ? ಸಡನ್ನಾಗಿ ಯಾವುದೇ ಪಕ್ಷಕ್ಕೆ ಬಹುಮತ ಇಲ್ಲಂದರೆ, ಬಹುಮತ ಅಂದ್ರೆ ಏನ್ರಿ? ಬಹುಮತ ಅಂದ್ರೇನು? ಸಪೋಸ್ ಈಗ 543 ಲೋಕಸಭಾ ಸದಸ್ಯರ ಸಂಖ್ಯೆ ಐತಿ. 545 ಇತ್ತದು, 545 ಇತ್ತು. ಈ ಇವರಿಬ್ಬರು ಮೈನಸ್ ಆಗ್ಯಾರ. ಆಂಗ್ಲೋ ಇಂಡಿಯನ್ಸ್ ಇತ್ತಿದ್ರು. ಆಂಗ್ಲೋ ಇಂಡಿಯನ್ಸ್ ಅಂದರೆ ಯುರೋಪಿಯನ್ಸು ಇಂಡಿಯನ್ಸಿಗೆ ಹುಟ್ಟಿದಂಥ ಮಕ್ಕಳೆಲ್ಲ ಅವೆಲ್ಲ ಏನಂತೀವಿ, ಅವ್ರಿಗೆ ಆಂಗ್ಲೋ ಇಂಡಿಯನ್ಸ್ ಅಂತ ಕರಿತೀವಿ. ಅವರ ಸಮುದಾಯದಲ್ಲಿ ಒಂದು 2 ಸೀಟ್ ಫಿಕ್ಸ್ ಇದ್ದು. ಹೌದಾ? ಯಾವನೊಬ್ಬ ಆಂಗ್ಲೋ ಇಂಡಿಯನ್ಸ್ದ ಅಧ್ಯಕ್ಷ ಒಂದು ಗೋರ್ಮೆಂಟ್ ವಿರುದ್ಧವಾಗಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟ, ಅವ್ರನ್ನ 104ನೇ ತಿದ್ದುಪಡಿ ಮಾಡಿ ಟಕ್ ಅಂತ ತೆಗೆದು ಬಿಟ್ರು ಅವ್ರು ಇಬ್ಬರು ಆಂಗ್ಲೋ ಇಂಡಿಯನ್ಸ್. ಹೌದಾ? ಇನ್ಮೇಲೆ ಮಕ್ಕಳು ಬರ್ರಿ, ನೀವು ಚುನಾವಣೆ ನಿಂದರಿ, ಎಲೆಕ್ಟ್ ಆಗಿ ಬರ್ರಿ ಅಂತ ತಿಳ್ಕೊಂಡು ಅವ್ರು ಏನೋ ಹೇಳಿದ್ರು. ಬಟ್ ಅವರು ಕೂಡ ನಾಳೆ ಗೆದ್ದು ಬರ್ಬೋದು. ಯಾಕಂದ್ರೆ ಬಟ್ ಆಂಗ್ಲೋ ಇಂಡಿಯನ್ಸ್ ಜನಸಂಖ್ಯೆ ಕಡಿಮೆ ಇರೋದ್ರಿಂದ, ಅವ್ರ ವೋಟರ್ಸ್ ಕಡಿಮೆ ಇರೋದ್ರಿಂದ ಅವರು ಚುನಾವಣೆಯಲ್ಲಿ ಗೆಲ್ಲೋದು ಭಾಳ ಕಷ್ಟ ಆಗ್ತೈತೆ ಅಂಥೇಳಿ ಅವ್ರನ್ನ ನಾಮಕರಣ ಮಾಡ್ತಿದ್ರು ರಾಷ್ಟ್ರಪತಿಯವರು. ಎಷ್ಟು ಜನರನ್ನ? ಇಬ್ಬರನ್ನ. ಎಲ್ಲಿ? ಲೋಕಸಭೆ ಒಳಗೆ. ಹೌದಾ? ಅದೇ ರೀತಿ ವಿಧಾನಸಭೆಯೊಳಗೆ ಒಬ್ಬೊಬ್ಬರನ್ನು ಮಾಡ್ತಿದ್ರು. ಆದರೆ ಈ ಆಂಗ್ಲೋ ಇಂಡಿಯನ್ಸ್ ನಾಮಕರಣ ಮಾಡುವಂತಹ ಒಂದು ವಿಚಾರವನ್ನು ರದ್ದು ಮಾಡಲಾಯಿತು. ಯಾವಾಗ? ಇತ್ತೀಚೆಗೆ. ಯಾವಾಗ? ಎಷ್ಟನೇ ತಿದ್ದುಪಡಿ? 104ನೇ ಸಂವಿಧಾನ ತಿದ್ದುಪಡಿ. ಹೌದಾ? ಸೊ ಹಾಗಾದರೆ ಪ್ರಧಾನಮಂತ್ರಿ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ 75ನೇ ವಿಧಿ ಹೇಳ್ತೈತಿ ಪ್ರಧಾನಮಂತ್ರಿ ಇರಬೇಕು ಅಂತ. ಓಕೆ, 75ನೇ ವಿಧಿ ಹೇಳ್ತೈತಿ. ಪ್ರಧಾನಮಂತ್ರಿಯವ್ರನ್ನ ನಾವು ದೇಶದ ನೈಜ ಕಾರ್ಯಾಂಗದ ಮುಖ್ಯಸ್ಥ ಅಂತೀವಿ ನಾವು. ನೋಡ್ರಿ ಇದೇನು ಹಾಕ್ತೀರಿ ಸರ್ ಕಾರ್ಯಾಂಗ ಅಂತೇಳಿ? ನೋಡ್ರಿ, ಸರ್ಕಾರ ನಡೆಸಬೇಕಂದ್ರೆ ಒಂದು ವ್ಯವಸ್ಥೆ ಐತಿ. ಆ ವ್ಯವಸ್ಥೆ ಮುಖಾಂತರ ಸರ್ಕಾರ ನಡೀತಾವೆ. 3 ಪ್ರಮುಖವಾಗಿ ಅಂಗಗಳದಾವೆ ಸರ್ಕಾರ ನಡೆಸ್ಬೇಕಂದ್ರೆ. ಮೊದಲನೇದು ಶಾಸಕಾಂಗ, ಇನ್ನೊಂದು ಕಾರ್ಯಾಂಗ, ಆಮೇಲೆ ಇನ್ನೊಂದು ನ್ಯಾಯಾಂಗ ಅಂತ. ಹೌದಾ? ನ್ಯಾಯಾಂಗ ಅಂಥೇಳಿ 3 ಅಂಗಗಳು ಬರ್ತಾವೆ. ಶಾಸಕಾಂಗ ಶಾಸನ ರಚನೆ ಮಾಡ್ತೈತಿ, ಅಂದರೆ ಕಾನೂನುಗಳನ್ನು ರೂಪಿಸ್ತೈತಿ. ಕಾರ್ಯಾಂಗ ಅವನ್ನ ಕಾರ್ಯರೂಪಕ್ಕೆ ತರ್ತೈತಿ. ಇವು ಎರಡೂ ಚಲೋತಂಗೆ ಕೆಲಸ ಮಾಡ್ಲಿಕ್ಕಂದ್ರೆ ನ್ಯಾಯಾಂಗ ಏನು ಮಾಡ್ತೈತಿ? ಚಾಟಿ ಅಟ್ ಬೀಸ್ತೈತಿ. ಮತ್ತು ಈ ಶಾಸಕಾಂಗ ಮಾಡಿದ ಕಾನೂನುಗಳು ಸಂವಿಧಾನಿಕ ಅದಾವೋ ಅಥವಾ ಅಸಂವಿಧಾನಿಕ ಅದಾವೋ, ಕಾನ್ಸ್ಟಿಟ್ಯೂಷನ್ ಅದಾವೋ ಅಥವಾ ಅನ್ಕಾನ್ಸ್ಟಿಟ್ಯೂಷನಲ್ ಅದಾವೋ ಅಂತ ತಿಳ್ಕೊಂಡು ಚೆಕ್ ಮಾಡುವಂಥ ಕೆಲಸ ನ್ಯಾಯಾಂಗ ಮಾಡ್ತೈತಿ. ಅಷ್ಟೇ ಅಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥ ಕೆಲಸನೂ ಕೂಡ ನ್ಯಾಯಾಂಗ ಮಾಡ್ತೈತಿ. ಓಕೆ, ಶಾಸಕಾಂಗದಲ್ಲಿ ಮತ್ತು ಕೇಂದ್ರ ಶಾಸಕಾಂಗ, ರಾಜ್ಯ ಶಾಸಕಾಂಗ ಅಂತ ಬರ್ತೈತಿ. ಕಾರ್ಯಾಂಗದಲ್ಲಿ ಕೇಂದ್ರ ಕಾರ್ಯಾಂಗ ಮತ್ತು ರಾಜ್ಯ ಕಾರ್ಯಾಂಗ ಅಂತ ಬರ್ತೈತಿ. ನ್ಯಾಯಾಂಗದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಂತ ಬರ್ತೈತಿ. ಹೌದಾ? ಸೊ ಇಷ್ಟು ನಿಮ್ಗೆ ಗೊತ್ತಿರಲಿ. ಈ 3 ಕೆಲಸ ಮೊದಲು ಮೊಘಲರು, ದೆಹಲಿ ಸುಲ್ತಾನರು, ಅಶೋಕ, ಗುಪ್ತರು, ಬೇರೆ ಬೇರೆ ರಾಜರುಗಳಿದ್ರಲ್ಲ, ಎಲ್ಲ ಅಧಿಕಾರ ಆ ರಾಜನ ಕೈಯಲ್ಲಿ ಇತ್ತು. ಏನಿತ್ತು ಸರ? ಕಾನೂನು ಮಾಡೋದು ರಾಜನ ಮಾಡ್ತಿದ್ದ, ಅದನ್ನು ಅನುಷ್ಠಾನ ಮಾಡೋದು ರಾಜನ ಮಾಡ್ತಿದ್ದ, ಶಿಕ್ಷೆ ಕೂಡ ಅವನ ಆಗಿದ್ದ. ಬಟ್ ಈಗ ನಾವು ಹಿಂಗೆ ಮಾಡಿಲ್ಲ, ಅಧಿಕಾರ ವಿಕೇಂದ್ರೀಕರಣ ಮಾಡಿ. ಹೌದಾ? ನಾವು ಅಧಿಕಾರವನ್ನು ವಿಭಜನೆ ಮಾಡಿ ನಾವು ಬೇರೆ ಬೇರೆ ಅಂಗಗಳಿಗೆ ಕೊಟ್ಟಿವಿ. ಹೌದಾ? ಸೊ ಇವೆಲ್ಲ ಡೀಟೇಲಾಗಿ ಸ್ಟಡಿ ಮಾಡಬೇಕಾಗ್ತದೆ. ಓಕೆ, ಸೊ ಹಾಗಾದ್ರೆ ಪ್ರಧಾನಮಂತ್ರಿ ಬಗ್ಗೆ ಸ್ಟಡಿ ಮಾಡಬೇಕು ನೀವು. ಪ್ರಧಾನಮಂತ್ರಿ ಎಷ್ಟನೇ ವಿಧಿ ಅಂದರೆ 75ನೇ ವಿಧಿ.
ಈ ಪ್ರಧಾನಮಂತ್ರಿ ಸ್ಟಡಿ ಮಾಡಿದ್ಮೇಲೆ ನೀವು ಎದಕ್ಕೆ ಹೋಗ್ಬೇಕಂದ್ರೆ 6ನೇ ಟಾಪಿಕ್ ನೆಕ್ಸ್ಟ್ ಯಾವುದಂದ್ರೆ ಪ್ರಧಾನಮಂತ್ರಿ ಸ್ಟಡಿ ಮಾಡಿದ್ಮೇಲೆ ನೀವು ಎಲ್ಲಿ ಹೋಗ್ಬೇಕಂದ್ರೆ ಮುಖ್ಯಮಂತ್ರಿ ಸ್ಟಡಿ ಮಾಡಬೇಕು. ಪ್ರಧಾನಮಂತ್ರಿ ಆದಮೇಲೆ ನೆಕ್ಸ್ಟ್ ಟಾಪಿಕ್ ಯಾವುದ್ರಿ? ಮುಖ್ಯಮಂತ್ರಿ. ಯಾಕಂದ್ರೆ ಪ್ರಧಾನಮಂತ್ರಿ ಕೇಂದ್ರಕ್ಕೆ ಹೆಂಗೆ ಅದಲ್ಲ ಹಂಗೆ ರಾಜ್ಯಗಳಿಗೆ ಮುಖ್ಯಮಂತ್ರಿ. ಇವರೆಲ್ಲ ಅಧಿಕಾರಗಳು ಇವರೆಲ್ಲ ಒಂದೇ ಥರ ಕೆಲಸ ನಡೀತಾವೆ. ಹೌದಾ? ದೇಶಕ್ಕೆ ಪ್ರಧಾನಮಂತ್ರಿ ಹೇಗೋ ರಾಜ್ಯಗಳಿಗೆ ಮುಖ್ಯಮಂತ್ರಿ ಕೂಡ ಅಷ್ಟೇ ಮೋಸ್ಟ್ ಪವರ್ಫುಲ್ ಪೋಸ್ಟ್ ಅದು. ಸರ್, ಪ್ರಧಾನಮಂತ್ರಿ ಇರಬೇಕಂತ ಹೇಳೋ ಆರ್ಟಿಕಲ್ ಯಾವುದು? 75. ಮುಖ್ಯಮಂತ್ರಿ ಇರಬೇಕು ಅಂತ ಹೇಳುವಂಥ ಆರ್ಟಿಕಲ್ ಯಾವ ಸರ? ನೀವು 89 ಕೂಡಿಸ್ಬಿಟ್ಟಿರ್ತಾರೆ. 89 ಕೂಡಿಸಿದ್ರೆ ಏನಾಗ್ತೈತೆ ರೀ? 89 ಕೂಡಿಸಿದ್ರೆ 164. 164ನೇ ವಿಧಿ ಏನು ಹೇಳ್ತೈತೆ ಅಂದ್ರೆ ಮುಖ್ಯಮಂತ್ರಿ ಇರಬೇಕು ಸರ್. ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಇರಬೇಕು. ಮುಖ್ಯಮಂತ್ರಿನ ಯಾರು ನೇಮಕ ಮಾಡ್ತಂದ್ರೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಅದಕ್ಕೆ ನಾನು ರಾಜ್ಯಪಾಲ ಇಲ್ಲಿ ಬರ್ತೀನಿ, ಮುಖ್ಯಮಂತ್ರಿ ಇಲ್ಲಿ ಐತಿ. ಪ್ರಧಾನಮಂತ್ರಿ ಓದಿದ ನಂತರನ ಮುಖ್ಯಮಂತ್ರಿ ಬಗ್ಗೆ ನೀವು ಸ್ಟಡಿ ಮಾಡಬೇಕು. ಮುಖ್ಯಮಂತ್ರಿ ಸಚಿವ ಸಂಪುಟದ ಮುಖ್ಯಸ್ಥ. ರಾಜ್ಯ ಸಚಿವ ಸಂಪುಟ, ರಾಜ್ಯ ಮಂತ್ರಿಮಂಡಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಕರೀತಾರೆ ಇಂಗ್ಲೀಷ್ನಾಗ. ಅದರ ಹೆಡ್ ಯಾರು? ಚೀಫ್ ಮಿನಿಸ್ಟರ್. ಎಲ್ಲಿ? ಸ್ಟೇಟ್ಗೆ. ಅದೇ ರೀತಿ ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಧ್ಯಕ್ಷ ಯಾರು ಅಂದ್ರೆ ಹೆಡ್ ಯಾರಂದ್ರೆ ಪ್ರಧಾನಮಂತ್ರಿ ಆಗ್ತಾರೆ. ಸೊ ಪ್ರಧಾನಮಂತ್ರಿ ಸ್ಟಡಿ ಮಾಡಿದ್ಮೇಲೆ ನೀವೇನು ಮಾಡಬೇಕು? ಮುಖ್ಯಮಂತ್ರಿ ಸ್ಟಡಿ ಮಾಡಬೇಕು. ಹೌದಾ? ಮೊದಲು ರಾಷ್ಟ್ರಪತಿ ಸ್ಟಡಿ ಮಾಡಿದಿರಿ, ನಂತರ ಉಪರಾಷ್ಟ್ರಪತಿ, ನಂತರ ರಾಜ್ಯಪಾಲನ ಸ್ಟಡಿ ಮಾಡಬೇಕು, ನಂತರ ನೀವೆಲ್ಲಿ ಬರಬೇಕು? ಇಲ್ಲಿ ತುರ್ತು ಪರಿಸ್ಥಿತಿ ಸ್ಟಡಿ ಮಾಡಬೇಕು. ಅದಾದಮೇಲೆ ಪ್ರಧಾನಮಂತ್ರಿ ಸ್ಟಡಿ ಮಾಡಿರಿ. ಪ್ರಧಾನಮಂತ್ರಿ ಆದಮೇಲೆ ಮುಖ್ಯಮಂತ್ರಿ ಜೊತೆಲಿ ಸ್ಟಡಿ ಮಾಡಿರಿ. ಹೌದಾ? ಯಾಕಂದ್ರೆ ಇವರು ಒಂದೇ ಥರ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯೊಳಗೆ ಇಬ್ಬರು ಕೆಲಸ ಮಾಡ್ತಿರ್ತಾರೆ. ಹೌದಾ? ಪ್ರಧಾನಮಂತ್ರಿ ಕೇಂದ್ರಕ್ಕೆ, ರಾಜ್ಯಕ್ಕೆ ಮುಖ್ಯಮಂತ್ರಿ. ಓಕೆ. ನಂತರ ಕೇಂದ್ರ ಮಂತ್ರಿ ಮಂಡಳ. ಹೌದಾ? ಇದನ್ನು ಕೇಂದ್ರ ಸಚಿವ ಸಂಪುಟ ಅಂತೂ ಕರೀತಾರೆ. ಹೌದಾ ಸರ್? ಎಷ್ಟು ಇರಬೇಕು ಸರ್ ಇವರು? 543 ಲೋಕಸಭಾ ಸದಸ್ಯರದಾರಲ್ಲ, ಇದರ 15% ಇರಬೇಕು ಇವರು. ಎಷ್ಟು ಇರ್ಬೇಕು ರೀ? ಇದರ 15% ಇರಬೇಕು. ಮತ್ತು ಈಗ ಮೊನ್ನೆ BJP ಅವರು 300 MPs ಬಂದ್ರಲ್ಲ, ಒಟ್ಟರು ಮಿನಿಸ್ಟರ್ ಮಾಡೋಕ್ಕಾಗತ್ತೇನ್ರಿ? ಸರ್ ನನಗೊಂದು ಮಿನಿಸ್ಟರ್ ಮಾಡಿ ಸರ್, ನನಗೊಂದು ಆರೋಗ್ಯ ಇಲಾಖೆ ಕೊಡ್ರಿ, ನನಗೊಂದು ಫೈನಾನ್ಸ್ ಕೊಡ್ರಿ, ನನಗೆ ರೈಲ್ವೆ ಕೊಡ್ರಿ, ನನಗೆ ಕೃಷಿ ಕೊಡ್ರಿ, ನನಗೆ ಶಿಕ್ಷಣ ಕೊಡ್ರಿ. ಹಂಗೆ ಕೊಡ್ಕೋತ ಹೋದ್ರೆ ಯಾರು MPಗಳು ತಮ್ಮ ಕ್ಷೇತ್ರದಾಗ ಕೆಲಸ ಮಾಡೋಂಗಿಲ್ಲ. 300 ಮಿನಿಸ್ಟರ್ ಆಗಿಬಿಡ್ತಾರೆ. ಎಲ್ಲಿ ನೋಡಿದ್ರು ಮಿನಿಸ್ಟರ್ MPಗಳು ಇಲ್ಲೇ ಇಲ್ಲ. ಅದಕ್ಕೆ ಇಂತಿಷ್ಟು ಅಂತ ತಿಳ್ಕೊಂಡು ಸಂಖ್ಯೆ ನಾವು ನಿರ್ದಿಷ್ಟ ಮಾಡಿದ್ದೀವಿ. ಯಾವುದದು? 15% ಇರಬೇಕು. ಅಂದ್ರೆ ಎಷ್ಟು ಸರ? ಸುಮಾರು 82 ಜನ ಮಿನಿಸ್ಟರ್ಸ್ ಇರ್ತಾರೆ, 82 ಜನ ಮಂತ್ರಿಗಳು ಇರ್ತಾರೆ. ಹೌದಾ? ಯಾರು ಹಿಡ್ಕೊಂಡಿದ್ದು? ಪ್ರಧಾನಮಂತ್ರಿಯನ್ನು ಹಿಡ್ಕೊಂಡು ಅಧ್ಯಕ್ಷರು ಯಾರು? ಇದಕ್ಕೆ ಮುಖ್ಯಸ್ಥರು ಯಾರಂದ್ರೆ ಪ್ರಧಾನಮಂತ್ರಿ. ಕೇಂದ್ರ ಮಂತ್ರಿ ಮಂಡಳ. ನೀವು ಇದಕ್ಕೆ ಸಂಬಂಧಪಟ್ಟಂತೆ 74ನೇ ವಿಧಿನ ತಿಳ್ಕೊಬೇಕು. ನೀವು 74ನೇ ವಿಧಿ. 74ನೇ ವಿಧಿ ಡೋಂಟ್ ಗೆಟ್ ಬೋರ್ ಟು ಅಂಡರ್ಸ್ಟ್ಯಾಂಡ್ ದ ಆರ್ಟಿಕಲ್ 74 ಬಿಕಾಸ್ ಯು ವಿಲ್ ಗೆಟ್ ಅ ಗುಡ್ ಸ್ಕೋರ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಆರ್ಟಿಕಲ್ 74. ಹೌದಾ? 74ನೇ ವಿಧಿ ಏನು ಹೇಳ್ತಂದ್ರೆ ರಾಷ್ಟ್ರಪತಿಯವರು ಸಚಿವ ಸಂಪುಟದ ಮುಖ್ಯಸ್ಥರು ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಕೆಲಸ ಮಾಡಬೇಕು ಅಂತ. ರಾಷ್ಟ್ರಪತಿಯವರು ಯಾರ ಸಲಹೆ ಮೇರೆಗೆ ಕೆಲಸ ಮಾಡಬೇಕು? ಪ್ರಧಾನಮಂತ್ರಿ ಅಂದರೆ ಸಚಿವ ಸಂಪುಟದ ಮುಖ್ಯಸ್ಥರು ಪ್ರಧಾನಮಂತ್ರಿ ಅವರ ಸಲಹೆ ಮೇರೆಗೆ ಕೆಲಸ ಮಾಡಬೇಕು. ಅಂದರೆ ಅದರ ಮುಖ್ಯವಾಗಿ ಹೇಳಬೇಕಂದ್ರೆ ಸಚಿವ ಸಂಪುಟದ ಸಲಹೆ ಮೇರೆಗೆ ಕೆಲಸ ಮಾಡಬೇಕು. ಅದರ ಮುಖ್ಯಸ್ಥರು ಪ್ರಧಾನಮಂತ್ರಿಯವರು ಸಲಹೆ ಮಾಡಿದ್ರು. ನಾರ್ಮಲ್ ಆಗಿ ಪ್ರಧಾನಮಂತ್ರಿಯವರು ಸಲಹೆ ಮಾಡ್ತಿರ್ತಾರೆ. ಅದನ್ನೆಲ್ಲರಿಗೂ ಸಾಮೂಹಿಕವಾಗಿ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಸಲ್ಲಿಸ್ತಾರೆ. ಹೌದಾ? ಸೊ ಹಾಗಾದ್ರೆ ರಾಷ್ಟ್ರಪತಿಯವರು ಒಂದು ಕೈಗೊಂಬೆ ಆಗಿಬಿಟ್ರಲ್ಲ ಸರ್. ರಾಷ್ಟ್ರಪತಿಯವ್ರಿಗೆ ಕೆಲಸನೇ ಇಲ್ಲ. ಏನು ಪ್ರಧಾನಮಂತ್ರಿ ಸಲಹೆ ಮಾಡ್ತಾನೆ? ಈ ಅಟಾರ್ನಿ ಜನರಲ್ ಅಪಾಯಿಂಟ್ ಮಾಡಿದ್ರೆ ಮಾಡಬೇಕು, ಈ ಮಿನಿಸ್ಟರ್ನ ನೇಮಕ ಮಾಡಿದ್ರೆ ಮಾಡಬೇಕು, ಈ ಮಿನಿಸ್ಟರ್ನ ತೆಗೆದು ಹಾಕಂದ್ರೆ ತೆಗೆದು ಹಾಕಬೇಕು, ಈ ಗವರ್ನರ್ ಈ ರಾಜ್ಯಕ್ಕೆ ಅಪಾಯಿಂಟ್ ಮಾಡಿದ್ರೆ ಆ ಗವರ್ನರ್ ಅಪಾಯಿಂಟ್ ಮಾಡಬೇಕು, ಈ ಗವರ್ನರ್ ತೆಗಿದ್ರೆ ತೆಗಿಬೇಕು. ಮತ್ತು ಹಾಗಾದ್ರೆ ಎಲ್ಲ ಪ್ರಧಾನಮಂತ್ರಿ ಹೇಳ್ದಂಗೆ ಮಾಡ್ಕೋತ ಹೋದ್ರೆ ರಾಷ್ಟ್ರಪತಿ ಹುದ್ದೆಗೆ ಬೆಲೆನೇ ಇಲ್ಲ ಸರ್. ಏನದು? ಸುಮ್ಮನೆ ರಬ್ಬರ್ ಸ್ಟಾಂಪ್. ಹೌದಾ? ನಾಮ ಮಾತ್ರ ಕಾರ್ಯಾಂಗದ ಅಧ್ಯಕ್ಷ, ಇವೆಲ್ಲ ಏನು ಸರಿದು ಅಂತ ಅನ್ಬೋದು ನೀವು. ಬಟ್ 1999 KR ನಾರಾಯಣನ್ ಅವರು ರಾಷ್ಟ್ರಪತಿ ಇದ್ದಾಗ ಅವರು ಅಟಲ್ ಬಿಹಾರಿ ವಾಜಪೇಯಿಯವರಿಗೆ ಒಂದು ಸಲಹೆನ ತಿರ್ಗಾ ಕಳಿಸ್ತಾರೆ. ಏನಂತೇಳಿ? ನೋಡ್ರಿ ಪ್ರಧಾನಿಯವರೇ, UP ಒಳಗೆ ನೀವು ರಾಷ್ಟ್ರಪತಿ ಆಳ್ವಿಕೆ ಹೇರಕ್ಕೆ ಹೋಗಬೇಡ್ರಿ ಅಂತಾರೆ. ಆಗ ವಾಜಪೇಯಿಯವರು ಓಕೆ ಸರ್, ಥ್ಯಾಂಕ್ ಯು, ನಾನು ಅದನ್ನು ಹೇರಕ್ಕೆ ಹೋಗೋದಿಲ್ಲ ಅಂಥೇಳಿ ರಾಷ್ಟ್ರಪತಿಯವರು ತಿರ್ಗಾ ಸಲಹೆನ ಕೊಟ್ಟಾಗ ಅದನ್ನು ಪ್ರಧಾನಿಯವರು ಒಪ್ಕೊಂಡದನ್ನು ಏನು ಮಾಡಿದರು? ಅದನ್ನು ರಾಷ್ಟ್ರಪತಿ ಆಳ್ವಿಕೆ ಹೇರಲಿಲ್ಲ. ಇಂಥ ಉದಾಹರಣೆಗಳದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ರಾಷ್ಟ್ರಪತಿ ಕೇವಲ ರಬ್ಬರ್ ಸ್ಟಾಂಪ್ ಅಂತ ತಿಳ್ಕೊಂಡಾರೆ. ಹೌದಾ? ಇಂಥ ಉದಾಹರಣೆ ನೋಡಬೇಕು ನೀವು. ಹೌದಾ? ಸೊ ಕೇಂದ್ರ ಮಂತ್ರಿಮಂಡಳ 74ನೇ ವಿಧಿ ಏನು ಹೇಳ್ತೈತೆ ರೀ? ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಕೆಲಸ ಮಾಡಬೇಕು. ಸರ್ ಇದೇ ರೀತಿ ರಾಜ್ಯ ಒಳಗೆ ಐತೇನೆ ಸರ್ ಕಂಡೀಷನ್? ಎಸ್, ರಾಜ್ಯ ಒಳಗೂ ಏನಂತ ರಾಜ್ಯ ಮಂತ್ರಿಮಂಡಳ ಅಂತ ಐತಿ. ರಾಜ್ಯ ಮಂತ್ರಿಮಂಡಳ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ ದ ಸ್ಟೇಟ್. ಇವರು ಕೂಡ ಒಂದು ಆರ್ಟಿಕಲ್ ಬರ್ತೈತಿ. ನೀವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬಂದಾಗ ಒಂದು 89 ರೂಲ್ ಐತಿ. 89 ನೀವು ಇದಕ್ಕೆ 89 ಸೇರಿಸಿದ್ರೆ ಏನಾಗುತ್ತೆ? ಇಲ್ಲಿ ನಿಮಗೆ
163ನೇ ವಿಧಿ ಬರ್ತೈತೆ. 89 74 ಸಚಿವ ಸಂಪುಟ, ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಕೆಲಸ ಮಾಡಬೇಕು. ಸರ್ ಇದೇನು ಸರ್ ಹಂಗಾರೆ 163 ರಾಜ್ಯ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಜ್ಯಪಾಲ ಕೆಲಸ ಮಾಡಬೇಕು. ರಾಜ್ಯಪಾಲ ರಾಜ್ಯಕ್ಕೆ ಹೆಂಗೋ, ರಾಷ್ಟ್ರಪತಿ ಕೇಂದ್ರಕ್ಕೆ. ಇಲ್ಲಿ ರಾಷ್ಟ್ರಪತಿ ಯಾರ ಸಲಹೆ ಮೇರೆಗೆ ಕೆಲಸ ಮಾಡ್ತಾನೆ? ಕೇಂದ್ರ ಮಂತ್ರಿಮಂಡಲ. ರಾಜ್ಯಪಾಲ ರಾಜ್ಯ ಮಂತ್ರಿಮಂಡಲದ ಸಲಹೆ ಮೇರೆಗೆ ಕೆಲಸ ಮಾಡ್ತಾರೆ. ರಾಜ್ಯ ಮಂತ್ರಿಮಂಡಲ ಆರ್ಟಿಕಲ್ ಯಾವುದು? 163 74 ಇದೇನಿದು? ಕೇಂದ್ರ ಮಂತ್ರಿಮಂಡಲ. ಏನು ಮಾಡಿದ್ರಿ? +89 ಜೋಡಿಸಿದ್ರಿ ನೀವು, ಹೌದಾ? ನೆನಪಿರಲಿ. ಅದೇ ರೀತಿ ಪ್ರಧಾನಮಂತ್ರಿ ನೇಮಕ ಆಗೋದು ಯಾವ ಆರ್ಟಿಕಲ್ ಇದು? 75. ಇದ್ರಾಗ ಏನು ಮಾಡಿದ್ರಿ? 89 ಕೂಡಿಸಿ ಏನು ಮಾಡಿದ್ರಿ? 164 ಚೀಫ್ ಮಿನಿಸ್ಟರ್ ಅಪಾಯಿಂಟ್ ಆಗಿ ನೇಮಕ ಆಗಿದ್ದರು, ಹೌದಾ? ನೆನಪಿರಲಿ. ಒಂದಕ್ಕೊಂದು ಲಿಂಕ್ ನೋಡ್ರಿ, ನಿಮಗೆ ವಿಡಿಯೋ ಮತ್ತೆ ತಿರ್ಗಾ ಬಂದು ನೋಡ್ತಾ ಹೋಗ್ರಿ. ಓಕೆ, ನಿಮಗೆ ಈಸಿಯಾಗಿ ಅರ್ಥ ಆಗ್ತೈತಿ. ಇವತ್ತು ಸಂವಿಧಾನವನ್ನು ಹೆಂಗೆ ಓದಬೇಕು ನಿಮಗೆ ಕಂಪ್ಲೀಟ್ ಐಡಿಯಾ ಕೊಟ್ಬಿಡ್ತೀನಿ. ಇನ್ಮೇಲೆ ನಿಮಗೆ ಯಾವುದೇ ಡೌಟ್ ಇರಲ್ಲ. ಬಿಕಾಸ್ ದಿಸ್ ಈಸ್ ಉಮೇಶ್ ರಾಠೋಡ್ ಸ್ಟ್ಯಾಂಡಿಂಗ್ ಹಿಯರ್ to clear constitution fear. No more fear, because I am here to clear your constitution fear. Dear, just cheer. Okay. ನೆಕ್ಸ್ಟ್ ಸರ ಕೇಂದ್ರ ಮಂತ್ರಿಮಂಡಲ ಸ್ಟಡಿ ಮಾಡಿದಿರಿ, ರಾಜ್ಯ ಮಂತ್ರಿಮಂಡಲ ಸ್ಟಡಿ ಮಾಡಿದಿರಿ. ನೆಕ್ಸ್ಟ್ ಏನು ಸ್ಟಡಿ ಮಾಡ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಸಂಸತ್ತು ನಿಮಗೆ ಸ್ಟಡಿ ಮಾಡ್ಬೇಕು ನಾವು. ಅದನ್ನು ಇಂಗ್ಲೀಷ್ನಾಗ ಪಾರ್ಲಿಮೆಂಟ್ ಅಂತ ಕರಿತೀವಿ ನಾವು. ಏನು ಕರಿತೀವಿ? ಪಾರ್ಲಿಮೆಂಟ್. ನಾ ಆಗಲೇ 3 ಬರ್ತಿದ್ದ ಅಂಗಗಳು, ಒಂದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಬರ್ದಿದ್ದೆ, ಹೌದಾ? ಅದರಿಂದ 2 ಬರ್ತಿದ್ವಿ. ಮತ್ತು ಕೇಂದ್ರ ಶಾಸಕಾಂಗ, ರಾಜ್ಯ ಶಾಸಕಾಂಗ. ನಾವು ಕೇಂದ್ರ ಶಾಸಕಾಂಗಕ್ಕೆ ಒಂದು ಹೆಸರು ಇಟ್ಟಿವಿ, ಅದರ ಹೆಸರು ಸಂಸತ್ತು. ಏನಿಟ್ಟಿವಿ? ಸಂಸತ್ತು ಅಥವಾ ಪಾರ್ಲಿಮೆಂಟ್. ಸರ್ ಪಾರ್ಲಿಮೆಂಟ್ನ ಏನೇನು ಬರ್ತೈತೆ ಸರ್? ಪಾರ್ಲಿಮೆಂಟ್ ಸಂಸತ್ತು ಈ ಕೆಳಗಿನ ಏನೇನು ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳಿದರೆ, ಮೊದಲನೇದು ರಾಷ್ಟ್ರಪತಿ ಒಳಗೊಂಡಿದೆ, 2ನೇದು ಲೋಕಸಭಾ ಇದೆ, 3ನೇದು ರಾಜ್ಯಸಭಾ. ಈ 3ನ್ನು ಒಳಗೊಂಡಿದ್ದಕ್ಕೆ ನಾವೇನು ಕರಿತೀವಿ? ಸಂಸತ್ತು, ಹೌದಾ? ಅದಕ್ಕೆ ನಾವು ಪ್ರಜಾಪ್ರಭುತ್ವದ ದೇವಾಲಯ, ಹೌದಾ? ಟೆಂಪಲ್ ಆಫ್ ಡೆಮೋಕ್ರಸಿ ಅಂತ ಕರಿತೀವಿ. ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಈಗ ಕಟ್ಸಿದ್ದಾರೆ, ಹೌದಾ? ಸೊ ಶಾಸಕಾಂಗ ಅದು ಸಂಸತ್ತು ಬಗ್ಗೆ ಸ್ಟಡಿ ಮಾಡ್ಬೇಕು ನಾವು. ಸಂಸತ್ತು ಅಂದ್ರೆ ಪಾರ್ಲಿಮೆಂಟ್, ಹೌದಾ? ಪಾರ್ಲಿಮೆಂಟಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ದ್ವಿಸದನ ಪದ್ಧತಿ ಐತೆ. ಅಂದರೆ ಒಂದು ಲೋಕಸಭಾ, ಇನ್ನೊಂದು ರಾಜ್ಯಸಭಾ. ಲೋಕಸಭಾ ಕೆಳಮನೆ, ರಾಜ್ಯಸಭಾ ಮೇಲ್ಮನೆ. ಏನು ಸರ ಕೆಳಮನೆ ಮೇಲ್ಮನೆ? ಇದು ಗ್ರೌಂಡ್ ಫ್ಲೋರ್ನಾಗ ಐತಿ, ರಾಜ್ಯಸಭಾ ಅಂದ್ರೆ ಫಸ್ಟ್ ಫ್ಲೋರ್ನಾಗ ಐತಿ. ಒಂದನೇದ್ದು ಲೋಕಸಭಾ ಸದಸ್ಯ ಆಗ್ಬೇಕಾರೆ 25 ವರ್ಷ ಬೇಕು, 25 ಸಾಲ್ ಅಂದರೆ 25 ಇಯರ್ಸ್. ರಾಜ್ಯಸಭಾ ಮೆಂಬರ್ ಆಗ್ಬೇಕಾರೆ 30 ಇಯರ್ಸ್. ಹಾಗಾದ್ರೆ ಎಲ್ಲ 25 ವರ್ಷನವರು 30 ವರ್ಷನವರು ಲೋಕಸಭಾ ರಾಜ್ಯಸಭಾ ಅದಾರೇನ್ರಿ ಸರ್? ಎಲ್ಲ ದೋತ್ರ ಎಲ್ಲ ವಯಸ್ಸಾದರೂ 60-70 ವರ್ಷನವ್ರು ಅದಾರ. ಇದು ಕನಿಷ್ಠ ವಯಸ್ಸು. ಆದರೆ ಎಲ್ಲರೂ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಹಾಗೆಲ್ಲ ಬೈ ದ ಪೀಪಲ್ ಅಂಥೇಳಿ ದುಡ್ಡು ಹಂಚಿ 60-70 ವರ್ಷಕ್ಕೆ ಅವರು MP ಆಗ್ತಾರೆ, ಹೌದಾ? ಲೋಕಸಭಾದಲ್ಲಿ ಕುಂತವನಿಗೂ MP ಅಂತ ಕರಿತೀವಿ, ರಾಜ್ಯಸಭಾದಲ್ಲಿ ಕುಂತವನಿಗೂ MP ಅಂತ ಕರಿತೀವಿ. ಲೋಕಸಭಾ ಸದಸ್ಯರ ಸಂಖ್ಯೆ 543, ರಾಜ್ಯಸಭಾ ಸದಸ್ಯರ ಸಂಖ್ಯೆ 245 ರಾಜ್ಯಸಭಾ ಸದಸ್ಯರ ಸಂಖ್ಯೆ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ, ಇದು ಮೆಂಬರ್ ಆಫ್ ಪಾರ್ಲಿಮೆಂಟ್. ಸರಿ, 2 MP ಐತಿ. ಡಿಫರೆನ್ಸ್ ಏನು? ಲೋಕಸಭಾ ಸದಸ್ಯರು ನೇರವಾಗಿ ವಯಸ್ಕ ಮತದಾನ ಪದ್ಧತಿ ಮೂಲಕ ಜನರಿಂದ ಆಯ್ಕೆಯಾಗಿ ಬರ್ತಾರೆ ಇವರು, ಹೌದಾ? ಈಗ ನೋಡ್ರಿ, ಎಲ್ಲ ಬೆಳಗಾವಿ MP, ಹೌದಾ? ಈಗ ಬಾಗಲಕೋಟೆ MP, ಹೌದಾ? ಚಾಮರಾಜನಗರ MP, ಮೈಸೂರು MP ಪ್ರತಾಪ್ ಸಿಂಹ, ಹೌದಾ? ಸೊ ಹಿಂಗೆಲ್ಲ MPಗಳು ಇವರು ನೇರವಾಗಿ ಜನರಿಂದ ಆಯ್ಕೆ ಆಗ್ಯಾರವ್ರು. ಎಲ್ಲಿ ಹೋಗಿ ಕುಂತಿರ್ತಾರೆ ಇವರು? ಲೋಕಸಭೆಯಲ್ಲಿ ಕೂತ್ಕೋತಾರೆ. ಬಟ್ ರಾಜ್ಯಸಭಾ ಸದಸ್ಯರು ಹಾಗೆಲ್ಲ. ರಾಜ್ಯಸಭಾ ಸದಸ್ಯರನ್ನ MLAಗಳು ಆಯ್ಕೆ ಮಾಡಿ ಕಳಿಸ್ತಾರೆ, ಹೌದಾ? ರಾಜ್ಯಸಭೆನ ನಾವು ಮೇಲ್ಮನೆ ಅಂತ ಕರಿತೀವಿ, ರಾಜ್ಯಸಭೆನ ಬುದ್ಧಿವಂತರ ಸದನ ಅಂತ ಕರಿತೀವಿ, ಅಥವಾ ಹಿರಿಯರ ಸದನ ಅಂತ ಕರಿತೀವಿ, ಚಿಂತಕರ ಚಾವಡಿ ಅಂತ ಕರಿತೀವಿ. ಸಾಕಷ್ಟು ಹೆಸರುಗಳು ಅದಾವೆ. ಅವ್ರು ಏನು ಚಿಂತನೆ ಮಾಡ್ತಾರೆ, ಅವ್ರು ಏನು ಬುದ್ಧಿವಂತರದಾರ ಭಗವಂತನಿಗೆ ಗೊತ್ತು. ಯಾಕಂದರೆ ಸಾಕಷ್ಟು ಜನ ಸೀರಿಯಸ್ ಕ್ರಿಮಿನಲ್ ಕೇಸಸ್ನ ಅವರು ಎದುರಿಸ್ತಾ ಇದ್ದಾರೆ, ಹೌದಾ? ಇವೆಲ್ಲ ನೋಡಿ. ಲೋಕಸಭಾ ಮತ್ತು ರಾಜ್ಯಸಭಾ ಈ ಎರಡೂ ಸೇರಿ ನಾವು ಏನು ಕರಿತೀವಿ? ಸಂಸತ್ತು ಕರಿತೀವಿ. ಓಕೆ, ಸಂಸತ್ತು ಇದ್ದ ಹಾಗೆ ರಾಜ್ಯ ಶಾಸಕಾಂಗ ರಾಜ್ಯಗಳಲ್ಲಿ ಕಾನೂನು ಮಾಡುವಂಥ ಕೆಲಸ ಮಾಡ್ತದೆ. ಹಾಗಾದ್ರೆ ರಾಜ್ಯ ಶಾಸಕಾಂಗದಲ್ಲಿ ನಾವು ನೋಡ್ತೀವಿ ವಿಧಾನಸಭೆ ಅಂತ ಬರ್ತದೆ, ವಿಧಾನಸಭೆ, ಹೌದಾ? ಮತ್ತು ವಿಧಾನ ಪರಿಷತ್ ಅಂತ ಬರ್ತೈತೆ, ವಿಧಾನ ಪರಿಷತ್. ಸರ್ 28 ರಾಜ್ಯಗಳು ಅದ ನಮ್ಮಲ್ಲಿ. 28 ರಾಜ್ಯಗಳಲ್ಲಿ 2 ಅಂದರೆ ವಿಧಾನಸಭಾ ವಿಧಾನ ಪರಿಷತ್ ಐತೇನು ಸರ್? ಖಂಡಿತ ಇಲ್ಲ, ಹೌದಾ? ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ನಮ್ಮಲ್ಲಿ ವಿಧಾನ ಪರಿಷತ್ ಐತಿ. ಸಾಕಷ್ಟು ಜನ ಚರ್ಚೆ ಮಾಡ್ತಾರೆ, ವಿಧಾನ ಪರಿಷತ್ತು ಅದರ ಅವಶ್ಯಕತೆ ಇಲ್ಲ, ಅದರ ಅಸ್ತಿತ್ವಕ್ಕೆ ಬೆಲೆ ಇಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದು ರಾಜ್ಯಸಭೆನ ಹೋಲಿಸಿ ನಾವು ಲೆಕ್ಕ ಮಾಡೋಕ್ಕಾಗೋದಿಲ್ಲ. ರಾಜ್ಯಸಭೆಗಿರುವಂಥ ಅಧಿಕಾರನ ಬೇರೆ,
ವಿಧಾನ ಪರಿಷತ್ತಿಗೆ ಇರುವಂಥ ಅಧಿಕಾರನ ಬೇರೆ. ಓಕೆ, ರಾಜ್ಯಸಭೆಗೆ ನಾವು ಹೋಲಿಸಿದ್ರೆ ವಿಧಾನ ಪರಿಷತ್ ಬಹಳಷ್ಟು ವೀಕ್ ಆಗ್ತೈತಿ. ಹೌದಾ? ಹಾಗಾದ್ರೆ 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತು ವಿಧಾನಸಭೆ 2 ಅದಾವೆ. ಯಾವ 6 ರಾಜ್ಯಗಳು ಅಂದರೆ ಕೆಳಗಡೆ ಆಂಧ್ರ ಪ್ರದೇಶ, ತೆಲಂಗಾಣ, ನಮ್ಮಲ್ಲಿ ಕರ್ನಾಟಕ, ಸ್ವಲ್ಪ ಮೇಲೆ ಹೋದ್ರೆ ಮಹಾರಾಷ್ಟ್ರ. ಇಲ್ಲಿ 4 ರಾಜ್ಯ ಆದ್ರೆ ಯಾವ ರಾಜ್ಯ ಹೇಳ್ರಿ? ಆಂಧ್ರ, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ. ಇವು 4 ರಾಜ್ಯಗಳಲ್ಲಿ ವಿಧಾನಸಭಾ ವಿಧಾನ ಪರಿಷತ್ 2 ಐತಿ. ಮ್ಯಾಲೆ ಇಡೀ ನಮ್ಮ ದೇಶದ ಜನಸಂಖ್ಯೆನ ಸ್ಫೋಟ ಮಾಡ್ತಿರುವಂಥ 2 ರಾಜ್ಯ ಅದಾವೆ. ಒಂದು UP, ಬಿಹಾರ. ದೇಶದ 30% ಜನಸಂಖ್ಯೆ ಅಲ್ಲಿ ಐತಿ. ಹೌದಾ? UP, ಬಿಹಾರ್. ಅಲ್ಲಿ 2 ರಾಜ್ಯಗಳಲ್ಲಿ ಕೂಡ ಏನೈತೆ? ವಿಧಾನಸಭಾ ವಿಧಾನ ಪರಿಷತ್ ದ್ವಿಸದನ ಐತಿ. 6 ಸ್ಟೇಟ್ಸ್ ಅಂದ್ರೆ ಗೊತ್ತಾಯ್ತು ನಿಮ್ಗೆ? ವಿಧಾನ ಪರಿಷತ್, ವಿಧಾನಸಭಾ 2 ಸದನಗಳನ್ನು ಹೊಂದಿರುವ ರಾಜ್ಯಗಳು ಯಾವ ಹೇಳ್ರಿ? ಕೆಳಗಡೆ ಆಂಧ್ರ, ತೆಲಂಗಾಣ, ನಮ್ಮದು ಕರ್ನಾಟಕ, ಮ್ಯಾಲೆ ನಮ್ಮ ಸ್ವಲ್ಪ ಹೋದ್ರೆ ಮಹಾರಾಷ್ಟ್ರ, ಇನ್ನು ಮ್ಯಾಲೆ ನಾರ್ತ್ ಒಳಗೆ ಹೋದ್ರೆ UP, ಬಿಹಾರ್. ಇಲ್ಲಿ ವಿಧಾನ ಪರಿಷತ್ತು ಐತಿ. ಹೌದಾ? ಇನ್ನು ಉಳಿದು ಎಲ್ಲ ರಾಜ್ಯಗಳಲ್ಲಿ ಕೇವಲ ವಿಧಾನಸಭಾ ಅಷ್ಟೇ ಐತಿ. ಹೌದಾ? ಈಗ ಕೇರಳದ ರಾಜ್ಯ ಶಾಸಕಾಂಗ ಏನೇನು ಒಳಗೊಂಡೈತಿ ಅಂದ್ರೆ ಕೇರಳದ ರಾಜ್ಯಪಾಲ ಮತ್ತು ಕೇರಳದ ವಿಧಾನಸಭೆ. ಕರ್ನಾಟಕ ರಾಜ್ಯದ ಶಾಸಕಾಂಗ ಏನು ಒಳಗೊಂಡೈತೆ ಅಂದರೆ ಕರ್ನಾಟಕದ ರಾಜ್ಯಪಾಲ, ಕರ್ನಾಟಕದ ವಿಧಾನಸಭೆ, ಕರ್ನಾಟಕದ ವಿಧಾನ ಪರಿಷತ್. ಸರ್ ಮತ್ತೆ ಇಲ್ಲಿ 2 ಹೇಳಿದ್ರಿ, 3 ಹೇಳಿದ್ರಿ ಅಂದ್ರೆ ಯಾಕಂದರೆ ಕೇರಳದಾಗ ವಿಧಾನ ಪರಿಷತ್ ಇಲ್ಲ, ನಮ್ಮಲ್ಲಿ ವಿಧಾನ ಪರಿಷತ್ ಐತಿ. ಹೌದಾ? ಸೊ ನೀವೇನು ಸ್ಟಡಿ ಮಾಡಬೇಕು? ರಾಜ್ಯ ಶಾಸಕಾಂಗವನ್ನು ಸ್ಟಡಿ ಮಾಡಬೇಕು. ಹೌದಾ? ಸೊ ಸಂಸತ್ತಿನ ಬಗ್ಗೆ ಇರುವಂಥ ಆರ್ಟಿಕಲ್ 79ನೇ ಆರ್ಟಿಕಲ್ ನಿಮಗೆ ಸಂಸತ್ ಬಗ್ಗೆ ಹೇಳ್ತೈತಿ. 79ರೊಳಗೆ ನೀವು 89 ಸೇರಿಸಿದ್ರೆ ನಿಮಗೆ 168ನೇ ವಿಧಿ ನಿಮಗೆ ರಾಜ್ಯ ಶಾಸಕಾಂಗದ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಹೇಳ್ತದೆ. ಓಕೆ, ಸೊ ಶಾಸಕಾಂಗ ಅದು ಸಂಸತ್ತು ಆದಮೇಲೆ ನೀವು ರಾಜ್ಯ ಶಾಸಕಾಂಗವನ್ನು ಸ್ಟಡಿ ಮಾಡಬೇಕು. ಸರ್ ಅದರ ನಂತರ ಏನು ಸ್ಟಡಿ ಮಾಡಬೇಕು ಸರ್? ಅದರ ನಂತರ ವೆರಿ ಇಂಪಾರ್ಟೆಂಟ್, ಭಾಳ ಮುಖ್ಯ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇವೆರಡನ್ನು ಕೂಡ ಆಟ್ ಎ ಟೈಮ್ ಸ್ಟಡಿ ಮಾಡಬೇಕು ನೀವು. ಹೌದಾ? ಸುಪ್ರೀಂ ಕೋರ್ಟ್ ಬಗ್ಗೆ ಆರ್ಟಿಕಲ್ 124 ಹೇಳ್ತದೆ. ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಇರಬೇಕು. ಹೌದಾ? ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಮತ್ತು ಬಲಿಷ್ಠ ಸುಪ್ರೀಂ ಕೋರ್ಟ್. ಈವನ್ ನಮ್ಮದು ಬ್ರಿಟಿಷ್ ಅದರಲ್ಲ ಇಂಗ್ಲೆಂಡ್ ಸುಪ್ರೀಂ ಕೋರ್ಟ್ಗಿಂತ ನಮ್ಮದು ಬಲಿಷ್ಠ ಐತಿ. ಹೆಂಗೆ ಹೇಳ್ತೀರಿ ಸರ್ ಅಂತಂದರೆ ನಮ್ಮ ದೇಶದ ಸಂಸತ್ತು ಮಾಡುವಂಥ ಕಾಯ್ದೆಗಳನ್ನು ಅಸಿಂಧು, ಇನ್ವ್ಯಾಲಿಡ್, ಅದು ಇನ್ಮೇಲೆ ಲಾಗು ಆಗುವುದಿಲ್ಲ ಅಂತ ಹೇಳುವಂಥ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಐತಿ. ನೋಡಿರಿ, ಸಂಸತ್ನಾಗ ಲೋಕಸಭಾ ಸದಸ್ಯರು 543, ರಾಜ್ಯಸಭಾ ಸದಸ್ಯರು 245, ಇವರೆಲ್ಲರೂ ಸೇರಿ ರಾಷ್ಟ್ರಪತಿ ಸಹಿ ಹಾಕಿದರೂ ಅದನ್ನು ಅಸಿಂಧು, ಅಸಂವಿಧಾನಿಕ ಅಂತ ಹೇಳುವಂಥ ಅಧಿಕಾರ ನಮ್ಮ ಸುಪ್ರೀಂ ಕೋರ್ಟಿಗೆ ಐತಿ. ಆದರೆ ಇಂಗ್ಲೆಂಡದ ಸುಪ್ರೀಂ ಕೋರ್ಟಿಗೆ ಇಲ್ಲ. ಇಂಗ್ಲೆಂಡದ ಸುಪ್ರೀಂ ಕೋರ್ಟು ಅಲ್ಲಿ ಇಂಗ್ಲೆಂಡದ ಪಾರ್ಲಿಮೆಂಟಿಂದ ಬಂದಂಥ ಕಾಯ್ದೆಗಳನ್ನು ಅಸಿಂಧು ಹೇಳುವಂಥ ಅಧಿಕಾರ ಅಲ್ಲಿ ಇಲ್ಲ. ಅಂದರೆ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಎಷ್ಟು ಸ್ಟ್ರಾಂಗ್ ಇರ್ಬೋದು ನೋಡ್ರಿ. ಓಕೆ, 124ನೇ ವಿಧಿ ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳ್ತೈತಿ. ನೀವು ಸುಪ್ರೀಂ ಕೋರ್ಟ್ ಒಳಗೆ ಮುಖ್ಯ ನ್ಯಾಯಮೂರ್ತಿ ಬಗ್ಗೆ ಸ್ಟಡಿ ಮಾಡಬೇಕು. ಅದಕ್ಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಹೌದಾ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಾಗಬೇಕು ಅಂತ ಕೇಳಿದ್ರೆ ಅತಿ ಹೆಚ್ಚಿನ ಸೀನಿಯರ್ ಇರುವಂತಹ ಸುಪ್ರೀಂ ಕೋರ್ಟ್ ಜಡ್ಜ್ ಏನಾಗ್ತಾನೆ ಅಲ್ಲಿ ಮುಖ್ಯ ನ್ಯಾಯಮೂರ್ತಿ ಆಗಿಬಿಡ್ತಾನೆ. ಹೌದಾ? ಅದೇ ರೀತಿ ನೀವೇನು ಸ್ಟಡಿ ಮಾಡಬೇಕು? ಸುಪ್ರೀಂ ಕೋರ್ಟ್ ಮುಖ್ಯವಾದಂಥ ಫಂಕ್ಷನ್ ಸ್ಟಡಿ ಮಾಡಬೇಕು ನಾವು. ಅದರ ಮೂಲ ಕಾರ್ಯವ್ಯಾಪ್ತಿ. ಸುಪ್ರೀಂ ಕೋರ್ಟ್ ಮುಖ್ಯ ಕೆಲಸ ಏನಂದ್ರೆ ರಾಜ್ಯಗಳ ಬಗ್ಗೆ ಇರುವಂಥ ವಿವಾದಗಳು ಅಥವಾ ಕೇಂದ್ರ ಮತ್ತು ರಾಜ್ಯಗಳ ವಿವಾದಗಳು ಇವೆಲ್ಲ ಸಣ್ಣ ಪುಟ್ಟ ಕೇಸಲ್ಲ. ಸರ್ ನನಗೆ 10,000 ರೂಪಾಯಿ ಕಳೆದವ್ರಿ, ಸರ್ ನನ್ನ ಬೈಕ್ ಕಳೆದೈತ್ರಿ, ಸರ್ ನನ್ನ ಕಂಪ್ಯೂಟರ್ ಯಾರು ತೊಗೊಂಡಾರ ಸರ್. ಹೌದಾ? ಸರ್ ನಾನು ಪ್ರಧಾನಮಂತ್ರಿ ವಿರುದ್ಧ ನಾನು ಕೇಸ್ ಹಾಕ್ತೀನಿ ರೀ. ಇಂಥವು ಕೇಸ್ಗಳು ಸುಪ್ರೀಂ ಕೋರ್ಟಿಗೆ ಹೋಗೋದಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗುವಂಥ ಕೇಸ್ ಅಂದರೆ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ವರ್ಸಸ್ ಅದು ಬೇರೆ ರಾಜ್ಯ ಸರ್ಕಾರ. ಸಪೋಸ್ ಈಗ ಕೇರಳ ವರ್ಸಸ್ ತಮಿಳುನಾಡು ವರ್ಸಸ್ ಕರ್ನಾಟಕ. ಹೌದಾ? ನದಿ ವಿವಾದಗಳು ಸುಪ್ರೀಂ ಕೋರ್ಟ್ ಹೋಗಂಗಿಲ್ಲ, ನೆನಪಿರಲಿ. ನದಿ ವಿವಾದಗಳು ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ಒಂದು ಟ್ರಿಬ್ಯುನಲ್ಸ್ ಮಾಡಿದ್ದಾರೆ. ಈಗ ಕಾವೇರಿ ಸಂಬಂಧಪಟ್ಟಂತೆ ಕಾವೇರಿ ಒಂದು ಟ್ರಿಬ್ಯುನಲ್ ಬೇರೆ ಇದೆ. ಆದರೆ ಸುಪ್ರೀಂ ಕೋರ್ಟ್ ಅಂತ ತಗೊಳ್ಳಂಗಿಲ್ಲ. ಬೇರೆ ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತೈತಿ? ರಾಜ್ಯಗಳ ಮತ್ತು ಒಂದು ರಾಜ್ಯ ಬೇರೆ ರಾಜ್ಯಗಳು ಅಥವಾ ಕೇಂದ್ರ ರಾಜ್ಯ ಇಂಥ ವಿವಾದನ ಬಗೆಹರಿಸುವಂಥ ಕೆಲಸ ಸುಪ್ರೀಂ ಕೋರ್ಟ್ ಮಾಡ್ತೈತಿ. ನೆನಪಿರಲಿ, ರಾಷ್ಟ್ರಪತಿ ಚುನಾವಣೆಯ ವಿವಾದಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಅದನ್ನು ಬಗೆಹರಿಸ್ತೈತಿ. ಸೊ ಇದು ಗೊತ್ತಿರಬೇಕು ನಿಮಗೆ. ಮತ್ತು ಸುಪ್ರೀಂ ಕೋರ್ಟದ ಇದಕ್ಕಿಂತ ಕರಿತೀವಿ ನಾವು ಮೂಲ ಕಾರ್ಯವ್ಯಾಪ್ತಿ ಅಂತ ಕರಿತೀವಿ ನಾವು. ಮೂಲ ಕಾರ್ಯವ್ಯಾಪ್ತಿ ಅಂದರೆ ಒರಿಜಿನಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ನೀವು ಡೈರೆಕ್ಟಾಗಿ. ಹೌದಾ? ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತೀವಿ ನಾವು. ಪ್ರೊಟೆಕ್ಟಾರ್ ಆಫ್ ಫಂಡಮೆಂಟಲ್ ರೈಟ್ಸ್. ಮೂಲಭೂತ ಹಕ್ಕನ್ನು ರಕ್ಷಣೆ ಮಾಡುವಂಥ ಕೆಲಸ ಸುಪ್ರೀಂ ಕೋರ್ಟ್ ಮಾಡ್ತೈತಿ. ಹೌದಾ? ಹಾಗಾದರೆ ಸುಪ್ರೀಂ ಕೋರ್ಟ್ ನೀವು 124ನೇ ಆರ್ಟಿಕಲ್ಸ್ ನೋಡಬೇಕು. ಅದಾದಮೇಲೆ ನೀವು ಸ್ಟಡಿ ಮಾಡೋದು ಏನು? ಹೈಕೋರ್ಟ್. ಪ್ರತಿ ರಾಜ್ಯಕ್ಕೆ ಒಂದು ಹೈಕೋರ್ಟ್ ಇರಬೇಕತ್ತೇನಿಲ್ಲ. ಈಗ ಸಪೋಸ್ ಒಂದೊಂದು ಹೈಕೋರ್ಟಿಗೆ 4 ರಾಜ್ಯಗಳನ್ನು ಜೋಡಿಸಿದ್ದಾರೆ. ಈಗ ಬಾಂಬೆ ಹೈಕೋರ್ಟ್ ನೋಡಿದ್ರೆ ಅದು ಗೋವಾಕ್ಕೂ ಬರ್ತೈತಿ,
ಅದು ಆ ಕಡೆ ದಾದರಾ ನಗರ ಹವೇಲಿ ದಮನ್ ದಿಯುಗೂ ಬರ್ತೈತೆ, ಹೌದಾ. ಅದೇ ರೀತಿ ಗೌಹಾತಿ ಹೈಕೋರ್ಟ್ 4 ರಾಜ್ಯಗಳಿಗೆ ಸಂಬಂಧಪಡ್ತೈತೆ, ಹೌದಾ. ಸೊ ಹಿಂಗಾಗಿ ಒಂದು ಹೈಕೋರ್ಟ್ ಒಂದು ರಾಜ್ಯಕ್ಕೆ ಇರಬೇಕತ್ತೇನಿಲ್ಲ. ಸದ್ಯ ನಮ್ಮ ದೇಶದಲ್ಲಿ 25 ಹೈಕೋರ್ಟ್ಸ್ ಅದಾವೆ, 25 ಹೈಕೋರ್ಟ್. ಇತ್ತೀಚಿನ ಹೈಕೋರ್ಟ್ ಯಾವುದಂದ್ರೆ ಆಂಧ್ರ ಪ್ರದೇಶದ ಹೈಕೋರ್ಟ್, ಹೌದಾ. ಸೊ ಮೂಲಭೂತ ಹಕ್ಕುಗಳು ಸಂಬಂಧಪಟ್ಟಂತೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ರಕ್ಷಣೆ ಮಾಡ್ತಾವೆ. ಆದರೆ ನಾವು ರಿಟ್ ಅರ್ಜಿಗಳನ್ನ ಅಂದರೆ 5 ಥರ ರಿಟ್ಸ್ ಅದಾವೆ. ಹೇಬಿಯಸ್ ಕಾರ್ಪಸ್ಸು, ಮ್ಯಾಂಡಮಸ್ಸು, ಹೌದಾ, ಪ್ರೊಹಿಬಿಷನ್, ಸರ್ಚ್ಯೂರರಿ ಮತ್ತು ಕೋವಾರೆಂಟ್ ಅಂತ ಬರ್ತಾವೆ. ಸೊ ಮೂಲಭೂತ ಹಕ್ಕುನ ರಕ್ಷಣೆ ಮಾಡ್ಬೇಕಾರೆ ರಿಟ್ ಸಲ್ಲಿಸ್ತೈತೆ, ಹೌದಾ. ಸುಪ್ರೀಂ ಕೋರ್ಟ್ ರಿಟ್ಟನ್ನು ಹಾಕ್ತಂದ್ರೆ ಆರ್ಡರ್ ಮಾಡ್ತೈತಿ. ಅಕಸ್ಮಾತ್ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತೈತಿ, ಅವನ್ನ ರಿಲೀಸ್ ಮಾಡಿರಿ ಅಥವಾ ಈ ಡ್ಯೂಟಿ ಮಾಡಿರಿ, ಹೌದಾ. ಈ 5 ಥರ ರಿಟ್ಸ್ ಬರ್ತಾವೆ, ಅದಕ್ಕೆ ಸಪ್ರೇಟ್ ಕ್ಲಾಸ್ ಮಾಡೋಣಂತ. ಸೊ ಹೈಕೋರ್ಟ್ ಏನು ಮಾಡ್ತಂದ್ರೆ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕಂತ ಹೈಕೋರ್ಟಿಗೆ ಕಡ್ಡಾಯ ಇಲ್ಲ. ಯಾಕಂದರೆ ಮೂಲಭೂತ ಹಕ್ಕು ರಕ್ಷಣೆ ಮಾಡುವಂತಹ ಒಂದು ಅಧಿಕಾರ ಸುಪ್ರೀಂ ಕೋರ್ಟಿಗೆ 32ನೇ ವಿಧಿ ಐತಿ, ಅದು ಹೈಕೋರ್ಟಿಗೆ 226ನೇ ವಿಧಿ ಐತಿ. ಸೊ ಹೈಕೋರ್ಟ್ಸ್ ಯಾಕೆ ಸರ್ ಮೂಲಭೂತ ಹಕ್ಕುಗಳನ್ನ ಅದು ಉಲ್ಲಂಘನೆ ಆದರೆ ರಿಟ್ ಸಲ್ಲಿಸಬೇಕಂತ ಯಾಕೆ ಕಡ್ಡಾಯ ಇಲ್ಲ ಅಂದರೆ ಇದು 32ನೇ ವಿಧಿ ಮೂಲಭೂತ ಹಕ್ಕಾಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಕಡ್ಡಾಯವಾಗಿ ರಿಟ್ಟನ್ನು ಅಂದರೆ ಅದು ಆರ್ಡರ್ನ ಮಾಡಬೇಕಾಗ್ತೈತಿ, ಹೌದಾ. 226ನೇ ವಿಧಿ ಮೂಲಭೂತ ಹಕ್ಕುಗಳಿಗೆ ಬರುವುದಿಲ್ಲ. ಹೀಗಾಗಿ ಹೈಕೋರ್ಟ್ ಅದನ್ನು ರಿಟ್ಸ್ ಇಶ್ಯೂ ಮಾಡ್ಬೋದು, ಇಲ್ಲಿಕ್ಕಂದ್ರೆ ಇಶ್ಯೂ ಮಾಡ್ಲಿಕ್ಕಂದ್ರೂ ನಡೀತದೆ. ಓಕೆ. ಸೊ ಹೈಕೋರ್ಟ್ನಲ್ಲಿ MP ಅಂದರೆ ಸಂಸತ್ ಸದಸ್ಯರ ಏನು ಚುನಾವಣಾ ವಿವಾದಗಳನ್ನು ಬಗೆಹರಿಸುವಂಥ ಕೆಲಸ ಸುಪ್ರೀಂ ಕೋರ್ಟ್ ಮಾಡುತ್ತಾ ಹೈಕೋರ್ಟ್ ಮಾಡ್ತಂದ್ರೆ ಅದು ಹೈಕೋರ್ಟ್ ಮಾಡ್ತೈತಿ, ಹೌದಾ. ಈಗ ನಮ್ಮ ಯಾವುದೊಂದು ಜಿಲ್ಲಾ MP ಅದಾರಂದ್ರೆ ಆ MPಗೆ ಏನಾದರೂ ಚುನಾವಣಾ ಸಂಬಂಧಪಟ್ಟಂತೆ ಏನಾದರೂ ವಿವಾದ ಇತ್ತಂದ್ರೆ ಸುಪ್ರೀಂ ಕೋರ್ಟ್ ಮಾಡೋಂಗಿಲ್ಲ, ಅದನ್ನು ಏನು ಮಾಡ್ತಾರೆ, ಹೈಕೋರ್ಟ್ ಮಾಡ್ತಾರೆ, ಹೌದಾ. ಸೊ ಹೈಕೋರ್ಟ್ ನಿಮ್ಗೆ ಗೊತ್ತಿರಲಿ 25 ಹೈಕೋರ್ಟ್ಸ್ ಅದಾವೆ. ಹೈಕೋರ್ಟಲ್ಲಿ ಏನಾದರೂ ಅನ್ಯಾಯ ಆದರೆ ನೀವೇನು ಮಾಡ್ಬೋದು, ಮೇಲ್ಮನವಿ ಎಲ್ಲಿ ಸಲ್ಲಿಸ್ಬೋದು, ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸ್ಬೋದು. ಸರ್ ಹೈಕೋರ್ಟ್ ಏನು ಮಾಡ್ತೈತಿ, MP ಅನರ್ಹತೆ ಬಗ್ಗೆ ಅದು ಇದು ಮಾಡ್ತೈತೆ, ಹೌದಾ. ಅದು ವಿವಾದಗಳನ್ನು ಬಗೆಹರಿಸ್ತೈತಿ. ಎಕ್ಸಾಂಪಲ್ ಅಂದ್ರೆ ಇಂದಿರಾ ಗಾಂಧಿ ಚುನಾವಣಾ ನೀತಿ ಸಂಹಿತೆನ ಆಕೆ ಫಾಲೋ ಮಾಡಿಲ್ಲ ಅಂಥೇಳಿ ರಾಜನಾರಾಯಣ್ ಆಕೆ ವಿರುದ್ಧ ಆಕೆ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ಗೆ ಹೋಗ್ತಾನೆ. ಆಗ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿಯವರ ಚುನಾವಣೆಯನ್ನು ಅಸಿಂಧು ಅಂತ ತಿಳ್ಕೊಂಡು ಘೋಷಣೆ ಮಾಡ್ತೈತೆ. ಅಂದರೆ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಕರೆಕ್ಟ್, ಆದರೆ ಅದಕ್ಕಿಂತ ಮೊದಲು ಅವರು ಒಬ್ಬರು MP. ಆ MP ಕೇಸನ್ನು ತಗೊಳ್ಳುವಂತಹ ಕೆಲಸ ಯಾರ್ದು, ಅಲಹಾಬಾದ್ ಹೈಕೋರ್ಟ್ ಮಾಡ್ತು. ಹೀಗಾಗಿ ನಾವು ನೋಡಬೇಕು MP ಬಗ್ಗೆ ವಿವಾದ ಬಗೆಹರಿಸುವಂಥ ಕೆಲಸ ಹೈಕೋರ್ಟ್ಗಳು ಮಾಡ್ತಾವೆ. ಓಕೆ. ಸೊ ಸುಪ್ರೀಂ ಕೋರ್ಟ್ ಆದಮೇಲೆ ನೀವು ಏನು ಸ್ಟಡಿ ಮಾಡಬೇಕಂದ್ರೆ ಹೈಕೋರ್ಟ್ ಸ್ಟಡಿ ಮಾಡಬೇಕು. ಓಕೆ. ನಂತರ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದಮೇಲೆ ಇನ್ನೊಂದು ಹುದ್ದೆ ಬರ್ತದೆ, ಅಟಾರ್ನಿ ಜನರಲ್ ಅಂತ ಆರ್ಟಿಕಲ್ 76 ಒಳಗೆ ಐತೆ. ಆರ್ಟಿಕಲ್ 76 ನಿಮಗೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ. ಸರ್ ಏನ್ರಿ ಕೆಲಸ ಇವ್ರದ್ದು? ಇವ್ರು ಎಷ್ಟನೇ ವಿಧಿಗಳು ಕೊಟ್ಟಾರಂದ್ರೆ 76ನೇ ವಿಧಿ ಕೊಟ್ಟಾರ. ಏನು ಅಂದರೆ ಇವ್ರನ್ನ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಕರಿತೀವಿ ಇವ್ರನ್ನ. ಸರ್ ಏನು ಸರ್ ಇವ್ರು ಕಾನೂನು ಪಂಡಿತರು, ಇವರು ಏನು ಮಾಡ್ತಾರೆ ಕೆಲಸ? ಈಗ ಸಪೋಸ್ ಯಾವುದರ ಒಂದು ಕೇಸು ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅಂತ ಇತ್ತು ಅಂತಂದ್ರೆ ಆ ಕೇಂದ್ರ ಸರ್ಕಾರ ಅಂದರೆ ಇಡೀ 82 ಮಿನಿಟ್ರು ಲೈನ್ ಹಚ್ಚಿ ಸುಪ್ರೀಂ ಕೋರ್ಟ್ ಹೋಗಂಗಿಲ್ಲ ವಾದ ಮಾಡಲಿಕ್ಕೆ. ಒಬ್ಬ ವ್ಯಕ್ತಿನ ಕಳಿಸ್ತಾರೋ ತಮ್ಮ ಬಗ್ಗೆ ಸಮರ್ಥನೆ ಮಾಡಲಿಕ್ಕೆ, ಜಸ್ಟಿಫಿಕೇಶನ್ ಕೊಡಲಿಕ್ಕೆ, ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ, ವಿವರಣೆ ಕೊಡಲಿಕ್ಕೆ. ಯಾರವರು? ಅಟಾರ್ನಿ ಜನರಲ್. ಮೈ ಡಿಯರ್ ಅಟಾರ್ನಿ ಜನರಲ್, ಇಲ್ಲಿ ಬರ್ರಿ, ಇಲ್ಲಿ ನಮ್ಮ ಕೇಂದ್ರ ಸರ್ಕಾರ ವಿರುದ್ಧ ಯಾರು ಆಪಾದನೆ ಹೊರಡಿಸಿದಾರ, ನೀವು ಹೋಗ್ರಿ ನಮ್ಮ ಬಗ್ಗೆ ವಾದ ಮಾಡಿ ನಮ್ಮನ್ನು ಗೆಲ್ಸ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಅಟಾರ್ನಿ ಜನರಲ್ ಕಳಿಸ್ತಾರವರು. ಎಷ್ಟನೇ ವಿಧಿ ಹೇಳ್ತೈತಿ ರೀ ಅಟಾರ್ನಿ ಜನರಲ್ ಇರಬೇಕಂತ? 76ನೇ ವಿಧಿ ಹೇಳ್ತೈತಿ. ಹೆಂಗೆ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರ್ತಾನಲ್ಲ, ಅದೇ ರೀತಿ ರಾಜ್ಯ ವಿಧಾನಸಭೆಗಳು ಕೂಡ ನಾವು ಶಾಸಕಾಂಗದಲ್ಲಿ ಕೂಡ ಏನು ನೋಡ್ತೀವಿ, ಅಡ್ವೊಕೇಟ್ ಜನರಲ್ ನೋಡ್ತೀವಿ. ನಾವು ಏನು ನೋಡ್ತೀವಿ ರೀ? ಅಡ್ವೊಕೇಟ್ ಜನರಲ್ ಇಲ್ಲಿದೆ ನೋಡಿ, ಅಡ್ವೊಕೇಟ್ ಜನರಲ್ ಎಲ್ಲಿರ್ತಾರೆ? ಅವರು ರಾಜ್ಯದಲ್ಲಿ ಇರ್ತಾರೆ. ಅಟಾರ್ನಿ ಜನರಲ್ ಇರ್ತಾರೆ, ಸೆಂಟ್ರ್ನಾಗ ಇರ್ತಾರೆ, ಹೌದಾ. ಸೊ ಹಾಗಾದ್ರೆ ಅಡ್ವೊಕೇಟ್ ಜನರಲ್ ಇರುವಂತಹ ಆರ್ಟಿಕಲ್ ಯಾವುದಂದ್ರೆ ಮತ್ತೆ 76 ಒಳಗೆ 89 ಸೇರಿಸಿದ್ರೆ ನಿಮಗೆ ಸಿಗ್ತದೆ ನಿಮಗೆ 165ನೇ ವಿಧಿ. ನಿಮ್ಗೆ ಏನು ಸಿಗ್ತೈತಿ? ಅಡ್ವೊಕೇಟ್ ಜನರಲ್ ಬಗ್ಗೆ ಸಿಗ್ತೈತಿ ನಿಮಗೆ. ಅಡ್ವೊಕೇಟ್ ಜನರಲ್ ಇವ್ರ ಕೆಲಸ ಏನು? ಇವರು ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ. ಇವ್ರೇನು ಮಾಡ್ತಾರೆ? ರಾಜ್ಯ ಸರ್ಕಾರದ ಪರ ವಾದ ಮಾಡ್ತಾರೆ ಯಾವ್ದಾರ ಕೋರ್ಟ್ನ್ಯಾಗ, ಹೌದಾ. ಅದೇ ರೀತಿ ಇವರು ಯಾವುದರ ಒಂದು ಮಸೂದೆ ಪಾಸ್ ಆಗೋಕ್ಕಿಂತ ಮೊದಲು ಇವರ ಸಲಹೆಯನ್ನು ಪಡಿತಾರೆ, ಕಾನೂನು ಸಲಹೆಯನ್ನು ಕೊಡ್ತಾರೆ ಗೌರ್ಮೆಂಟಿಗೆ, ಹೌದಾ. ಸೊ ಇದು ನಿಮ್ಗೆ ಗೊತ್ತಿರಲಿ. ಅಟಾರ್ನಿ ಜನರಲ್ ಬಗ್ಗೆ ಗೊತ್ತಿರಲಿ ಮತ್ತು ಅಡ್ವೊಕೇಟ್ ಜನರಲ್ ಬಗ್ಗೆ ಗೊತ್ತಿರಲಿ. ಓಕೆ. ಅಟಾರ್ನಿ ಜನರಲ್ನ ರಾಷ್ಟ್ರಪತಿ ನೇಮಕ ಮಾಡ್ತಾರೆ, ಅಡ್ವೊಕೇಟ್ ಜನರಲ್ನ ರಾಜ್ಯಪಾಲ ನೇಮಕ ಮಾಡ್ತಾರೆ.
ಇವ್ರನ್ನ ಯಾವಾಗ ಬೇಕಾದ್ರೆ ತೆಗಿಬೋದು, ಯಾವಾಗ ಬೇಕಾದ್ರೆ ಹಾಕ್ಬೋದು. ಇದು ಯಾರ್ದಂದ್ರೆ ರಾಷ್ಟ್ರಪತಿ ಮಾಡ್ತಾರೆ. ಬಟ್ ರಾಷ್ಟ್ರಪತಿ ಸಲಹೆ ಕೊಡೋರು ಯಾರು? ಪ್ರಧಾನಮಂತ್ರಿ ಸಲಹೆ ಮಾಡ್ತಾರೆ. ಇವ್ರನ್ನ ಅಟಾರ್ನಿ ಜನರಲ್ ಮಾಡ್ರಪ್ಪ ಅಂತ ತಿಳ್ಕೊಂಡು ಸಲಹೆ ಮಾಡಿದಾಗ ರಾಷ್ಟ್ರಪತಿಯವರು ಎಸ್ ಆಯ್ತು ಅಂತ ಮಾಡಿಬಿಡ್ತಾರೆ. ನೆಕ್ಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಸಂವಿಧಾನಾತ್ಮಕ ಸಂಸ್ಥೆಗಳು ಸ್ಟಡಿ ಮಾಡಬೇಕು. ಏನ್ರಿ? ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಹೌದಾ? ಎಷ್ಟೋ ಸಂಸ್ಥೆಗಳು ನಾವು ಏನು ಕರಿತೀವಿ? ಸ್ವಾಯತ್ತ ಸಂಸ್ಥೆಗಳು, ಶಾಸನಬದ್ಧ ಸಂಸ್ಥೆಗಳು ಅಂದರೆ ಸ್ಟ್ಯಾಟ್ಯೂಟರಿ ಬಾಡೀಸು, ಮತ್ತು ಸಂವಿಧಾನಾತ್ಮಕ ಸಂಸ್ಥೆಗಳು. ಸರ್, ಯಾವ ಥರ ಸಂವಿಧಾನಾತ್ಮಕ ಸಂಸ್ಥೆ ಅಂದರೆ ಸಂವಿಧಾನದಲ್ಲಿ ಉಲ್ಲೇಖ ಇರುವಂತಹ ಸಂಸ್ಥೆಗೆ ನಾವು ಸಂವಿಧಾನಾತ್ಮಕ ಸಂಸ್ಥೆ ಅಂತ ಕರಿತೀವಿ. ಅದರ ಅರ್ಥ ಭಾರತ ಸಂವಿಧಾನದಲ್ಲಿ ಅದರ ಬಗ್ಗೆ ಉಲ್ಲೇಖ ಇರಬೇಕು. ಹೌದಾ? ಅದಕ್ಕೆ ನಾವು ಅದು ಯಾವುದಾದ್ರು ಆರ್ಟಿಕಲ್ನಾಗ ಅದನ್ನು ಕೊಟ್ಟಿರಬೇಕು. ಅದಕ್ಕೆ ನಾವು ಸಂವಿಧಾನಾತ್ಮಕ ಸಂಸ್ಥೆಗಳು ಅಂತ ಕರಿತೀವಿ. ಯಾವುದಾವ ಸರ್? UPSC, ಕೇಂದ್ರ ಲೋಕ ಸೇವಾ ಆಯೋಗ. ಇದನ್ನು ಮೆರಿಟ್ ವ್ಯವಸ್ಥೆಯ ಕಾವಲುಗಾರ ಅಂತ ಕರಿತೀವಿ ನಾವು. ಅಂದರೆ ವಾಚ್ ಡಾಗ್ ಆಫ್ ಮೆರಿಟ್ ಸಿಸ್ಟಮ್. ಯಾವುದು? UPSC ಬಗ್ಗೆ ನಿಮಗೆ ಗೊತ್ತಿರಲಿ. UPSC ಇದು ಕೇಂದ್ರದಲ್ಲಿ A ಮತ್ತು B ಗ್ರೇಡ್ನ ಹುದ್ದೆಗಳನ್ನು ಏನು ಮಾಡ್ತೈತಿ? ನೇಮಕ ಮಾಡ್ತೈತಿ, ರಿಕ್ರೂಟ್ ಮಾಡ್ತೈತಿ ಮತ್ತು ತರಬೇತಿ ಕೊಡುವಂಥ ಸಂಸ್ಥೆ. ಯಾವುದದು? UPSCಲಿ ಒಟ್ಟಾರೆ 11 ಜನ ಇರ್ತಾರೆ. ಒಬ್ಬ ಚೇರ್ಮನ್ರು ಮತ್ತು ಕನಿಷ್ಠ 9 ಜನ ಸದಸ್ಯರು ಇರ್ತಾರೆ. ಎಲ್ಲಿ? UPSC ಒಳಗೆ. UPSC ಮೆಂಬರ್ಸನ್ನು ಯಾರು ನೇಮಕ ಮಾಡ್ತಂದ್ರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಓಕೆ, ಅವ್ರನ್ನ ಸುಪ್ರೀಂ ಕೋರ್ಟ್ ಇದ್ರ ಸಲಹೆ ಮುಖಾಂತರ ಅವ್ರನ್ನ ರಾಷ್ಟ್ರಪತಿಯವರು ತೆಗಿತಾರೆ. ಯಾರನ್ನ? UPSC ಮೆಂಬರ್ಸನ್ನು. UPSC ನೀವು ಸ್ಟಡಿ ಮಾಡಿದ್ಮೇಲೆ UPSC ಸ್ಟಡಿ ಮಾಡಿ ನೀವು ಸ್ಟಡಿ ಮಾಡಬೇಕಾದ ಟಾಪಿಕ್ ಯಾವ್ದಂದ್ರೆ SPSC ಅಂದರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅಂದರೆ ರಾಜ್ಯ ಲೋಕಸೇವಾ ಆಯೋಗ. ನಮ್ಮ ಕರ್ನಾಟಕದಂತರೂ ಕೆಟ್ಟ ಕೆರ ಹಿಡಿದ್ಬಿಟ್ಟೈತಿ. ಎಲ್ಲರೂ ಮಾತಾಡೋದು ಕರ್ನಾಟಕ ಲೋಕಸೇವಾ ಆಯೋಗ. ಎಷ್ಟೋ ಮಂದಿ KPSC ನೋಡ್ರಿ, ಮೊನ್ನೆ ಯಾರು ಸರ್ KPSC ಒಳಗೆ 600 KS ಅಧಿಕಾರಿ ಕರೆದಾರ ಸರ್ ಅಂತಂದರು. ಹೌದಾ? ಯಾವಾಗ ಕರೆದ್ರು ಅಂತಂದ್ರೆ ದೋಸ್ತ, ಅದು KPSC ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಅಲ್ಲ, ಅದು ಕೇರಳ ಲೋಕಸೇವಾ ಆಯೋಗ. ಅದನ್ನು KPSC ಅಂತ ಕರೆದು ಬಿಡ್ತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕರ್ನಾಟಕ ಲೋಕಸೇವಾ ಆಯೋಗ ಬಹಳಷ್ಟು ಸುದ್ದಿ ಒಳಗೈತಿ. ಒಳ್ಳೆ ಹೆಸರಿನಾಗೆಲ್ಲ ಕೆಟ್ಟ ಹೆಸರೊಳಗೆ. ಆದರೂ ಕೂಡ ನಿಮಗೆ ಪಾಸಿಟಿವ್ ಇರಲಿ. ಇತ್ತೀಚೆಗೆ ಅದು ಕೂಡ ಸ್ವಲ್ಪ ಸುಧಾರಿಸ್ತಾ ಇದೆ. ಅಲ್ಲಿ ಕೂಡ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಕೂಡ ಇವತ್ತು ಭ್ರಷ್ಟಾಚಾರ ಕಡಿಮೆ ಆಗ್ತಾಯಿದೆ. ಹೌದಾ? ಎಲ್ಲೋ ಒಂದು 2-3% ನಡೀತದಲ್ಲ, ಅದ ಸುದ್ದಿ ಕೇಳಿ 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 ಸ್ಕ್ಯಾಮ್ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ದಯವಿಟ್ಟು ಪಾಸಿಟಿವ್ ಆಗಿರಿ. ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗ ಸಾಕಷ್ಟು ಸುಧಾರಿಸಿ ಒಳ್ಳೆಯ ನೇಮಕಾತಿಗಳನ್ನ ಮಾಡ್ತಾ ಇದೆ. ಓಕೆ, ಸೊ SPSC ಬರ್ತದೆ, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಓಕೆ, ಈ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರ ನೇಮಕ ಮಾಡೋದು ರಾಜ್ಯಪಾಲ, ಆದರೆ ತೆಗೆದು ಹಾಕೋದು ರಾಷ್ಟ್ರಪತಿ. ನೆನಪಿರಲಿ. ಓಕೆ, ಇವರ ನೇಮಕ ಮಾಡೋದು ರಾಜ್ಯಪಾಲ, ತೆಗೆದು ಹಾಕುವಂಥ ಕೆಲಸ ಮಾಡ್ತಾರೆ ರಾಷ್ಟ್ರಪತಿಯವರು ಮಾಡ್ತಾರೆ. ನೆನಪಿರಲಿ. ಓಕೆ, ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲಿ ಮತ್ತೆ ಬರೋದು ನಿಮಗೆ ಹಣಕಾಸು ಆಯೋಗ ಅಂತ ಬರ್ತೈತಿ. ಯಾವುದ್ರದ್ದು? ಹಣಕಾಸು ಆಯೋಗ 280ನೇ ಆರ್ಟಿಕಲ್, 280ನೇ ವಿಧಿ ನಿಮಗೆ ಏನು ಸಿಗುತ್ತೆ? ಹಣಕಾಸು ಆಯೋಗ, ಫೈನಾನ್ಸ್ ಕಮಿಷನ್. ಹೌದಾ? ಪ್ರತಿ 5 ವರ್ಷಕ್ಕೊಮ್ಮೆ ರಾಷ್ಟ್ರಪತಿಯವರು ದೇಶದಲ್ಲಿ ಹಣಕಾಸು ಆಯೋಗವನ್ನು ನೇಮಕ ಮಾಡಬೇಕು. ಓಕೆ, ಹಣಕಾಸು ಆಯೋಗ ಅಂತೇಳಿ. ಸೊ ಹಣಕಾಸು ಆಯೋಗ ಎಷ್ಟನೇ ವಿಧಿದು? 280ನೇ ವಿಧಿ. ಸರ್, ಹೆಂಗೆ ಕೇಂದ್ರ ಹಣಕಾಸು ಆಯೋಗ ಐತಲ್ರಿ, ರಾಜ್ಯದಲ್ಲಿ ಹಣಕಾಸು ಆಯೋಗ ಐತೇನು ಸರ್? ರಾಜ್ಯದಲ್ಲೂ ಐತಿ. ಯಾವುದಂದ್ರೆ ಅದು ರಾಜ್ಯದಲ್ಲಿ 243 I. ಇದು ವಿಧಿ ಒಳಗೆ ನಿಮಗೆ ರಾಜ್ಯ ಹಣಕಾಸು ಆಯೋಗ ಸಿಗುತ್ತೆ. ರಾಜ್ಯ ಹಣಕಾಸು ಆಯೋಗ ಏನಿದು? 243 I. ಹೌದಾ? ರಾಜ್ಯ ಹಣಕಾಸು ಆಯೋಗ ಇದು ಪಂಚಾಯತ್ ವ್ಯವಸ್ಥೆ 9ನೇ ಭಾಗದಲ್ಲಿ ಬರ್ತೈತಿ. ಪಂಚಾಯತ್ ವ್ಯವಸ್ಥೆ ಬರ್ತಲ್ಲ, 9ನೇ ಭಾಗ ಅದ್ರಾಗ ಬರ್ತೈತಿ. ಯಾವುದೋ ರಾಜ್ಯ ಹಣಕಾಸು ಆಯೋಗ. 243 ವಿಧಿ. ಆ ಎಂದರೆ ಇನ್ಕಮ್, ಹಣಕಾಸಿನ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಹಣಕಾಸಿನ ಇನ್ಕಮ್. ಹಾಗೆ ರಾಜ್ಯ ಹಣಕಾಸು ಆಯೋಗ ನೆನಪಿರಲಿ. ಅದಾದ ನಂತರ ಹಣಕಾಸು ಆಯೋಗ ಆದಮೇಲೆ ಈ ಹಣಕಾಸು ಆಯೋಗದ ಮುಖ್ಯ ಕೆಲಸ ಏನು ಗೊತ್ತೇನ್ರಿ? ರಾಜ್ಯ ಕೇಂದ್ರದ ನಡುವೆ ಹಣಕಾಸಿನ ಸಂಬಂಧವನ್ನು ಅದು ತೋರಿಸ್ಕೊಡ್ತೈತಿ. ಇಟ್ ಸ್ಟೇಟ್ಸ್ ದ ಫೈನಾನ್ಷಿಯಲ್ ರಿಲೇಷನ್ಶಿಪ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್. ಕೇಂದ್ರ ರಾಜ್ಯಗಳು ಎಷ್ಟೆಷ್ಟು ದುಡ್ಡು ಕೊಡಬೇಕು, ಟ್ಯಾಕ್ಸ್ ದುಡ್ಡು ಬರ್ತದಲ್ಲ ನೋಡಿರಿ. ಕೇಂದ್ರಕ್ಕೇನು ಸಪ್ರೇಟ್ ದುಡ್ಡು ಬರೋಂಗಿಲ್ಲ. ಅಮೆರಿಕ ಆಸ್ಟ್ರೇಲಿಯಾದಿಂದ ಅವರು ರಾಜ್ಯಗಳಿಂದನೇ ಆದಾಯ ಗಳಿಸ್ತಾರೋ, ಅದೇ ದುಡ್ಡನ್ನು ರಾಜ್ಯಗಳಿಗೆ ಕೊಡಬೇಕಾಗ್ತೈತೆ. ಹೌದಾ? ಹೀಗಾಗಿ ಎಷ್ಟು ದುಡ್ಡು ಕೊಡಬೇಕು ಕೇಂದ್ರ ರಾಜ್ಯಗಳಿಗೆ ಅಂತ ಡಿಸೈಡ್ ಮಾಡೋರು ಯಾರಂದ್ರೆ ಫೈನಾನ್ಸ್ ಕಮಿಷನ್, ಹಣಕಾಸು ಆಯೋಗ. ಹಂಗೆ ರಾಜ್ಯದಲ್ಲಿಯೂ ಇದೆ, ಅದು ರಾಜ್ಯ ಹಣಕಾಸು ಆಯೋಗ. ರಾಜ್ಯ ಹಣಕಾಸು ಆಯೋಗದ ಕೆಲಸ ಏನಂದರೆ ಸ್ಥಳೀಯ ಸಂಸ್ಥೆಗಳಿಗೆ ಹಣಕಾಸನ್ನು ಒದಗಿಸುವಂಥ ಕೆಲಸ. ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗಳಿಗೆ. ಹೌದಾ? ಇವರು ದುಡ್ಡು ಕೋಟಿಗಟ್ಟಲೆ ತೊಗೊಂಡು ಹೆಂಗೆ ಪಾಕೆಟನ್ನು ತುಂಬ್ಕೋತಿದ್ದಾರೆ ಅದು ಭಗವಂತನಿಗೆ ಗೊತ್ತು. ಹೌದಾ? 243 ರಾಜ್ಯ ಹಣಕಾಸು ಆಯೋಗ. ನಂತರ ನಾವು ಸ್ಟಡಿ ಮಾಡಬೇಕಾದೇನೆಂದ್ರೆ ರಾಜ್ಯ ಹಣಕಾಸು ಆಯೋಗ ಆದಮೇಲೆ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್. ಏನಿದು? ಎಲೆಕ್ಷನ್ ಕಮಿಷನ್. ಹೌದಾ? ಇಲ್ಲಿ ಕೂಡ ಕಮಿಷನ್ ಕೆಲಸ ನಡೀತಾ ಇದೆ ಅಂತಾರೆ. ಬಟ್ ಆದಷ್ಟು ಕೂಡ ನಾವು ಪಕ್ಷಾತೀತವಾಗಿ ಮತ್ತು ಭಾಳಷ್ಟು ಮುಕ್ತವಾದಂಥ ಚುನಾವಣೆ ನಡೆಸುವಂಥ ಕೆಲಸ ಯಾವ್ದು ಮಾಡ್ತದೆ? ಚುನಾವಣಾ ಆಯೋಗ. 324ನೇ ವಿಧಿ.
ಹೌದಾ. 15ನೇ ಭಾಗದೊಳಗೆ ಚುನಾವಣಾ ಆಯೋಗ ಅಂತ ಬರ್ತೈತಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ 324ರಿಂದ 329 ನಮಗೆ ಚುನಾವಣೆ ನಡೆಸುವಂಥ ಕೆಲಸ ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ರಾಷ್ಟ್ರಪತಿ ಅವರಿಗೆ ಚುನಾವಣೆ ನಡೆಸುವಂಥ ಕೆಲಸ ಮತ್ತು ಉಪರಾಷ್ಟ್ರಪತಿಯವ್ರನ್ನ ಯಾರು ಮಾಡ್ತಾರೆ ಅಂದ್ರೆ ಚುನಾವಣಾ ಆಯೋಗ ಮಾಡ್ತೈತಿ. ಈವನ್ MLAಗಳ ಎಲೆಕ್ಷನ್ ಕೂಡ ಯಾರು ಮಾಡ್ತಾರೆ ಅಂದ್ರೆ ರಾಜ್ಯ ಚುನಾವಣಾ ಆಯೋಗ ಅಲ್ಲ, ಅದು ಕೇಂದ್ರ ಚುನಾವಣಾ ಆಯೋಗ. ಸರ್ ಹಾಗಾದ್ರೆ ಹೆಂಗೆ ಕೇಂದ್ರ ಚುನಾವಣಾ ಆಯೋಗ ಐತಲ್ಲ ಸರ್, ಇದನ್ನ ಯಾಕೆ ಸಂವಿಧಾನಾತ್ಮಕ ಸಂಸ್ಥೆ ಅಂತೀವಿ ನಾವು? ಯಾಕಂದ್ರೆ 324ನೇ ವಿಧಿಯೊಳಗೆ ಇದರ ಬಗ್ಗೆ ಉಲ್ಲೇಖ ಐತಿ. ಸಂವಿಧಾನದೊಳಗೆ ಅದರ ಉಲ್ಲೇಖ ಐತಿ ಅಂದ್ರೆ ಅದಕ್ಕೆ ನಾವು ಸಂವಿಧಾನಾತ್ಮಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಹೌದಾ. ಇನ್ನೊಂದು ಬರ್ತದ ಶಾಸನಬದ್ಧ ಸಂಸ್ಥೆ ಅಂತ, ಅಂದ್ರೆ ಸ್ಟ್ಯಾಟ್ಯೂಟರಿ ಬಾಡಿ ಅಂತ. ಪಾರ್ಲಿಮೆಂಟಿಂದ ಕಾಯ್ದೆ ಆಗಿ ಅಕಸ್ಮಾತ್ ಒಂದು ಸಂಸ್ಥೆ ಬಂತು ಅಂತಂದ್ರೆ ಅದಕ್ಕೆ ನಾವು ಸ್ಟ್ಯಾಟ್ಯೂಟರಿ ಬಾಡಿ ಅಥವಾ ಶಾಸನಬದ್ಧ ಸಂಸ್ಥೆ ಅಂತ ಕರಿತೀವಿ. ನೆನಪಿರಲಿ, ಪಾರ್ಲಿಮೆಂಟಿಂದ ಕಾಯ್ದೆ ಆಗಿ ಪಾರ್ಲಿಮೆಂಟಿಂದ ಪಾಸ್ ಆತಂದ್ರೆ ಅದಕ್ಕೆ ಶಾಸನಬದ್ಧ ಸಂಸ್ಥೆ. ಹೌದಾ. ಅಕಸ್ಮಾತ್ ಸಂವಿಧಾನೊಳಗೆ ಇತ್ತಂದ್ರೆ ಅದು ಸಂವಿಧಾನಾತ್ಮಕ ಸಂಸ್ಥೆ. ಹೆಂಗೆ ಚುನಾವಣಾ ಆಯೋಗ ಐತಲ್ಲ ಕೇಂದ್ರದ್ದು 324ನೇ ವಿಧಿ ಸರ್, ಹಾಗಾದ್ರೆ ರಾಜ್ಯಗಳಲ್ಲೂ ಐತೇನು ಸರ್? ರಾಜ್ಯಗಳಲ್ಲೂ ಐತಿ, ಅದಕ್ಕೆ ರಾಜ್ಯ ಚುನಾವಣಾ ಆಯೋಗ ಅಂತ ಕರಿತೀವಿ. ಇದು 324 ಅಲ್ಲ, ಇದು 2 ಇಲ್ಲಿ ತಗೋರಿ, ಇದು 4 ಇಲ್ಲಿ ತಗೋರಿ, ಇಲ್ಲಿ 3 ಇಲ್ಲಿ ತಗೋರಿ, 243 ನೋಡ್ರಿ ಅಲ್ಲೇ ಐತದ. 324 ಐತಲ್ಲ, ಇದು 2 ಇಲ್ಲಿ, ಇದು 4 ಇಲ್ಲಿ, ಇದು 3 ಇಲ್ಲಿ, 243 ಸರ್. ಅಷ್ಟೇ ಇಲ್ಲ, 243 ಇದು ರಾಜ್ಯ ಚುನಾವಣಾ ಆಯೋಗ. ಸರ್ ಇದು ಯಾವ ಎಲೆಕ್ಷನ್ ಮಾಡ್ತದೆ ಸರ್? ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಕೆಲಸ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಮಾಡುವಂಥದ್ದು. ಸ್ಥಳೀಯ ಸಂಸ್ಥೆಗಳನ್ನು ಚುನಾವಣೆ ಮಾಡುವಂಥ ಕೆಲಸ ಕೇಂದ್ರ ಚುನಾವಣಾ ಆಯೋಗ ಅಲ್ಲ. ಹೌದಾ. ಯಾರ ಕೆಲಸ ಅದು? ರಾಜ್ಯ ಚುನಾವಣಾ ಆಯೋಗ. ಇದು 243 ಏನು ಇನ್ಕಮ್ ಅಂತೇಳಿ ರಾಜ್ಯ ಹಣಕಾಸು ಆಯೋಗ ಅಂತ ಹೇಳಿದಿರಿ. ಮತ್ತು ಇದಕ್ಕೆ ಯಾವ ನೆನಪಾಗೋ ಟ್ರಿಕ್ ಐತೇನು ಸರ್? ಎಲೆಕ್ಷನ್ ಎಲೆಕ್ಷನ್ ಬರ್ತಲ್ಲ, ಎಲೆಕ್ಷನ್ 243 ರಾಜ್ಯ ಚುನಾವಣಾ ಆಯೋಗ. ರಾಜ್ಯ ಚುನಾವಣಾ ಆಯೋಗ ಏನು ಮಾಡ್ತೈತಿ? ಎಲೆಕ್ಷನ್ ಯಾರಿಗೆ ನಡೆಸ್ತೈತಿ? ಸ್ಥಳೀಯ ಸಂಸ್ಥೆಗಳಿಗೆ. ಹೌದಾ. ಕೇಂದ್ರ ಚುನಾವಣಾ ಆಯೋಗ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಚುನಾವಣೆ, ಸಂಸತ್ ಸದಸ್ಯರು ಮತ್ತು ವಿಧಾನಸಭಾ ಸದಸ್ಯರಿಗೆ ಚುನಾವಣೆ ಮಾಡುವಂಥ ಕೆಲಸ ಯಾರು? ಚುನಾವಣಾ ಆಯೋಗ. ಚುನಾವಣಾ ಆಯೋಗ ನೀವು ಸ್ಟಡಿ ಮಾಡಿದ್ಮೇಲೆ ನೆಕ್ಸ್ಟ್ ಯಾವ ಟಾಪಿಕ್ ತೊಗೋಬೇಕು ನೀವು? ಪಕ್ಷಾಂತರ ನಿಷೇಧ ಕಾಯ್ದೆ, ಆ್ಯಂಟಿ ಡಿಫೆಕ್ಷನ್ ಲಾ. ಸರ್ ಪಕ್ಷಾಂತರ ನಿಷೇಧ ಕಾಯ್ದೆ ಇದು ಸಂವಿಧಾನ ಜಾರಿಗೆ ಬಂದಾಗ ಇತ್ತೇನು ಸರ್ ಅಂದರೆ ಇರಲಿಲ್ಲ. ಅದನ್ನು 1985ರಲ್ಲಿ 52ನೇ ತಿದ್ದುಪಡಿ ಮಾಡಿ 10ನೇ ಅನುಸೂಚಿ ಒಳಗೆ ಹಾಕ್ತಾರೆ. ಎಷ್ಟನೇ ಅನುಸೂಚಿ ಇರೋದು? 10ನೇ ಅನುಸೂಚಿ ಅಥವಾ ಸ್ಕೆಡ್ಯೂಲ್, 10ನೇ ಸ್ಕೆಡ್ಯೂಲ್ನೇ ಹಾಕ್ತಾರೆ. ಇವನ್ನ ಸಾಕಷ್ಟು ಎಕ್ಸಾಮ್ನ ಪ್ರಶ್ನೆ ಕೇಳ್ಯಾರ. PSI ಆಗಿರ್ಬೋದು, KS ಆಗಿರ್ಬೋದು, IAS ಎಕ್ಸಾಮ್ನ ಕೇಳ್ಯಾರ ಕ್ವಶನ್. IAS ಎಕ್ಸಾಮ್ನ ಏನು ಕೇಳ್ಯಾರ? 10ನೇ ಅನುಸೂಚಿ ಈ ಕೆಳಗಿನ ಏನನ್ನು ಹೇಳ್ತೈತೆ ಅಂತ. ಇಟ್ ಮೀನ್ಸ್ 10th ಸ್ಕೆಡ್ಯೂಲ್ ಟೆಲ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಥಿಂಗ್ಸ್ ಅಂತೇಳಿ. ಹೌದಾ. ಏನು ಹೇಳ್ತೈತೆ ಅಂದರೆ ಸರ್ ಇದು ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ಹೇಳ್ತಾರೆ ಸರ್. ಪಕ್ಷಾಂತರ ನಿಷೇಧ ಕಾಯ್ದೆ ಟಕ್ ಅಂತೇಳಿ BJPಯಿಂದ ಕಾಂಗ್ರೆಸ್ಗೆ ಹೋಗೋದು, ಕಾಂಗ್ರೆಸ್ನ JDS ಹೋಗೋದು ನೋಡಿದ್ರಲ್ಲ. 17 ಜನ MLAಗಳು JDS ಕಾಂಗ್ರೆಸ್ ಜಂಪ್ ಆಗಿ BJPಗೆ ಬಂದರು. ಯಾಕಂದ್ರೆ ಪವರ್ ಸಿಗ್ತೈತಿ. ಹೌದಾ. ಮಿನಿಸ್ಟರ್ ಆಗಿಬಿಡ್ತಾರೆ, ಸಿಕ್ಕಾಪಟ್ಟೆ 100 ಕೋಟಿ ದುಡ್ಡು ಸಿಗ್ತೈತಿ. ಇಂತಹ ಡರ್ಟಿ ಪೊಲಿಟಿಷಿಯನ್ತನ ನಮ್ಮ ವ್ಯವಸ್ಥೆ ಕಂಪ್ಲೀಟಾಗಿ ಹಾಳಾಗ್ತಾಯಿದೆ. ಯಾಕಂದ್ರೆ ಇವರೆಲ್ಲ ಬೈ ದ ಪೀಪಲ್ ಅಂತ ಇಲ್ಲ, ಇವರೆಲ್ಲ ಬೈ ದಿ ಪೀಪಲ್ ಅನ್ನೋರು. ಓಕೆ. ಬೈ ಅಂದರೆ ಇದಲ್ಲ. ಓಕೆ. ಸೊ ಹಾಗಾದ್ರೆ ನಾವು ಪಕ್ಷಾಂತರ ನಿಷೇಧ ಕಾಯ್ದೆ ಅಂದರೆ ಕೆಲವೊಂದು ಸಲ ಏನು ಮಾಡ್ತಾರೆ ಅಂದ್ರೆ ಸ್ಪೀಕರು ಸೆಂಟ್ರ್ ಒಳಗೆ, ಕೆಳಗಡೆ ಇಲ್ಲಿ ವಿಧಾನಸಭೆ ಒಳಗೆ ಏನು ಮಾಡ್ತಾರೆ ಅಂದ್ರೆ ಯಾವ ಒಬ್ಬ ರಾಜಕಾರಣಿ ಇನ್ನೊಂದು ಪಕ್ಷಕ್ಕೆ ಹೋಗ್ತಾನಲ್ಲ ಅವನ್ನ ಪಕ್ಷಾಂತರ ನಿಷೇಧ ಕಾಯ್ದೆ ಒಳಗೆ ಅವನ್ನ ಅಕಸ್ಮಾತ್ ಅನರ್ಹತೆ ಮಾಡಿದ್ರೆ, ಡಿಸ್ಕ್ವಾಲಿಫೈ ಮಾಡಿದ್ರೆ ಅವರು ನಾಳೆ ಇನ್ನೊಂದು ಪಾರ್ಟಿ ಒಳಗೆ ಮಿನಿಸ್ಟರ್ ಆಗೋಕ್ಕೆ ಆಗೋದಿಲ್ಲ. ಸುಮ್ಮನೆ ಒಂದು ರಾಜೀನಾಮೆ ಕೊಟ್ಟು ಸರ್ ನಾನು ಕಾಂಗ್ರೆಸ್ MLA ಇದ್ದೀನಿ, ನಾನು BJP ಸೇರ್ತೀನಿ ಸರ್, ರಾಜೀನಾಮೆ ಕೊಡ್ತೀನಿ ಅಂದ್ರೆ ರಾಜೀನಾಮೆ ಒಪ್ಕೊಳ್ಳಂಗಿಲ್ಲ ಅವರು ಸ್ಪೀಕರ್. ರಾಜೀನಾಮೆ ಒಪ್ಕೊಂಡ್ಬಿಟ್ಟು ಏನಾಗ್ತಾರೆ? ನೆಕ್ಸ್ಟ್ ಅವ ಬೇರೆ ಪಾರ್ಟಿ ಒಳಗೆ ಮಿನಿಸ್ಟರ್ ಆಗಿಬಿಡ್ತಾನೆ. ಮಿನಿಸ್ಟರ್ ಯಾಕೆ ಆಗ್ತಾನೆ ಸರ್? ಬೇರೆ ಪಾರ್ಟಿಗೆ ಅವ MLA ಆಗಬೇಕು. ಮತ್ತು ತಿರ್ಗಾ MLA ಆಗಬೇಕಂದ್ರೆ ನೀವು ಮಿನಿಸ್ಟರ್ ಆಗಬೇಕಂದ್ರೆ MLA ಇರಬೇಕತ್ತೇನಿಲ್ಲ. 6 ತಿಂಗಳ ಕಾಲ ನೀವು ಎಂಜಾಯ್ ಮಾಡ್ಬೋದು ಮಿನಿಸ್ಟ್ರಾಗಿ. ಬಟ್ 6 ತಿಂಗಳ ಒಳಗೆ ನೀ MLA ಅಥವಾ MLC ಆಗಬೇಕು. ಸರಿ, ಏನಿದ್ರು MLA MLC ಅಂದ್ರೆ ನೋಡ್ರಿ, ನಮ್ಮ ರಾಜ್ಯ ಶಾಸಕ ಹೇಳ್ಬೇಕಾರೆ ವಿಧಾನಸಭೆ ಅಂತಂದ್ರೆ ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್. ಹೌದಾ. ವಿಧಾನಸಭೆಯಲ್ಲಿ ಕೂತ್ಕೊಳ್ಳುವಂತಹ ಸದಸ್ಯರಿಗೆ ನಾವು MLAಗಳು ಅಂತ ಕರಿತೀವಿ. ವಿಧಾನ ಪರಿಷತ್ತೊಳಗೆ ಕೂತ್ಕೊಳ್ಳುವಂತಹ ಸದಸ್ಯರಿಗೆ ನಾವು ಏನು ಕರಿತೀವಿ? MLCಗಳು ಅಂತ ಕರಿತೀವಿ. ಏನು ಕರಿತೀವಿ? MLC, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. MLA ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಈ MLCಗಳನ್ನ ವಿಧಾನ ಪರಿಷತ್ನಾಗ ಇರ್ತಾರಲ್ಲ, ಇವ್ರೊಂಥರ ವಿಧಾನಸಭೆಯಲ್ಲಿ ಸಲ್ಲದವರು ವಿಧಾನ ಪರಿಷತ್ನಾಗ ಸಲ್ತಾರೆ. ಇವರು ಈ ಎಲೆಕ್ಷನ್ ಒಳಗಂತೂ ಜನ ಅವರಿಗೆ
ಉಗಿದು ಬಿಟ್ಟಾರ, ಹೋಟ್ ಹಾಕಿಲ್ಲ. ಇನ್ನವ್ರು ಎಲ್ಲಿ ಹೋಗ್ತಾರೆ? ವಿಧಾನ ಪರಿಷತ್ಗೆ ಹೋಗ್ತಾರೆ. ಬಟ್ ವಿಧಾನ ಪರಿಷತ್ ಕೂಡ ಅತ್ಯುತ್ತಮ ರಾಜಕಾರಣಿ ಉಳಿದ್ದಾರೆ. ಸೊ ಅದು ಕೂಡ ನಾವು ಹೇಳ್ಬೋದು. ಹೌದಾ? ಸೊ ಹಾಗಾದರೆ ನಾವು ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತಂದರೆ 1985 ಎಷ್ಟನೇ ಒಂದು ತಿದ್ದುಪಡಿ ಅಂದರೆ ಸಂವಿಧಾನಕ್ಕೆ 52ನೇ ತಿದ್ದುಪಡಿ. ಹೌದಾ? ಎಷ್ಟನೇ ತಿದ್ದುಪಡಿ? 10ನೇ ಅನುಸೂಚಿ ಎಷ್ಟನೇ ತಿದ್ದುಪಡಿಗೆ ಬಂತಂದರೆ 10ನೇ ಅನುಸೂಚಿ. ಹೌದಾ? ಯಾವಾಗ ಅಂದ್ರೆ 1985. ಪಕ್ಷಾಂತರ ನಿಷೇಧ ಕಾಯ್ದೆನ ಯಾವ ಪ್ರಧಾನಮಂತ್ರಿ ತೊಗೊಂಬಂದ್ರೆ ಮಾನ್ಯ ರಾಜೀವ್ ಗಾಂಧಿಯವರು, ದಿವಂಗತ ರಾಜೀವ್ ಗಾಂಧಿಯವರು ಇದನ್ನು ತೊಗೊಂಬರ್ತಾರೆ. ಪಕ್ಷಾಂತರ ನಿಷೇಧ ಕಾಯ್ದೆ ನೀವು ಚುನಾವಣೆ ಟಾಪಿಕ್, ಚುನಾವಣಾ ಆಯೋಗ ಅದನ್ನು ಸ್ಟಡಿ ಮಾಡಿದ್ಮೇಲೆ ಇದಕ್ಕೆ ಬಂದುಬಿಡ್ರಿ. ಪಕ್ಷಾಂತರ ನಿಷೇಧ ಕಾಯ್ದೆನ ಸ್ಟಡಿ ಮಾಡಿರಿ, ನಿಮಗೆ ಈಜಿಯಾಗಿ ಕ್ಯಾಚ್ ಮಾಡ್ಬೋದು ನೀವು. ಓಕೆ, ಇಷ್ಟಾದಮೇಲೆ ಮತ್ತೆ ಇನ್ನೊಂದು ಟಾಪಿಕ್ಸ್ ಬರ್ತೀನಿ ನಾನು. ಹೌದಾ? ಸಂವಿಧಾನ ಹೆಂಗೆ ಓದಬೇಕು ನೋಡ್ರಿ, ಎಲ್ಲ ಟಾಪಿಕ್ಸ್ ಬರ್ತಿದ್ದೀನಿ. ಒಂದ್ಸಲ ಇನ್ನೊಂದು ರಿವೈಸ್ ಮಾಡಿಕೊಡ್ರಿ, ಎಕ್ಸಾಕ್ಟಾಗಿ ನಿಮಗೆ ಗೊತ್ತಾಗ್ತೈತಿ. ನಾವಿಲ್ಲಿ ಕೆಲವೊಂದು ಬಿಟ್ಟಿವಿ. ಇಲ್ಲಿ ಏನು ಜಿಲ್ಲಾ ನ್ಯಾಯಾಲಯಗಳು ಬರ್ತಾವೆ. ಜಿಲ್ಲಾ ನ್ಯಾಯಾಲಯದ ಬಗ್ಗೆ ಜಾಸ್ತಿ ಕೇಳೋದಿಲ್ಲ, ಆದರೂ ಗೊತ್ತಿರಲಿ. ಜಿಲ್ಲಾ ನ್ಯಾಯಾಲಯದಲ್ಲಿ ನಾವು ಸೆಷನ್ ಜಡ್ಜು ಮತ್ತು ಸಿವಿಲ್ ಜಡ್ಜ್ ಅಂತ ಕೇಳಿರಿ ನಾವು. ಅದ ಸೇಮ್ ಡಿಸ್ಟ್ರಿಕ್ಟ್ ಜಡ್ಜ್, ಜಿಲ್ಲಾ ನ್ಯಾಯಾಧೀಶ ಕ್ರಿಮಿನಲ್ ಕೇಸಸ್ಸನ್ನು ಹಿಯರ್ ಮಾಡಿದ್ರೆ, ಕ್ರಿಮಿನಲ್ ಕೇಸಸ್ಸನ್ನು ಮೊಕದ್ದಮೆಗಳನ್ನ ಆತ ಹಿಯರ್ ಮಾಡಿದ್ರೆ ಆತಗೆ ಸೆಷನ್ ಜಡ್ಜ್ ಅಂತ ಕರಿತೀವಿ ನಾವು. ಆದ್ರೆ ಅದ ಜಡ್ಜ್ ಸಿವಿಲ್ ಕೇಸಸ್ಸನ್ನು ಹಿಯರ್ ಮಾಡಿದ್ರೆ ಅವನಿಗೆ ನಾವು ಜಿಲ್ಲಾ ನ್ಯಾಯಾಧೀಶ ಅಂತ ಕರಿತೀವಿ. ನೆನಪಾಯ್ತು ನಿಮ್ಗೆ? ಇನ್ನೊಂದು ಹೇಳ್ತೀನಿ. ಒಬ್ಬ ಜಿಲ್ಲಾ ನ್ಯಾಯಾಧೀಶ ಅಂದರೆ ಡಿಸ್ಟ್ರಿಕ್ಟ್ ಜಡ್ಜ್ ಕ್ರಿಮಿನಲ್ ಕೇಸಸ್ಸನ್ನು ಹಿಯರ್ ಮಾಡಿದ್ರೆ ಅವ್ನಿಗೆ ನಾವು ಸೆಷನ್ ಜಡ್ಜ್ ಅಂತ ಕರಿತೀವಿ. ಸಿವಿಲ್ ಕೇಸ್ಗಳು ಅಂದರೆ ಆಸ್ತಿ ಪಾಸ್ತಿ ಮದುವೆ ಇಂಥವೆಲ್ಲ ಮುರಿತವಲ್ಲ ಅವನ್ನೆಲ್ಲ ಎಂಥ ಕೇಸ್ ತೊಗೊಂಡ್ರೆ ಅದಕ್ಕೆ ಅವ್ನಿಗೇನು ಕರಿತೀವಿ ನಾವು? ಜಿಲ್ಲಾ ನ್ಯಾಯಾಧೀಶ ಅಂತ ಕರಿತೀವಿ, ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಕರಿತೀವಿ. ನೆನಪಿಲ್ಲ? ಹೌದಾ? ಜಿಲ್ಲಾ ನ್ಯಾಯಾಧೀಶನಿಗೆ ಬರೋಬ್ಬರಿ ಗರಿಷ್ಠ 7 ವರ್ಷ ಜೈಲುವಾಸ ಕೊಡುವಷ್ಟು ಅವನಿಗೆ ಅಧಿಕಾರ ಐತಿ. ಆತ ಏನೋ ಮರಣದಂಡನೆ ವಿಧಿಸುವಂಥ ಅಧಿಕಾರನೂ ಐತಿ. ಯಾರಿಗೆ? ಡಿಸ್ಟ್ರಿಕ್ಟ್ ಜಡ್ಜಿಗೆ. ಆದರೆ ಅದಕ್ಕೆ ಹೈಕೋರ್ಟಿನ ಪರ್ಮಿಷನ್ ತೊಗೋಬೇಕು. ಟಕ್ ಅಂತೇಳಿ ಬಂತು ಫುಲ್ಲು ಸಿಟ್ಟೊಳಗೆ ಡೆತ್ ಸೆಂಟೆನ್ಸ್ಲೆ ಸಾಯಿಸ್ಬಿಡಲಿ ಅವ್ನು ತಗೊಂಡು ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಹೈಕೋರ್ಟ್ ಪರ್ಮಿಷನ್ ಬೇಕಾಗ್ತೈತಿ. ಹೌದಾ? ಇಷ್ಟು ನೆನಪಿರಲಿ. ನಂತರ ಕೆಲವು ಟಾಪಿಕ್ಸ್ ಬರ್ತಾವೆ. ಪೌರತ್ವ ಅಂತ ಬರ್ತೈತಿ. ಏನು ಬರ್ತೀರಿ? ಪೌರತ್ವ, ಇಂಗ್ಲೀಷ್ನಾಗ ಸಿಟಿಜನ್ಶಿಪ್. ಇದು ಸಂವಿಧಾನದ 2ನೇ ಭಾಗದಾಗ ಬರ್ತೈತಿ. ಎಷ್ಟನೇ ಭಾಗದಾಗ ಬರ್ತೈತಿ? 2ನೇ ಭಾಗದಾಗ. ಇದರಲ್ಲಿ ಆರ್ಟಿಕಲ್ಸು 5ರಿಂದ 11 ಆರ್ಟಿಕಲ್ಸ್ ಬರ್ತಾವೆ. ಎಷ್ಟನೇ ಆರ್ಟಿಕಲ್ ರೀ? 5ರಿಂದ 11 ಆರ್ಟಿಕಲ್ಸ್ ಬರ್ತಾವೆ. 11ನೇ ಆರ್ಟಿಕಲ್ ಏನಂತಂದರೆ ಪೌರತ್ವ ಸಂಬಂಧಪಟ್ಟಂತೆ ಸಂಸತ್ತು ಏನು ಬೇಕಾದರೂ ತಿದ್ದುಪಡಿ ಮಾಡಬಹುದು. ಹೀಗಾಗಿ ಮೊನ್ನೆ 2019 ಪೌರತ್ವ ತಿದ್ದುಪಡಿ ಕಾಯ್ದೆ ಸಾಕಷ್ಟು ಕಾಂಟ್ರವರ್ಸೀಸ್ ಆಯಿತು. ಅದರ್ಥ ಏನು? ಆ ಕಾಯ್ದೆ ಪ್ರಕಾರ ಬಾಂಗ್ಲಾದೇಶ, ಅಫ್ಘಾನಿಸ್ತಾನ್, ಪಾಕಿಸ್ತಾನದಿಂದ ಬಂದಂತಹ ಮುಸ್ಲಿಮೇತರ ಜನಾಂಗಗಳು ಅಂದರೆ ಹಿಂದೂ, ಕ್ರಿಶ್ಚಿಯನ್, ಬೌದ್ಧರು, ಜೈನರು ಇವರೆಲ್ಲರೂ ಭಾರತಕ್ಕೆ ಬಂದಾರಲ್ಲ. ಎಲ್ಲಿಂದ ಬಂದಾರವರು? ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಪಾಕಿಸ್ತಾನ. ಅವರೆಲ್ಲ ಭಾರತೀಯ ನಾಗರಿಕರು. ಆದರೆ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಪಾಕಿಸ್ತಾನದಿಂದ ಮುಸ್ಲಿಮರು ಭಾರತಕ್ಕೆ ಬಂದಿರೋ ಅವರು ನಮ್ಮ ಭಾರತದ ನಾಗರಿಕರು ಅಲ್ಲ ಅಂತ. ಅದಕ್ಕೆ ಅಮಿತ್ ಶಾ ಅವರು ಏನು ಸಮರ್ಥನೆ ಕೊಟ್ಟರಂದ್ರೆ ಅವರೆಲ್ಲ ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಪಾಕಿಸ್ತಾನ ಒಳಗೆ ಅವು ಮುಸ್ಲಿಂ ರಾಷ್ಟ್ರಗಳು, ಅವರಿಗೆ ಸಾಕಷ್ಟು ರಕ್ಷಣೆ ಐತಿ, ರಾಜಕೀಯ ಅವರಿಗೆ ಸಾಕಷ್ಟು ಲಾಭ ಐತಿ. ಆದರೆ ಉಳಿದ ಜನರಿಗೆ ಇಲ್ಲ ಅಂತ ತಿಳ್ಕೊಂಡು ಅವರೊಂದು ವಾದ ಮಾಡ್ತಾರೆ. ಅವೆಲ್ಲ ರಾಜಕೀಯ. ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅದು ನಿಮ್ಗೆ ಗೊತ್ತಿರಲಿ. ಅದಂಗಾಗಿ 5ರಿಂದ 11 ಆರ್ಟಿಕಲ್ಸ್ ಬರ್ತಾವೆ. ನಂತರ ಮೂಲಭೂತ ಹಕ್ಕುಗಳು ಸ್ಟಡಿ ಮಾಡಬೇಕು. ನಾವು ಏನು ಸ್ಟಡಿ ಮಾಡ್ಬೇಕು ರೀ? ಅದಾದಮೇಲೆ ಮೂಲಭೂತ ಹಕ್ಕುಗಳು. ಹೌದಾ? ಫಂಡಮೆಂಟಲ್ ರೈಟ್ಸ್ ಸಂವಿಧಾನದ 3ನೇ ಭಾಗದಾಗ ಬರ್ತೈತಿ. 12ರಿಂದ 35 ಆರ್ಟಿಕಲ್ಸ್. ಓಕೆ, ಸಂವಿಧಾನದ 3ನೇ ಭಾಗ 12ರಿಂದ 35 ಆರ್ಟಿಕಲ್ಸ್ ಬರೋಬ್ಬರಿ ನಿಮಗೆ ಸಿಗ್ತೈತಿ. ಎದ್ರಾಗಂದ್ರೆ ಮೂಲಭೂತ ಹಕ್ಕುಗಳು. ಹೌದಾ? ಮೂಲಭೂತ ಹಕ್ಕುಗಳನ್ನ ನಾವು ಎಲ್ಲಿಂದ ತೊಗೊಂಡಿವಿ ಅಂದ್ರೆ ಅಮೇರಿಕಾ ಸಂವಿಧಾನ ತೊಗೊಂಡಿವಿ ನಾವು. ಅಮೇರಿಕಾ ಸಂವಿಧಾನದ ಏನು ತೊಗೊಂಡಿವಿ ನಾವು? ಮೂಲಭೂತ ಹಕ್ಕುಗಳನ್ನ ತೊಗೊಂಡಿವಿ. ಎಷ್ಟನೇ ಭಾಗ ಅಂದ್ರೆ 3ನೇ ಭಾಗ. ಹೌದಾ? ಎಷ್ಟು ಆರ್ಟಿಕಲ್ಸ್ ಅಂದ್ರೆ 12ರಿಂದ 35 ಆರ್ಟಿಕಲ್. ಇದರ ಮುಖ್ಯವಾಗಿ 14ನೇ ಆರ್ಟಿಕಲ್ ನೋಡ್ಬೇಕು ನೀವು. ಸಮಾನತೆ ಹಕ್ಕು ಬಗ್ಗೆ ಹೇಳ್ತೈತಿ ನೋಡ್ರಿ. ಅಂಬೇಡ್ಕರ್ ಅವರು ಅಮೇರಿಕಾದಲ್ಲಿ ಆದಂಥ 14ನೇ ತಿದ್ದುಪಡಿ ಸಂವಿಧಾನ, ಅಮೇರಿಕಾದ ಸಂವಿಧಾನ ತಿದ್ದುಪಡಿ ಏನು ಹೇಳ್ತದೋ ಅಲ್ಲಿ ಕರಿಯರ್ ಮತ್ತು ಬಿಳಿಯರ ನಡುವೆ ಅದು ವ್ಯತ್ಯಾಸ ತೆಗೆದು ಸಮಾನತೆ ತೊಗೊಂಬರ್ತು. ಎಲ್ಲಿ? ಅಮೇರಿಕಾದಾಗ. ಇವರು ಆ ಒಂದು ತಿದ್ದುಪಡಿಯಿಂದ ಪ್ರಭಾವಿತರಾಗಿ ನಮ್ಮ ಸಂವಿಧಾನದೊಳಗೆ 14 ನಂಬರ್ ಹಾಕಿ ಸಮಾನತೆ ಹಕ್ಕನ್ನು ಹಾಕಿದ್ರು. ನೋಡಿ ಚಂದದ. ಅಲ್ಲಿ 14ನೇ ತಿದ್ದುಪಡಿ ಅಮೇರಿಕಾ ಸಂವಿಧಾನಕ್ಕೆ ಆಗಿದ್ದು ಅದಕ್ಕಂದ್ರೆ ಕರಿಯರ್ ಮತ್ತು ಬಿಳಿಯರ ನಡುವೆ ವ್ಯತ್ಯಾಸ ಹೋಗಿಸಿ ಸಮಾನತೆ ತರಲಿಕ್ಕೆ 14ನೇ ಆರ್ಟಿಕಲ್ ನಮ್ಮ ಸಂವಿಧಾನಕ್ಕೆ ಹಾಕಿ ಸಮಾನತೆ ಹಕ್ಕನ್ನು ಅವರು ಕೊಡಲಿಕ್ಕೆ ಪ್ರಯತ್ನ ಮಾಡಿದರು. ನಂತರ 15ನೇ ಆರ್ಟಿಕಲ್ ಏನಂತಂದ್ರೆ ತಾರತಮ್ಯ ಇರಬಾರ್ದು, ಧರ್ಮದ ಆಧಾರ ಮೇಲೆ, ಲಿಂಗದ ಆಧಾರ ಮೇಲೆ ಇರಬಾರ್ದು. ನಂತರ 16ನೇ ಆರ್ಟಿಕಲ್ ಏನಂತೈತಿ? ಗೋರ್ಮೆಂಟ್ ಜಾಬ್ನಾಗ ಯಾವುದೂ ಡಿಸ್ಕ್ರಿಮಿನೇಷನ್ ಆಗಬಾರ್ದು. ಹೌದಾ? ಎಲ್ಲಿ? ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಒಳಗೆ. ನಂತರ 17ನೇ ಆರ್ಟಿಕಲ್ ಏನಂತೈತಿ? ಅಸ್ಪೃಶ್ಯತೆ ನಿವಾರಣೆ ಆಗಬೇಕು. ಏನು? ಅಸ್ಪೃಶ್ಯತೆ, ಅನ್ಟಚಬಿಲಿಟಿ. ಹೌದಾ? ಇರಬಾರ್ದು ಅಂತ. ನಂತರ 19ನೇ ಆರ್ಟಿಕಲ್ ಏನಂತೈತಿ? ಅಭಿವ್ಯಕ್ತಿ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಂತರ 21ನೇ ವಿಧಿ ಹೇಳ್ತೈತಿ ಏನೋ ಜೈವಿಕ ಏನೋ ಲೈಫ್ ಜೀವಿಸುವ ಸ್ವಾತಂತ್ರ್ಯ. ಇದು ರೈಟ್ ಟು ಲಿಬರ್ಟಿ ಅಂತ ಬರ್ತೈತಿ, ಫ್ರೀಡಮ್. ಹೌದಾ?
19ನೇ ಆರ್ಟಿಕಲ್ ಹೇಳ್ತೀವಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇದ್ರಾಗ ಮತ್ತು 6 ಬರ್ತಾವೆ. ಅದ್ರಾಗ ಏನಂದ್ರೆ ನೀವು ಹಿಂಗೆ ಹೇಳ್ಬೋದು, ಇದರಲ್ಲಿ ಮತ್ತು 6 ಸ್ವಾತಂತ್ರ್ಯಗಳು ಬರ್ತಾವೆ. ಮೊದಲನೇದು ವಾಕ್ ಸ್ವಾತಂತ್ರ್ಯ, ಎರಡನೇದು ಸಭೆ ಸೇರೋ ಸ್ವಾತಂತ್ರ್ಯ, ಮೊದಲನೇದು ಸಂಘ ಕಟ್ಟಿಕೊಳ್ಳೋ ಸ್ವಾತಂತ್ರ್ಯ, ಇನ್ನೊಂದು ದೇಶಾದ್ಯಂತ ತಿರುಗುವಂಥ ಸ್ವಾತಂತ್ರ್ಯ. ನೋಡಿರಿ, ಇಡೀ ದೇಶಾದ್ಯಂತ ತಿರುಗುವಂಥ ಸ್ವಾತಂತ್ರ್ಯ ನಮಗೆ 19ನೇ ವಿಧಿ ಕೊಟ್ಟೈತಿ. ಅಂದ್ರೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗ್ಬೋದು, ಮಹಾರಾಷ್ಟ್ರದಿಂದ ಗೋವಾಕ್ಕೆ ಹೋಗ್ಬೋದು, ಗೋವಾದಿಂದ ಮೇಘಾಲಯಕ್ಕೆ ಹೋಗ್ಬೋದು, ಮೇಘಾಲಯದಿಂದ ಜಮ್ಮು ಕಾಶ್ಮೀರ ಹೋಗ್ಬೋದು, ಅಲ್ಲಿಂದ ಕೇರಳಕ್ಕೆ ಹೋಗ್ಬೋದು. ಇದೆಲ್ಲ ನಮಗೆ ಕೊಟ್ಟಂತಹ ವಿಧಿ ಯಾವುದು ಸ್ವಾತಂತ್ರ್ಯ ಸರ? 19ನೇ ವಿಧಿ. ಸರ್ ನಾವು ದೇಶ ಬಿಟ್ಟು ಹೊರಗಡೆ ಹೋಗ್ತೀವಿ ಸರ್, ಇದು ಐತೇನ್ರಿ? ಅದು 21ನೇ ವಿಧಿಗಳಾಗೈತಿ. ವಿದೇಶಿ ಪ್ರವಾಸ ಮಾಡುವಂತಹ ಒಂದು ಸ್ವಾತಂತ್ರ್ಯ ನಮಗೆ 21ನೇ ವಿಧಿಗಳಾಗೈತಿ, ಹೌದಾ? ಮತ್ತು ಖಾಸಗಿ ಹಕ್ಕು ಐತಲ್ಲ, ಅದು ಕೂಡ ನಮ್ದು 21ನೇ ವಿಧಿಗಳು ಬರ್ತೈತೆ, ಹೌದಾ? ಅದು ಕೂಡ ಮೂಲಭೂತ ಹಕ್ಕು. ಮತ್ತು 21A ಅಂತ ಬಂತು. 21A ಏನಿಸ್ತದು? 21A ಅದು ಶಿಕ್ಷಣ ಮೂಲಭೂತ ಹಕ್ಕು ಆಗ್ತದೆ. ಯಾವಾಗ ಆತ ಸರ? 2002ರಲ್ಲಿ. ಎಷ್ಟನೇ ತಿದ್ದುಪಡಿ ಸರ? 86ನೇ ತಿದ್ದುಪಡಿ. ಏನಾಯ್ತಾರೆ? ಶಿಕ್ಷಣ ಮೂಲಭೂತ ಹಕ್ಕಾಯಿತು. ಆಗ ಇನ್ನೊಂದು ಆತಂದ್ರೆ 11ನೇ ಮೂಲಭೂತ ಕರ್ತವ್ಯ ನಾವು ಸೇರಿಸಿದ್ವಿ. ಇಷ್ಟೆಲ್ಲ ನೀವು ಓದ್ಕೋತ ಹೋಗ್ಬೇಕಾಗತ್ತೆ ಮೂಲಭೂತ ಹಕ್ಕುಗಳ ಬಗ್ಗೆ. ಆ ಮೂಲಭೂತ ಹಕ್ಕುಗಳಲ್ಲಿ ಟೋಟಲ್ ಎಷ್ಟಾದಂದ್ರೆ 6 ಅದಾವ. ಮೊದಲು 7 ಇತ್ತು, ಹೌದಾ? ಮೊದಲು 7 ಇತ್ತು. 4ನೇ ತಿದ್ದುಪಡಿ ಮಾಡಿ ಆಸ್ತಿ ಹಕ್ಕನ್ನು ತೆಗೆದ್ರು. ಹೀಗಾಗಿ 6 ಮೂಲಭೂತ ಹಕ್ಕುಗಳು ಅದು ಯಾವಂದ್ರೆ, ಮೊದಲನೇದು 14ರಿಂದ 18 ಸಮಾನತೆ ಹಕ್ಕು, 19ರಿಂದ 22 ಸ್ವಾತಂತ್ರ್ಯದ ಹಕ್ಕು, 23ರಿಂದ 24 ಶೋಷಣೆಯ ವಿರುದ್ಧದ ಹಕ್ಕು, 25ರಿಂದ 28 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ನಂತರ 29ರಿಂದ 30 ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಎಷ್ಟಾದರೂ ಟೋಟಲ್? 6 ನೋಡ್ರಿ. ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು. ಶೋಷಣೆ ಮಾಡೋಂಗಿಲ್ಲ, ಹೆಂಡತಿ ಗಂಡ ಕೂಡ ಹಾಕಂಗಿಲ್ಲ 15-20 ದಿನ ಗಟ್ಟಲೆ. ಓಕೆ, ಹರಾಸ್ಮೆಂಟ್ ಮಾಡೋಂಗಿಲ್ಲ, ಗಂಡ ಹೆಂಡತಿಗೂ ಹರಾಸ್ಮೆಂಟ್ ಮಾಡೋಂಗಿಲ್ಲ, ಹೌದಾ? ಶೋಷಣೆ ವಿರುದ್ಧದ ಹಕ್ಕು, ಹೌದಾ? ಇದಾಗ ಗೊತ್ತಿಲ್ಲ. 24ನೇದು ನಿಮಗೆ ಚೈಲ್ಡ್ ಲೇಬರ್ ಬಗ್ಗೆ ಬರ್ತೈತೆ, ಹೌದಾ? 20-28 ಧಾರ್ಮಿಕ ಸ್ವಾತಂತ್ರ್ಯ, 29-30 ಇದು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಬರ್ತೈತೆ. ಒಟ್ಟು ನಿಮಗೆ ಮೂಲಭೂತ ಹಕ್ಕುಗಳು 6 ಬರ್ತಾವೆ. ಅದೇ ರೀತಿ 32 ಒಳಗೆ ನಿಮಗೆ ಇನ್ನೊಂದು ಹಕ್ಕು ಬರ್ತದೆ, 6ನೇದು ಏನಂದರೆ ಸಂವಿಧಾನಬದ್ಧ ಪರಿಹಾರದ ಹಕ್ಕು. ಇದನ್ನು ಡಾಕ್ಟರ್ B.R. ಅಂಬೇಡ್ಕರ್ 32ನೇ ವಿಧಿನ ಸಂವಿಧಾನದ ಆತ್ಮ ಅಂತ ಕರೀತಾರೆ, ಸೌಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕು ಉಲ್ಲಂಘನೆ ಆದರೆ ಆತ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಯಾವ ವಿಧಿ ಅಡಿ ಒಳಗೆ ಅಂದರೆ 32ನೇ ವಿಧಿ ಒಳಗೆ. ಇದ್ರಾಗ 5 ಥರ ರಿಟ್ಸ್ ಬರ್ತಾವೆ. ಎಷ್ಟು ರಿಟ್ಸ್ ಬರ್ತಾವ? 5. ಹೇಬೇಸ್ ಕಾರ್ಪಸ್ಸು, ಮ್ಯಾಂಡಮಸ್ಸು. ಹೇಬೇಸ್ ಕಾರ್ಪಸ್ಸು ಒಂದು ಪ್ರೈವೇಟ್ ವ್ಯಕ್ತಿ ವಿರುದ್ಧ ಕೂಡ ಸುಪ್ರೀಂ ಕೋರ್ಟ್ ಏನು ಮಾಡ್ಬೋದು? ಅವನಿಗೆ ರಿಲೀಸ್ ಮಾಡಂತ ಹೇಳ್ಬೋದು, ಯಾವುದಾದ್ರು ಪ್ರೈವೇಟ್ ವ್ಯಕ್ತಿಗೆ ಅಥವಾ ಗೋರ್ಮೆಂಟ್ ಆಫೀಸಲ್ಲಿ ಹೇಳ್ಬೋದು. ನಂತರ ಮ್ಯಾಂಡಮಸ್ ಅಂದರೆ ಸರ್ಕಾರಿ ಕೆಲಸ ಮಾಡದೇ ಇರುವಂಥ ಒಬ್ಬ ವ್ಯಕ್ತಿಗೆ ಆರ್ಡರ್ ಮಾಡುವಂಥ ಕೆಲಸ ಸುಪ್ರೀಂ ಕೋರ್ಟ್ ಮಾಡ್ತೈತಿ. ನಂತರ ಪ್ರೊಹಿಬಿಷನ್ ಸರ್ಚ್ಯೂರಿಟಿ, ಕೆಳಗಿನ ಕೋರ್ಟಿಗೆ ಇದು ನಿಂದ ಕೇಸಲ್ಲ ಅದು ನನಗೆ ಕೊಡೋದು ತಗೊಂಡು ಶಿಫ್ಟ್ ಮಾಡಂತ ಅನ್ಬೋದು, ಅಥವಾ ಯಾವುದಾದ್ರು ಜಜ್ಮೆಂಟನ್ನು ಕ್ಯಾನ್ಸಲ್ ಮಾಡಂತ ಹೇಳ್ಬೋದು, ಅದು ಸರ್ಚ್ಯೂರಿಟಿ. ಅದೇ ರೀತಿ ಇನ್ನೊಂದು ರಿಟ್ ಬರ್ತೈತಿ. ರಿಟ್ ಅಂದ್ರೆ ಏನ್ರಿ? ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಇದನ್ನು ಮಾಡಬೇಡ ಅಂತ ಹೇಳುವಂಥ ಒಂದು ಆದೇಶಕ್ಕೆ ನಾವೇನು ಕರಿತೀವಿ? ರಿಟ್ ಅಂತ ಕರಿತೀವಿ. ಇಂಥ ಆದೇಶಗಳು ಎಷ್ಟು ಅದಾವೆ? 5 ಅದಾವೆ. ಮೊದಲನೇದು ಹೇಬೇಸ್ ಕಾರ್ಪಸ್, 2ನೇದು ಮ್ಯಾಂಡಮಸ್, 3ನೇದು ಪ್ರೊಹಿಬಿಷನ್, 4ನೇದು ಸರ್ಚ್ಯೂರಿಟಿ, 5ನೇದು ಕೋ ವಾರೆಂಟು ಅಂದ್ರೆ ಏನು ಸರ? ಯಾವನೊಬ್ಬವ ಒಂದು ಸಾರ್ವಜನಿಕ ಹುದ್ದೆಯನ್ನು ಅದು ಇಲ್ಲಿಗಲಾಗಿ ತೊಗೊಂಡಿರ್ತಾನೆ, ಅವಾಗ ನಿನ್ನ ಹುದ್ದೆ ಅಲ್ಲ, ಅದನ್ನು ಖಾಲಿ ಮಾಡಂತ ತಿಳ್ಕೊಂಡು ಹೇಳುವಂಥ ಒಂದು ಆದೇಶಕ್ಕೆ ನಾವು ಅಂತೀವಿ, ಅದಕ್ಕೆ ಕೋ ವಾರೆಂಟ್ ಅಂತ ಕರಿತೀವಿ ನಾವು, ಹೌದಾ? 32ನೇ ಅದು 32ನೇದು ಕೂಡ ಒಂದು ಹಕ್ಕದು, 6ನೇ ಹಕ್ಕದು. ಸೊ ಈ ರೀತಿ ಮೂಲಭೂತ ಹಕ್ಕುಗಳ ಬಗ್ಗೆ ಸ್ಟಡಿ ಮಾಡಬೇಕು. ಇದು 3ನೇ ಭಾಗದಾಗ ಬರ್ತೈತಿ. ಮೂಲಭೂತ ಹಕ್ಕುಗಳಾದಮೇಲೆ ನೆಕ್ಸ್ಟ್ ಬರೋದು ರಾಜ್ಯ ನಿರ್ದೇಶಕ ತತ್ವಗಳು. ಇದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರಿತೀವಿ ನಾವು, ಹೌದಾ? ರಾಜ್ಯ ನಿರ್ದೇಶಕ ತತ್ವಗಳು 36ನೇ ವಿಧಿಯಿಂದ 51ನೇ ವಿಧಿವರೆಗೆ ಕೊಟ್ಟಿದ್ದಾರೆ. ಎಷ್ಟನೇ ಭಾಗ ಅಂತ ಸರ್ ಅಂದ್ರೆ ಇದು 4ನೇ ಭಾಗದಲ್ಲಿ ಕೊಟ್ಟಿದ್ದಾರೆ. ರಾಜ್ಯ ನಿರ್ದೇಶಕ ತತ್ವಗಳು 36ರಿಂದ 51ನೇ ವಿಧಿ. ಮೂಲಭೂತ ಹಕ್ಕುಗಳು 3ನೇ ಭಾಗ, ಅದು 12ರಿಂದ 35, ನಂತರ 36ರಿಂದ 51 ರಾಜ್ಯ ನಿರ್ದೇಶಕ ತತ್ವಗಳನ್ನು ನೀವು ಓದ್ಕೋಬೇಕಾಗ್ತೈತಿ. ರಾಜ್ಯ ನಿರ್ದೇಶಕ ತತ್ವಗಳು ಭಾಳಷ್ಟು ಇಂಪಾರ್ಟೆಂಟ್ ಅದಾವೆ, ಹೌದಾ? ಇವಕ್ಕೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕೇಳ್ತಾರೆ. ಸೊ ನೀವು ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು ಓದಬೇಕಾದ್ರೆ, ಮೂಲಭೂತ ಹಕ್ಕುಗಳು ಅವನ್ನ ರಾಜಕೀಯ ಹಕ್ಕುಗಳು ಅಂತ ಕರಿತೀವಿ, ಅಂದರೆ ಪೊಲಿಟಿಕಲ್ ರೈಟ್ಸ್ ಅಂತ. ಅದೇ ರೀತಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಸಾಮಾಜಿಕ ಮತ್ತು ಆರ್ಥಿಕ ಹಕ್ಕುಗಳು ಅಂತ ಕರಿತೀವಿ, ಅಂದರೆ ಸೋಷಿಯಲ್ ಆ್ಯಂಡ್ ಎಕನಾಮಿಕಲ್ ರೈಟ್ಸ್. ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅತಿ ಪ್ರಮುಖವಾದಂಥ ಕೆಲವು ಆರ್ಟಿಕಲ್ಸ್ ಬರ್ತಾವೆ, ಹೌದಾ? ಇಲ್ಲಿ ಆರ್ಟಿಕಲ್ ಬರ್ತದ 38 ಏನು ಹೇಳ್ತೈತೆ ಅಂದರೆ ಸಾಮಾಜಿಕ
ಆರ್ಥಿಕ ಮತ್ತು ರಾಜಕೀಯ ನ್ಯಾಯದ ಬಗ್ಗೆ ಮಾತಾಡ್ತದೆ. ಓಕೆ, ಸೋಷಿಯಲ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್ ಪ್ರಶ್ನೆ ಸಾಕಷ್ಟು ಕೇಳಿದ್ದಾರೆ. ಏನಂತೇಳಿ ಸೋಷಿಯಲ್ ಎಕನಾಮಿಕ್ ಪೊಲಿಟಿಕಲ್ ಅಂದರೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ಹೇಳುವಂತಹ ಸಂವಿಧಾನದ ಭಾಗಗಳು ಯಾವುದಾವ ಅಂತಂದ್ರೆ ಅದು ಪೂರ್ವ ಪೀಠಿಕೆಯೊಳಗೂ ಬರ್ತೈತಿ, ಅದೇ ರೀತಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿಯೂ ಬರ್ತೈತಿ. ಕೇವಲ ರಾಜಕೀಯ ಹಕ್ಕು ರಾಜಕೀಯ ನ್ಯಾಯ ಅಂತಂದ್ರೆ ಅದು ಮೂಲಭೂತ ಹಕ್ಕುಗಳು. ಸಾಮಾಜಿಕ ಆರ್ಥಿಕ ಅಂತ ಬಂದಾಗ ನೀವು ರಾಜ್ಯ ನಿರ್ದೇಶಕ ತತ್ವಗಳನ್ನು ನೋಡ್ಕೋಬೇಕು. ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ 38ನೇ ವಿಧಿ ಭಾಳ ಮುಖ್ಯ. ಅದು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯದ ಬಗ್ಗೆ ಮಾತಾಡ್ತೈತಿ. 38 ಆದಮೇಲೆ ಆರ್ಟಿಕಲ್ 39 ಕೂಡ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರ್ತದೆ. 39 ಅದು ಇಂಪ್ಲಿಮೆಂಟ್ ಆತಂದ್ರೆ ಆರ್ಟಿಕಲ್ 14 ಹೋಗ್ಬಿಡ್ತೈತಿ, ಅಂದ್ರೆ ಸಮಾನತೆ ಬಂದ್ಬಿಡ್ತೈತಿ ಅಂತ. ಸರ್ ಸಮಾನತೆ ಬಂದ್ಬಿಡ್ತೈತಿ ಅಂದ್ರೆ ಆರ್ಟಿಕಲ್ 39 ಏನು ಹೇಳ್ತೈತಿ ಅಂದ್ರೆ ಆದಾಯದಲ್ಲಿ ಅಸಮಾನತೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತೈತಿ. ಯಾವುದು? ಆರ್ಟಿಕಲ್ 39. ಇಫ್ ಇಂಪ್ಲಿಮೆಂಟ್ ಆರ್ಟಿಕಲ್ 39 ದ ಕಂಟ್ರಿ ವಿಲ್ ಬಿ ವೆರಿ ಫೈನ್. ಆರ್ಟಿಕಲ್ 39 if it comes the country will be very fine. Okay, then India will shine if article 39 comes. Okay, ಇದೇನು ಮಾಡ್ತಾ ಇನ್ಕಮ್ ಇನ್ಇಕ್ವಾಲಿಟಿ ನೋಡ್ರಿ. ಕೆಲವೊಬ್ಬರಿಗೆ ನೋಡ್ರಿ, ಮುಖೇಶ್ ಅಂಬಾನಿಗೆ 1000 ಕೋಟಿ, ಎಷ್ಟೋ ಜನರಿಗೆ ಒಂದೊತ್ತು ಊಟ ಮಾಡಲಿಕ್ಕೂ ದುಡ್ಡು ಇರೋಂಗಿಲ್ಲ. ಈ ರೀತಿ ಪರಿಸ್ಥಿತಿಗೆ ಅಂತ ನಾವು ಆದಾಯದಲ್ಲಿ ಅಸಮಾನತೆ. ಕೆಲವೊಬ್ಬರಿಗೆ 100 ಎಕರೆ ಜಮೀನು ಇರ್ತೈತಿ, ಕೆಲವೊಬ್ಬರಿಗೆ 1 ಎಕರೆ ಜಮೀನು ಕೂಡ ಇರೋಂಗಿಲ್ಲ. ಇದು ಕಡಿಮೆ ಆಗ್ಬೇಕಂತ ತಿಳ್ಕೊಂಡು ಜವಾಹರ್ಲಾಲ್ ನೆಹರು ಭೂ ಸುಧಾರಣಾ ಕಾಯ್ದೆಗಳು ತಂದರು. ಸಾಕಷ್ಟು ಬದಲಾವಣೆಗಳು ಸಂವಿಧಾನದಲ್ಲಿ ಅದು. ಓಕೆ, ನಂತರ ಆರ್ಟಿಕಲ್ ನಿಮಗೆ 40 ಬರ್ತದೆ. ಹೌದಾ, ಇದು ಗಾಂಧಿ ತತ್ವ. ಆರ್ಟಿಕಲ್ 40 ಏನಂತಂದ್ರೆ ಗ್ರಾಮ ಪಂಚಾಯತಿಗಳನ್ನು ಪಂಚಾಯತ್ ವ್ಯವಸ್ಥೆನ ಬಲವರ್ಧನೆ ಮಾಡಬೇಕು, ಗಟ್ಟಿಗೊಳಿಸಬೇಕು ಅಂತೇಳಿ. ಓಕೆ, ಪಂಚಾಯತ್ ವ್ಯವಸ್ಥೆಯ ಬಗ್ಗೆ ಮಾತಾಡೋ ಆರ್ಟಿಕಲ್ ಯಾವುದು? 40. ಅದ್ರಾಗ ಕೆಲಸ ಮಾಡುವ ಹಕ್ಕು ಮತ್ತು ಶಿಕ್ಷಣದ ಹಕ್ಕು ಬಗ್ಗೆ ಮಾತಾಡೋ ಆರ್ಟಿಕಲ್ 41. ರೈಟ್ ಟು ವರ್ಕ್ ಮತ್ತು ರೈಟ್ ಟು ಎಜುಕೇಷನ್, ಕೆಲಸ ಮಾಡೋ ಹಕ್ಕು. ಹೌದಾ, ಪಂಚಾಯತಿ 40ನೇ ವಿಧಿ ಕೊಟ್ಟರೆ ಆಮೇಲೆ MG ಸ್ಕೀಮ್ ಬಂತಲ್ಲ ಕೆಲಸ ಮಾಡಕ್ಕೆ. ಹೌದಾ, ಅದು ಎಲ್ಲೈತಿ? ರೈಟ್ ಟು ವರ್ಕ್ ಐತಿ. ಸೊ ಈ ರೀತಿ ನೀವು ಆರ್ಟಿಕಲ್ಸನ್ನ ರಾಜ್ಯ ನಿರ್ದೇಶಕ ತತ್ವಗಳು ನೆನಪು ಇಟ್ಕೋಬೇಕು. ನಂತರ 44 ರಾಜ್ಯ ನಿರ್ದೇಶಕ ತತ್ವ ಏನಂತಂದ್ರೆ ಅದು ಏಕರೂಪ ನಾಗರಿಕ ಸಂಹಿತೆ. ಒಂದು ದೇಶ ಒಂದೇ ಕಾನೂನು. ಯಾವುದೇ ಧರ್ಮ ಜಾತಿ ಯಾವುದೇ ಪ್ರದೇಶ ಇದ್ದರೂ ಕೂಡ ಎಲ್ರಿಗೂ ಅದೇ ಕಾನೂನು ಅಪ್ಲೈ ಆಗ್ತೈತಿ. ಸರ್ ಈಗ ಮತ್ತೆ ಅಪ್ಲೈ ಆಗಾಗತ್ತಿಲ್ಲ ಸರ್? ಆಗ್ತಾ ಇದೆ. ಬಟ್ ಮದುವೆ ಮತ್ತು ವಿಚ್ಛೇದನ ಅಂತ ಬಂದಾಗ ನಾವೇನು ಮಾಡ್ತಿದ್ದೀವಿ, ಕೆಲವೊಂದು ಸಲ ಕೆಲವು ಧರ್ಮದ ಆಧಾರದ ಮೇಲೆ ಕಾನೂನುಗಳನ್ನು ವಿಶೇಷವಾಗಿ ಪಾಲಿಸ್ತಾ ಇದ್ದೇವೆ. ಓಕೆ, 44ನೇ ವಿಧಿ ಏನಿರ್ತೈತಿ? ಏಕರೂಪ ನಾಗರಿಕ ಸಂಹಿತೆ. ಅದೇ ರೀತಿ 45 ಏನು ಹೇಳ್ತೈತೆ ಅಂದ್ರೆ 45ನೇ ವಿಧಿ ಅದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರ್ತೈತಿ. ಅದು 0 ದಿಂದ 6 ವರ್ಷದ ಮಕ್ಕಳಿಗೆ ನಾವು ಪ್ರಾಥಮಿಕ ಅಂದರೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು. ಈ ಆರ್ಟಿಕಲ್ನ 45 ಆರ್ಟಿಕಲ್ 86ನೇ ತಿದ್ದುಪಡಿ ಆಯಿತು 2002ರಲ್ಲಿ. ಅದಕ್ಕಿಂತ ಮುಂಚೆ ಇದು 6 ರಿಂದ 14 ವರ್ಷ ಮಕ್ಕಳಂತಿತ್ತು. ಯಾವಾಗ 86ನೇ ತಿದ್ದುಪಡಿ ಆತಲ್ಲ ಆವಾಗಿಂದ ಈ 45ನೇ ಆರ್ಟಿಕಲ್ ಒಳಗೆ ಸ್ವಲ್ಪ ಅಲ್ಲಿ ಲೈನ್ಸ್ ಬದಲಾವಣೆ ಆಗ್ತಾವೆ. ಏನಂತೇಳಿ 6 ರಿಂದ 14 ಇದ್ದು 0 ಯಿಂದ 6 ವರ್ಷದ ಮಕ್ಕಳಂತ ಬಂತದ್ದು. ಯಾವುದು? 45ನೇ ವಿಧಿ, ಪೂರ್ವ ಪ್ರಾಥಮಿಕ ಶಿಕ್ಷಣ ಕೊಡಬೇಕು. ಈ ಆರ್ಟಿಕಲ್ ಪರವಾಗಿ ಇವತ್ತು ಅಂಗನವಾಡಿ ಕೇಂದ್ರಗಳು ಪ್ರಾರಂಭ ಆಗಿದ್ದಾವೆ, ಸಿಕ್ಕಾಪಟ್ಟೆ ಪ್ರೈವೇಟ್ಸ್ಗಳು ಆಗಿದ್ದಾವೆ. ಓಕೆ, ನಂತರ ನಿಮಗೆ 46ನೇ ವಿಧಿ ಬರ್ತೈತಿ. ಅದು ಕೆಲವು ದುರ್ಬಲ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಅವ್ರನ್ನ ಏನು ಮಾಡಬೇಕು? ರಕ್ಷಣೆ ಮಾಡಬೇಕು ಅಂತ. ಹೌದಾ, ಅವ್ರದ್ದು ಒಂದು ಆರ್ಥಿಕ ಹಿಂದುಳಿಕೆ ನೋಡಿ ಅವ್ರನ್ನ ಏನಾದರೂ ಚೇಂಜಸ್ ಮಾಡಬೇಕು. ಅದು SC ST ಆಗಿರ್ಬೋದು. ಈಗ ಮೊನ್ನೆ ಎಕನಾಮಿಕ್ ವೀಕರ್ ಸೆಕ್ಷನ್ಸ್ ಅಂದರೆ ಆರ್ಥಿಕವಾಗಿ ಹಿಂದುಳಿದ್ರ ಮೇಲೆ 10% ರಿಸರ್ವೇಷನ್ ಕೊಟ್ಟಲ್ಲ, ಅದು 46ನೇ ವಿಧಿ ಅನ್ವಯ ಅದನ್ನು ಕೊಟ್ಟಿದ್ದಾರೆ, ನೆನಪಿರಲಿ. ನಂತರ 48ನೇ ವಿಧಿ ಗೋಹತ್ಯೆ ನಿಷೇಧ ಮಾಡಬೇಕು, ಕೌ ಸ್ಲಾಟರ್ ಅನ್ನು ಬ್ಯಾನ್ ಮಾಡಬೇಕು ಅಂತ ಹೇಳುವಂಥ ಆರ್ಟಿಕಲ್ ಯಾವುದು? 48ನೇ ವಿಧಿ. ಸಂವಿಧಾನ ಕೆಲವು ರಾಜ್ಯಗಳು ಗೋಹತ್ಯೆ ನಿಷೇಧ ಮಾಡಿದಾವ. ಅದು ಆರ್ಟಿಕಲ್ ಯಾವುದಂದ್ರೆ ಅದು ಆರ್ಟಿಕಲ್ 48. ಮಾಡಬೇಕಂತೇನಿಲ್ಲ, ಕಡ್ಡಾಯ ಇಲ್ಲ. ಯಾಕಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನ ಮಾಡಬೇಕಂತ ಕಡ್ಡಾಯ ಇಲ್ಲ. ಓಕೆ, ನಂತರ ಆರ್ಟಿಕಲ್ ನಿಮಗೆ 50 ಬರ್ತದೆ. ಅದು ಕಾರ್ಯಾಂಗ ಶಾಸಕಾಂಗದಿಂದ ಅಂದರೆ ನ್ಯಾಯಾಂಗ ಮತ್ತು ಕಾರ್ಯಾಂಗ ಎರಡೂ ಕೂಡ ಸಪ್ರೇಟ್ ಆಗಿದ್ದಾವೆ. ಕಾರ್ಯಾಂಗ ಅಂದರೆ ಗೌರ್ಮೆಂಟ್, ಹೌದಾ. ನ್ಯಾಯಾಂಗ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್, ಇವನ್ನ ಸಪ್ರೇಟ್ ಮಾಡ್ಲಾಗ್ತೈತಿ. ಸೊ ಪ್ರತ್ಯೇಕ ಆಗೈತಿ ನ್ಯಾಯಾಂಗ ಕಾರ್ಯಾಂಗದಿಂದ ಅನ್ನೋಕ್ಕೆ ಯಾವ ಆರ್ಟಿಕಲ್ ಅದು? ಆರ್ಟಿಕಲ್ 50. ಅಂತಾರಾಷ್ಟ್ರೀಯ ಶಾಂತಿಯನ್ನು ಬೆಳೆಸುವಂಥ ಆರ್ಟಿಕಲ್ 51. ಇವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಓದ್ಕೋಬೇಕು ನೀವು. ರಾಜ್ಯ ನಿರ್ದೇಶಕ ತತ್ವಗಳು ಅಂದರೆ ರಾಜ್ಯವನ್ನು ಸರ್ಕಾರವನ್ನು ನಿರ್ದೇಶನ ಮಾಡುವಂಥ ತತ್ವಗಳು ಇವು, ಹೌದಾ. ಮೂಲಭೂತ ಹಕ್ಕುಗಳು ಇವಕ್ಕೆ ಜನರಿಗೆ ಈ ಮೂಲಭೂತ ಹಕ್ಕುಗಳನ್ನು ಕೊಡಬೇಕು. ಇದರ ವಿರುದ್ಧ ಯಾವುದೇ ಸರ್ಕಾರ ಏನು ಮಾಡಬಾರ್ದು? ಅವರ ಹಕ್ಕುಗಳನ್ನ ಹತ್ತಿಕ್ಕಬಾರ್ದು.
ಸೊ ರಾಜನೈತಿಕ ತತ್ವಗಳು ನೋಡಿದ್ದೀವಿ 4ನೇ ಭಾಗದಾಗ. ಅದೇ ರೀತಿ ನಿಮಗೆ 4A ಒಂದು ಬರ್ತೈತಿ, ಒಂದು ಸಾಂದ್ 4A ಭಾಗ ಅದ. ಇದನ್ನು ಮೂಲಭೂತ ಕರ್ತವ್ಯ ಅಂತ ಕರಿತೀವಿ. ಇದನ್ನು ಓದ್ಕೋಬೇಕು ನೀವು. ಮೂಲಭೂತ ಕರ್ತವ್ಯ ಇಲ್ಲಿ ಬರ್ದಿಲ್ಲ, ಬಟ್ ನೋಡ್ಕೊಡ್ರಿ. ಮೂಲಭೂತ ಕರ್ತವ್ಯಗಳು 4A. ಇದನ್ನು 42ನೇ ತಿದ್ದುಪಡಿ ಮಾಡಿ 1976 ಒಳಗೆ ಇಂದಿರಾ ಗಾಂಧಿಯವರು 10 ಮೂಲಭೂತ ಕರ್ತವ್ಯಗಳನ್ನ ಹಾಕ್ತಾರೆ. ಯಾವ ಕಮಿಟಿ ಇದನ್ನು ಶಿಫಾರಸು ಮಾಡ್ತಂದ್ರೆ ಸ್ವರ್ಣ ಸಿಂಗ್ ಕಮಿಟಿ ಅಂತ. ಸರ್ದಾರ್ ಸ್ವರ್ಣ ಸಿಂಗ್ ಇವರು ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿದ್ದರು. ಯಾರು? ಸರ್ದಾರ್ ಸಿಂಗ್. ಸರ್ದಾರ್ ಸಿಂಗ್ ಅಂತ, ಸರ್ದಾರ್ ಸಿಂಗ್. ಓಕೆ. ಸೊ 10 ಮೂಲಭೂತ ಕರ್ತವ್ಯಗಳನ್ನು ಹಾಕ್ತಾರೆ. ಎಷ್ಟನೇ ತಿದ್ದುಪಡಿ ಅಂದ್ರೆ 42ನೇ ತಿದ್ದುಪಡಿ. ಓಕೆ. ಯಾವಾಗ ಅಂದ್ರೆ 1976. ಎಷ್ಟನೇ ಭಾಗ ಹಾಕಿದ್ರಾಗ? 4A ಭಾಗ ಹಾಕಿದ್ರು. ಏನು ಹಾಕಿದ್ರು ಸರ? ಮೂಲಭೂತ ಕರ್ತವ್ಯಗಳನ್ನು ಹಾಕಿದ್ರು. ಯಾವಾಗ ಹಾಕಿದ್ರು? 76. ಎಷ್ಟನೇ ತಿದ್ದುಪಡಿ ಅಂದ್ರೆ 42ನೇ ತಿದ್ದುಪಡಿ. ಓಕೆ. ಎಷ್ಟು ಕರ್ತವ್ಯಗಳನ್ನು ಹಾಕಿದ್ರು ಅಂದ್ರೆ 11 ಕರ್ತವ್ಯಗಳನ್ನು ಹಾಕಿದ್ರು. ಯಾವ ಭಾಗ ಸೇರ್ಪಡೆ ಆಯ್ತು ಅಂದ್ರೆ 4A, ಸಂವಿಧಾನದ 4A ಭಾಗ ಸೇರ್ಪಡೆ ಆಯಿತು. ಓಕೆ. ಮೂಲಭೂತ ಕರ್ತವ್ಯಗಳು. ಇದನ್ನು ಸ್ವಲ್ಪ ಓದ್ಕೊಡ್ರಿ. ಇದು ಆದಮೇಲೆ ನೀವು ಏನು ಓದಬೇಕಂದ್ರೆ ಸ್ಥಳೀಯ ಸಂಸ್ಥೆಗಳು ಅಂತ. ಸ್ಥಳೀಯ ಸಂಸ್ಥೆಗಳನ್ನು ನೀವು ಓದಬೇಕು. ಹೌದಾ? ಸ್ಥಳೀಯ ಸಂಸ್ಥೆಗಳ ಸಂಬಂಧಪಟ್ಟಂತೆ 1950ರಲ್ಲಿ ಸಾಕಷ್ಟು ಕಮಿಟೀಸ್ ಬರ್ತಾವೆ. ಮೊದಲನೇದು ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಬರ್ತೈತಿ. ಹೌದಾ? 1957ರಲ್ಲಿ ಬಲವಂತ್ ರಾಯ್ ಮೆಹ್ತಾ. ಬಲವಂತವಾಗಿ ಮೆಹ್ತಾ ಅವ್ರನ್ನ ನೀವು ಪಂಚಾಯತ್ ಬಗ್ಗೆ ಏನಾದರೂ ಮಾತಾಡ್ರಿ ಅಂತ ತಿಳ್ಕೊಂಡು ಹಾಕ್ತಾರೆ. ಬಲವಂತ್ ರಾಯ್ ಮೆಹ್ತಾ ಸಮಿತಿ 3 ಟೈರ್ ಸಿಸ್ಟಮ್ ಇವತ್ತೇನೈತಲ್ಲ, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ಅದನ್ನು ಏನು ಮಾಡ್ತೈತಿ? ಅದು ಶಿಫಾರಸು ಮಾಡ್ತೈತಿ. ಇದಾದಮೇಲೆ ಬರುವಂಥದ್ದು ಅಶೋಕ್ ಮೆಹ್ತಾ ಸಮಿತಿ ಬರ್ತೈತಿ 1977ರಲ್ಲಿ. ಹೌದಾ? ಕೆಲವು ಪ್ರಮುಖ ಸಮಿತಿಗಳು ನಿಮ್ಗೆ ನೆನಪಿರಲಿ. ಯಾವುದು? ಪಂಚಾಯತ್ ರಿಲೇಟೆಡ್. ನಂತರ 1992 73ನೇ ತಿದ್ದುಪಡಿ, 74ನೇ ತಿದ್ದುಪಡಿ ಮಾಡಿ ಪಂಚಾಯತ್ ಮತ್ತು ಮುನ್ಸಿಪಾಲ್ಟಿಗಳನ್ನು ಸಂವಿಧಾನಾತ್ಮಕ ಸ್ಥಾನಮಾನ, ಹೌದಾ, ಅದನ್ನು ಕೊಡ್ತಾರೆ. ಯಾಕಂದರೆ ನೋಡಿ, ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಒಳಗೆ ಕೇಂದ್ರ ರಾಜ್ಯಗಳು ಏನು ಮಾಡ್ತಾರೆ? ವಿಷಯಗಳ ಮೇಲೆ ಕಾನೂನುಗಳು ಮಾಡ್ತಾವೆ. ಆದರೆ ಸ್ಥಳೀಯ ಸಮಸ್ಯೆಗಳನ್ನು ಗಮನದಲ್ಲಿಟ್ಕೊಂಡು ಸ್ಥಳೀಯರಿಗೇ ರಾಜಕೀಯದಲ್ಲಿ ಅವಕಾಶ ಮಾಡಿಕೊಟ್ಟು ತಮ್ಮ ಸ್ಥಳೀಯ ಸಮಸ್ಯೆಗಳ ಅನುಗುಣವಾಗಿ ತಮಗೆ ತಾವು ಅಭಿವೃದ್ಧಿ ಮಾಡಿಕೊಳ್ಳೋ ಒಂದು ಅವಕಾಶ ಮಾಡಿಕೊಟ್ಟಂತಹ ಒಂದು ವ್ಯವಸ್ಥೆಗೆ ನಾವು ಅಂತೀವಿ ಸ್ಥಳೀಯ ಸಂಸ್ಥೆಗಳು. ಲೋಕಲ್ ಬಾಡೀಸ್ ಅಂತ ಕರೀತೀವಿ. ಓಕೆ. ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್ ಅಂತ. ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂದ್ರೆ ತಮ್ಮ ಸಮಸ್ಯೆಗಳನ್ನು ತಾವೇ ಬಗೆಹರಿಸ್ಕೊಳ್ಳೋದು. ಓಕೆ. ಅದಕ್ಕೆ ಸಾಕಷ್ಟು ಹಣಕಾಸನ್ನು ಕೊಡ್ತಾರೆ. 73ನೇ ತಿದ್ದುಪಡಿ ಪಂಚಾಯತ್ ಬಗ್ಗೆ ಮಾತಾಡಿದ್ರೆ, 74ನೇ ತಿದ್ದುಪಡಿ ಮಾತಾಡಿದ್ರೆ ಅನ್ನೋದು ಮುನ್ಸಿಪಾಲ್ಟೀಸ್ ಬಗ್ಗೆ ಮಾತಾಡ್ತೈತಿ. ಯಾವಾಗ? 1992. 73, 74 ತಿದ್ದುಪಡಿ. ಸೊ ನಿಮ್ಮ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಗೊತ್ತಿರಲಿ. ಸಾಕಷ್ಟು ಕ್ವಶನ್ಸ್ ನಿಮ್ಗೆ ಕೇಳ್ತಾರೆ. ಅದಾದಮೇಲೆ ನೀವು ರಾಷ್ಟ್ರೀಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಆಯೋಗ ಅಂತ. ಓಕೆ. ಹಿಂದುಳಿದ ವರ್ಗಗಳ ಆಯೋಗ. ಎಲ್ಲಿ ಸರ? ಇವನ್ನೆಲ್ಲ ನಾವು ಮಾಡೀವಿ, ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ಟಿವಿ. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ನಿಮಗೆ 338ನೇ ಆರ್ಟಿಕಲ್ ಒಳಗೆ ಸಿಗ್ತೈತಿ. ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ, ಹೌದಾ, ನ್ಯಾಷನಲ್ ST ಕಮಿಷನ್ ಬರೋದು 338A ಒಳಗೆ ಬರ್ತದೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ OBC ಕೂಡ ಅದು ಸಂವಿಧಾನಿಕ ಸ್ಥಾನಮಾನ ಅದನ್ನು ಕೊಟ್ಟರು. ಅದು ಯಾವುದಂದ್ರೆ 338B. ನೋಡಿ, ನೆನಪಿಟ್ಕೊಡ್ರಿ. ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ 338. ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ 338A. ರಾಷ್ಟ್ರೀಯ ಹಿಂದುಳಿದ ವರ್ಗಗಳು OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಅವರಿಗೂ ಒಂದು ನ್ಯಾಷನಲ್ ಕಮಿಷನ್ ಮಾಡಿದ್ದಾರೆ. ಅದ್ರ ಬಂದು ಯಾವ ಆರ್ಟಿಕಲ್ ಹಾಕಿದ್ರೆ ಅದನ್ನು 338B. ಅಂದರೆ ಇವೆಲ್ಲ ಈಗ ಸಂವಿಧಾನಾತ್ಮಕ ಸಂಸ್ಥೆಗಳು. ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ಇವೆಲ್ಲ ಸಿಮಿಲರ್ ಅದಾವೆ. ಇದರ ಚೇರ್ಮನ್ನು, ಸದಸ್ಯರು, ಅವರ ಆಯ್ಕೆ, ಅವರ ಸಂಖ್ಯೆ, ಈ ಮೂರುದು ಸೇಮ್ ಅದು ನೆನಪಿರಲಿ. ಅದಾದಮೇಲೆ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆ ಬಗ್ಗೆ ಸ್ಟಡಿ ಮಾಡಬೇಕು ನೀವು. ಸಂವಿಧಾನದ ಐತಿಹಾಸಿಕ ಬೆಳವಣಿಗೆ ಎಷ್ಟೋ ಜನ ಇದನ್ನು ಫಸ್ಟಿಗೆ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಫಸ್ಟಿಗೆ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಂವಿಧಾನ ಓದಲಿಕ್ಕೆ ಸ್ವಲ್ಪ ಬೋರಿಂಗ್ ಅನ್ಸ್ಬಿಡ್ತು ನಿಮಗೆ. ಸೊ ಐತಿಹಾಸಿಕ ಬೆಳವಣಿಗೆ ಬಗ್ಗೆ ಸಾಕಷ್ಟು ಪ್ರಶ್ನೆ ಕೇಳಿದ್ದಾರೆ. ಏನಂದರೆ ಮೊದಲ ಕಾನೂನು ಮಂತ್ರಿ ಯಾರಾದರೂ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಅಂತ ಪ್ರಶ್ನೆ ಕೇಳ್ತಾರೆ. ಇವತ್ತಿನ ಲೋಕಸಭೆಯನ್ನು ಹೋಲುವಂತಹ ಶಾಸಕಾಂಗ ಸಭೆ ಯಾವಾಗ ಜಾರಿಗೆ ಬಂತು ಅಂತ ಪ್ರಶ್ನೆ ಕೇಳ್ತಾರೆ. ಮೊದಲ ಬ್ರಿಟಿಷ್ ಸಾಮ್ರಾಜ್ಯದ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತ ಕೇಳ್ತಾರೆ. ಮೊದಲ ವೈಸ್ರಾಯ್ ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳ್ತಾರೆ. ಸಾಕಷ್ಟು ಎಕ್ಸಾಮ್ನ ಕ್ವಶನ್ ಕೇಳ್ತಾರೆ ನಿಮಗೆ. ಐತಿಹಾಸಿಕ ಬೆಳವಣಿಗೆ ಬಗ್ಗೆ ನೀವು ಭಾಳಷ್ಟು ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ 2 ನಿಮಿಷದಲ್ಲಿ ಎಲ್ಲ ಕ್ವಶನ್ಸಿಗೆ ಆನ್ಸರ್ ಮಾಡಿಕೊಟ್ಬಿಡ್ತೀನಿ ನಾನು. ಇದರ ಬಗ್ಗೆ ಐತಿಹಾಸಿಕ ಬೆಳವಣಿಗೆ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದನ್ನು 2 ರೀತಿ ಡಿವೈಡ್ ಮಾಡ್ತೀವಿ ನಾವು. 1773ರಿಂದ 1858 ಇದಕ್ಕೆ ನಾವು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ ಕರಿತೀವಿ ನಾವು. ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ. ನಂತರ 1858ರಿಂದ
1947 ಸ್ವಾತಂತ್ರ್ಯ ಸಿಕ್ಕತನ. ಓಕೆ, ಇದನ್ನು ನಾವು ಬ್ರಿಟಿಷ್ ನೇರ ಆಳ್ವಿಕೆ ಅಂತ ಕರಿತೀವಿ. ನಾವು 2 ಭಾಗದಲ್ಲಿ ಡಿವೈಡ್ ಮಾಡಿದ್ದೀವಿ. 1773ರಿಂದ 1858 ಈಸ್ಟ್ ಇಂಡಿಯಾ ಕಂಪ್ನಿ ಆಡಳಿತ, 1858ರಿಂದ 1947. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗ್ತೈತಿ, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಅದಾದಮೇಲೆ 1858ರೊಳಗೆ ಒಂದು ಕಾಯ್ದೆ ಬರ್ತೈತಿ. ಅಲ್ಲಿಂದ 1947 ತನ ಅದನ್ನು ಬ್ರಿಟಿಷ್ ನೇರ ಆಳ್ವಿಕೆ, ಓಕೆ, ಡೈರೆಕ್ಟ್ ಬ್ರಿಟಿಷ್ ರೂಲ್ ಸ್ಟಾರ್ಟ್ ಆಗ್ತದೆ. ಇದ್ರಾಗ ನೀವು ನೆನ್ಪಿಡ್ಕೊಳ್ಳುವಂಥ ಪ್ರಮುಖ ಕಾಯ್ದೆಗಳು ನೋಡಿರಿ. 1773ರಿಂದ ಆ್ಯಕ್ಚುಲಿ ಏನಾಗತ್ತಂದ್ರೆ 1770ವರೆಗೆ ಅಲ್ಲಿ ತನಕ ಸಾಕಷ್ಟು ಯುದ್ಧಗಳಾಗ್ತಾವೆ. ಹೌದಾ, 1746ರಿಂದ ಏನು ಆಂಗ್ಲೋ ಕರ್ನಾಟಿಕ್ ವಾರ್ಸ್ ಆಗ್ತೈತಿ. ಫ್ರೆಂಚ್ ಅನ್ನೋರು ಕಳಿಸ್ಬಿಡ್ತಾರೆ ಇಲ್ಲಿಂದ. ಹೌದಾ, ಯಾಕಂದ್ರೆ ತಮ್ಮದೇ ಸ್ವಂತ ಒಬ್ಬರೇ ಇರಬೇಕು, ಬೇರೆಯವ್ರು ಯಾರು ಇರಬಾರ್ದಂತ. ಓಕೆ, ಒನ್ ಮ್ಯಾನ್ ಶೋ ಇರಬೇಕಂತ ತಿಳ್ಕೊಂಡು ಬ್ರಿಟಿಷರು ಫ್ರೆಂಚ್ ಅವ್ರನ್ನ ಏನು ಮಾಡ್ಬಿಡ್ತಾರೆ, ವೀಕ್ ಮಾಡಿಬಿಡ್ತಾರೆ, ಅಂದ್ರೆ ಅವ್ರನ್ನ ಸೋಲಿಸ್ಬಿಡ್ತಾರೆ. ಅದಾದಮೇಲೆ 1764ರೊಳಗೆ ಬಕ್ಸಾರ್ ಯುದ್ಧದೊಳಗೆ ನಾರ್ತ್ ಒಳಗೆ ಉತ್ತರ ಭಾರತದಲ್ಲಿರುವಂತಹ ಒಡಿಸ್ಸಾ ಆಗಿರ್ಬೋದು, ಆಗ್ರಾ ಆಗಿರ್ಬೋದು, ಬಂಗಾಲ್ ಆಗಿರ್ಬೋದು, ಇವೆಲ್ಲ ರಾಜ್ಯವನ್ನು ಸೋಲಿಸಿ ಬಕ್ಸಾರ್ ಕದನೊಳಗೆ ಸೋಲಿಸಿ ಇಡೀ ಉತ್ತರ ಭಾರತವನ್ನು ತಮ್ಮ ವಶಕ್ಕೆ ತಗೋತಾರೆ, ಪಂಜಾಬನ್ನು ಬಿಟ್ಟು. ಹೌದಾ, ಇಷ್ಟೆಲ್ಲ ಆದಮೇಲೆ 1764ರಲ್ಲಿ ಇಡೀ ಆಲ್ಮೋಸ್ಟ್ ಉತ್ತರ ಭಾರತ ಕೈಯಾಗಿರೋದ್ರಿಂದ 1773ರಿಂದ ಕೆಲವೊಂದು ರೆಗ್ಯುಲೇಟಿಂಗ್ ಆ್ಯಕ್ಟ್, ರೆಗ್ಯುಲೇಟಿಂಗ್ ಅಂದ್ರೇನು, ನಿಯಂತ್ರಿಸುವ ಕೆಲವು ಕಾಯ್ದೆಗಳನ್ನು ತೊಗೊಂಬರ್ತಾರೆ. 1773ರಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ 1774ರಾಗ. ಹೌದಾ, ನಿಮ್ಮ ಮೊದಲ ರೆಗ್ಯುಲೇಟಿಂಗ್ ಆ್ಯಕ್ಟ್ ಒಳಗೆ ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರಂತಂದ್ರೆ ಅದು ಲಾರ್ಡ್ ವಾರನ್ ಹೆಸ್ಟಿಂಗ್. ವಾರ್ನಿಂಗ್ ಕೊಡ್ತಾರೆ ಯಾರಿಗೆ? ವಾರನ್ ಹೆಸ್ಟಿಂಗ್. ಓಕೆ, ಲಾರ್ಡ್ ವಾರನ್ ಹೆಸ್ಟಿಂಗ್. ನೀವು ನೆನ್ಪಿಡ್ಕೋಬೇಕಂತ ಪ್ರಮುಖವಾದಂಥ ಕೆಲವು ಬ್ರಿಟಿಷ್ ಕಾಯ್ದೆಗಳು ಅಂದ್ರೆ, ಬ್ರಿಟಿಷ್ ಕಾಯ್ದೆಗಳಲ್ಲಿ ಕೆಲವೊಂದು ನೋಡಿರಿ, 1833, 1853 ಇವೆರಡು ಕಾಯ್ದೆಗಳನ್ನ ಚಾರ್ಟರ್ ಕಾಯ್ದೆ ಅಂತ ಕರಿತೀವಿ ನಾವು. ಯಾವ ಕಾಯ್ದೆ ಇದು? ಚಾರ್ಟರ್ ಕಾಯ್ದೆ. ಈ ಎರಡು ಕಾಯ್ದೆಗಳಲ್ಲಿ ಭಾಳ ಮುಖ್ಯ ಅಂದ್ರೆ ನೋಡ್ರಿ, ಒಂದು ಹುದ್ದೆನ ಬದಲಾವಣೆ ಮಾಡ್ತಾ ಹೋಗ್ತಾರೆ ಯಾರು? ಬ್ರಿಟಿಷರು. ಯಾವ ಹುದ್ದೆ ಅಂದ್ರೆ, ಈಗ ಸಪೋಸ್ 1773ರಲ್ಲಿ ಒಂದು ಹುದ್ದೆ ಬಂತು. ಆ ಹುದ್ದೆ ಹೆಸರೇನೆಂದ್ರೆ ಬಂಗಾಳದ ಗವರ್ನರ್ ಜನರಲ್. ಈ ಹುದ್ದೆ ನಾಳೆ 1833ರ ಚಾರ್ಟರ್ ಕಾಯ್ದೆ ಒಳಗೆ ಈ ಹುದ್ದೆ ಬಂಗಾಳದ ಗವರ್ನರ್ ಜನರಲ್ ಇದ್ದಂಥ ಹುದ್ದೆ ಏನಾಗುತ್ತಂದ್ರೆ ಭಾರತದ ಗವರ್ನರ್ ಜನರಲ್. ನೋಡ್ರಿ ಏನು ಹಿಂಗೆ ಹೆಸರು, ಭಾರತದ ಗವರ್ನರ್ ಜನರಲ್. ಸರ್, ಇಲ್ಲಿ ಬಂಗಾಳದ ಗವರ್ನರ್ ಜನರಲ್ ಭಾರತದ ಹೆಂಗೆ ಆಗ್ತಾರಂತಂದ್ರೆ 1833 ಹೊತ್ತಿಗೆ ಆಲ್ರೆಡಿ ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಮೈಸೂರನ್ನು ವಶಪಡಿಸ್ಕೊಳ್ತಾರೆ ಬ್ರಿಟಿಷರು. ಅಂದ್ರೆ ದಕ್ಷಿಣ ಭಾರತಕ್ಕೆ ಅವರು ಎಂಟ್ರಿ ಕೊಟ್ಟರು. ಆಮೇಲೆ ಮರಾಠರನ್ನು ಸೋಲಿಸ್ತಾರೆ. 3 ಆಂಗ್ಲೋ ಮರಾಠ ಯುದ್ಧದೊಳಗೆ ಮರಾಠರನ್ನು ಸೋಲಿಸಿದ್ರು. ಮರಾಠರನ್ನು ವಶಪಡಿಸ್ಕೊಂಡ್ರು, ಮೈಸೂರು ವಶಪಡಿಸ್ಕೊಂಡ್ರು, ಹೈದರಾಬಾದ್ ನಿಜಾಮ್ ಅಂತರು ಹಮ್ ತುಮಾರೆ ಸಾಥೆ ಅಂತ ತಿಳ್ಕೊಂಡು ಅವ್ರ ಜೊತೆ ಇದ್ರು. ಹೌದಾ, ಹೀಗಾಗಿ ಇಡೀ ಭಾರತದ ಮೇಲೆ ಕಬ್ಜಾ ತಗೊಂಡ ಮೇಲೆ ಆ ಹುದ್ದೆ ಹೆಸರು ಏನಾಗ್ತೈತಿ? ಭಾರತದ ಗವರ್ನರ್ ಜನರಲ್ ಅಂತ ಆಗ್ತೈತಿ. ಇದ ಹುದ್ದೆ ಏನಾಗುತ್ತೆ 1858ರೊಳಗೆ ಏನಾಗ್ತೈತೆ ಅಂದ್ರೆ ಭಾರತದ ವೈಸ್ರಾಯ್ ಅಂತ ಆಗುತ್ತೆ. ಏನಾಗುತ್ತೆ ಹುದ್ದೆ ಇದು? ಭಾರತದ ವೈಸ್ರಾಯ್ ಅಂತ ಆಗ್ತೈತಿ. ಇದೇ ಹುದ್ದೆ 1947 ಇತ್ತೀಚೆಗೆ ನಾವು ರಾಷ್ಟ್ರಪತಿ ಅಂತ ತಿಳ್ಕೊಂಡು ನಾವು ಅದನ್ನ ಹುದ್ದೆನ ನಾವೀಗ ಚೇಂಜ್ ಮಾಡೀವಿ. ಹೌದಾ, ನೋಡ್ರಿ ಏನೇನು ಬದಲಾವಣೆ ಆಯಿತು ಕ್ವಶನ್ ನೋಡ್ರಿ. ರೆಗ್ಯುಲೇಟಿಂಗ್ ನೀವು ಬ್ರಿಟಿಷ್ ಕಾಯ್ದೆಯೊಳಗೆ ಹಿಂಗೆ ಅರ್ಥ ಮಾಡ್ಕೋಬೇಕು. 1770ರಲ್ಲಿ ಬಂಗಾಳದ ಗವರ್ನರ್ ಜನರಲ್, ಆ ಹುದ್ದೆ 1833 ಏನಾಯ್ತು? ಭಾರತದ ಗವರ್ನರ್ ಜನರಲ್. ಅದ ಹುದ್ದೆ 1858ರೊಳಗೆ ವೈಸ್ರಾಯ್ ಅಂತ ಆಯಿತು. ಅದ ಹುದ್ದೆ ಇವತ್ತು ನಾವು ರಾಷ್ಟ್ರಪತಿ ಅಂತ ತಿಳ್ಕೊಂಡು ಆ ಹುದ್ದೆಯಲ್ಲಿ ನಾವೀಗ ಕುಂದಿರ್ಸಿದ್ದೀವಿ. ಸೊ ಈ ಹಿಂಗೆ ತಿಳ್ಕೊಬೇಕು ನೀವು ಏನೋ ಆ ಕಾಯ್ದೆಗಳನ್ನ, ಬ್ರಿಟಿಷ್ ಕಾಯ್ದೆಗಳನ್ನ ಸ್ಟಡಿ ಮಾಡ್ಬೇಕಾದ್ರೆ ಕೆಲವು ಕೌನ್ಸಿಲ್ ಕಾಯ್ದೆಗಳು ಬಂದವು. ಕೌನ್ಸಿಲ್ ಕಾಯ್ದೆಗಳು ಯಾವ ಸರ್ ಅಂದ್ರೆ 1861, 1892, 1909. ಸರ್, ಇವೇನ್ರಿ 3 ಬರ್ದಿರಿ ಬೋರ್ಡ್ ಮೇಲೆ ಅಂತಂದ್ರೆ ಇವು 3ಕ್ಕೆ ನಾವು ಏನು ಕರಿತೀವಿ? ಕೌನ್ಸಿಲ್ ಕಾಯ್ದೆಗಳು ಅಂತ ಕರಿತೀವಿ. ಯಾವ ಕಾಯ್ದೆಗಳು? ಕೌನ್ಸಿಲ್ ಕಾಯ್ದೆಗಳು. KS-ನಾಗ ಎಕ್ಸಾಮ್ನ ಕ್ವಶನ್ ಕೇಳಾರ ಏನಂತಂದ್ರೆ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳನ್ನು ಕೌನ್ಸಿಲ್ ಕಾಯ್ದೆ ಅಂತಲೂ ಕರೆಯುತ್ತೇವೆ ಅಂತ ಪ್ರಶ್ನೆ ಕೇಳಾರೆ. ಎಕ್ಸಾಕ್ಟ್ಲಿ ಕರೆಕ್ಟು. 1909 ಕೌನ್ಸಿಲ್ ಕಾಯ್ದೆ, 1892 ಕೌನ್ಸಿಲ್ ಕಾಯ್ದೆ, 1861 ಕೂಡ ಕೌನ್ಸಿಲ್ ಕಾಯ್ದೆ. ನೆನಪಿರಲಿ. ಸೊ ಇವು 3 ಕೌನ್ಸಿಲ್ ಕಾಯ್ದೆಗಳು. 1909 ಐತಲ್ಲ, ಇದನ್ನು ಬ್ರಿಟಿಷ್ ಕೌನ್ಸಿಲ್ ಕಾಯ್ದೆ ಅಂತ ಕರೀತಾರೆ. ಇದನ್ನು ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಕರೀತಾರೆ. ಮಾರ್ಲೆ ಸೆಕ್ರೆಟರಿ, ಹೌದಾ, ಮಿಂಟೋ ವೈಸ್ರಾಯ್. ಸೊ ನೀವು ನೆನಪಿರಲಿ, ಇವು 3 ಕೌನ್ಸಿಲ್ ಕಾಯ್ದೆಗಳು. ಸೊ ನಿಮಗೆ ಬ್ರಿಟಿಷ್ ಕಾಯ್ದೆಗಳಲ್ಲಿ ಕೆಲವು ಕ್ವಶನ್ ಇಂಪಾರ್ಟೆಂಟ್ ಕೇಳ್ತಾರೆ. 1853ರಲ್ಲಿ ಶಾಸಕಾಂಗ ಕಾರ್ಯಾಂಗ ಬೇರ್ಪಡ್ತೈತಿ. ಮೊಟ್ಟ ಮೊದಲ ಏನು ಶಾಸಕಾಂಗ ಮಂಡಳಿ ಜಾರಿಗೆ ಬರ್ತೈತಿ. ಇವತ್ತಿನ ಲೋಕಸಭೆ ಐತಲ್ಲ, ಇದನ್ನು ಹೋಲುವಂತಹ ಒಂದು ಶಾಸಕಾಂಗ. ಮೊದಲು ಕಾರ್ಯಾಂಗ ಶಾಸಕಾಂಗ 2 ಕೂಡ ಇದ್ದವು. ಇನ್ನು ಕಾನೂನು ರಚಿಸುವಂಥ ಸಪ್ರೇಟ್ ಒಂದು ಅಂಗ ಬರ್ತೈತಿ. ಅದು ಯಾವಾಗಂದ್ರೆ 1853. ಓಕೆ, ಇವತ್ತಿಗೆ ಅದು ಲೋಕಸಭೆಗೆ ಪರಿಣಾಮ ಬೀರ್ತದೆ. ಓಕೆ,
ಸೊ ನೀವು ಕೆಲವೊಂದು ನೋಡ್ಕೋಬೇಕು ನೀವು 1858 ಏನಾಗುತ್ತೆ ಈಸ್ಟ್ ಇಂಡಿಯಾ ಕಂಪನಿ ರೂಲು ಎಂಡ್ ಆಗ್ತೈತಿ. ಹೊಸ ವೈಸ್ರಾಯ್ ಬರ್ತಾರೆ. ಬ್ರಿಟಿಷ್ ಸಾಮ್ರಾಜ್ಯದ ಪ್ರಥಮ ವೈಸ್ರಾಯಾಗಿ ಲಾರ್ಡ್ ಕ್ಯಾನಿಂಗ್ ಸಿಕ್ಕಾಪಟ್ಟೆ ಅವ್ರನ್ನ ಸ್ಕ್ಯಾನಿಂಗ್ ಮಾಡಿ ಲಾರ್ಡ್ ಕ್ಯಾನಿಂಗ್ ಅವ್ರನ್ನ ಏನು ಮಾಡ್ತಾರೆ ವೈಸ್ರಾಯ್ ಅಂತ ಮಾಡ್ತಾರೆ, ಪ್ರಥಮ ವೈಸ್ರಾಯ್. ಹೌದಾ? ನಂತರ ಭಾರತದ ಕಾರ್ಯದರ್ಶಿ ಅಂತ ತಿಳ್ಕೊಂಡು ಲಾರ್ಡ್ ಸ್ಟ್ಯಾನ್ಲಿ ಅವನ್ನ ಅಪಾಯಿಂಟ್ ಮಾಡ್ತಾರೆ. ಯಾವಾಗ 1858 ಸಾಕಷ್ಟು ಬದಲಾವಣೆ ಆಗ್ತಾವೆ. 3 ಜನ ಭಾರತೀಯರನ್ನ 1861 ಏನು ಮಾಡ್ತಾರೆ ಶಾಸಕಾಂಗ ಮಂಡಳಿ ಒಳಗೆ ಅಂದರೆ ಕಾನೂನು ರಚನೆ ಮಾಡೋರಲ್ಲಿ ಸೇರಿಸ್ಕೋತಾರೆ. ಯಾರಂದ್ರೆ ಬನಾರಸ್ಸು ಪಟಿಯಾಲದ ರಾಜ ಮತ್ತು ಸರ್ ದಿನಕರ್ ರಾವ್ ಅವ್ರನ್ನ ಸೇರಿಸ್ಕೋತಾರೆ ಎಲ್ಲಿ ಕಾನೂನು ರಚನೆ ಮಾಡುವಂಥ ಪ್ರಕ್ರಿಯೆ ಒಳಗೆ. ಹೌದಾ? ಯಾಕಂದ್ರೆ 1850 ಸ್ವಲ್ಪ ಬಿಸಿ ಮುಗಿಸಿದೆ ಅವ್ರನ್ನ ಏನಂತ ಮಾಡಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಹೀಗಾಗಿ ಸ್ವಲ್ಪ ಭಾರತೀಯರ ಒಂದು ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬ್ರಿಟಿಷರು. ಹೌದಾ? ನಂತರ 1892 ಪರೋಕ್ಷ ಚುನಾವಣೆಗಳು ಬರ್ತವೆ. 1909 ಸತ್ಯೇಂದ್ರನಾಥ್ ಸಿನ್ಹಾ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಪ್ರಥಮ ಕಾನೂನು ಮಂತ್ರಿಯಾಗಿ ಅವರು ಆಯ್ಕೆ ಆಗ್ತಾರೆ. ಹೌದಾ? 1909 ನಾವೇನು ಕರಿತೀವಿ ಮಾರ್ಲಿಮೆಂಟೋ ರಿಫಾರ್ಮ್ಸ್ ಅಂತ ಕರಿತೀವಿ, ನೆನಪಿರಲಿ. ಇದೇ 1909 ಪ್ರತ್ಯೇಕ ಮತದಾರ ವರ್ಗ ಅಂದರೆ ಮುಸ್ಲಿಂ ಅಭ್ಯರ್ಥಿಗಳನ್ನು ಮುಸ್ಲಿಮರೇ ಓಟ್ ಹಾಕುವಂಥ ಒಂದು ಹೊಸ ವ್ಯವಸ್ಥೆ ಏನದು 1909 ಮಾರ್ಲಿಮೆಂಟೋ ಸುಧಾರಣೆಯಲ್ಲಿ ಭಾಳಷ್ಟು ಮುಖ್ಯ. ಅದಕ್ಕೆ ಲಾರ್ಡ್ ಮಿಂಟೋನ್ ಏನು ಕರಿತಾರೆ ಅಂದರೆ ಪ್ರತ್ಯೇಕ ಮತದಾರ ವರ್ಗದ ಪಿತಾಮಹ ಅಂತ ಕರಿತೀವಿ ನಾವು. ಹೌದಾ? ಅಂದರೆ ಕಮ್ಯುನಲ್ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಏನು ಮಾಡೋದು ಅಭ್ಯರ್ಥಿನ ಹಾಕೋದು, ಅವನ್ನ ಧರ್ಮದ ವ್ಯಕ್ತಿಗಳೇ ಓಟ್ ಹಾಕುವಂಥ ಒಂದು ವ್ಯವಸ್ಥೆ 1909 ಬರ್ತೈತಿ. ನೋಡಿರಿ ಕೌನ್ಸಿಲ್ ಕಾಯ್ದೆಗಳು 1861, 1892, 1909. ಇನ್ನೂ ಒಂದು ಬರ್ತದೆ 1919. 1919 ಇದು ಭಾರತ ಸರ್ಕಾರ ಕಾಯ್ದೆ. ನೋಡ್ರಿ ಭಾರತ ಸರ್ಕಾರ ಕಾಯ್ದೆಗಳು 3 ಬರ್ತಾವೆ. 1858 ಭಾರತ ಸರ್ಕಾರ ಕಾಯ್ದೆ, 1919 ಭಾರತ ಸರ್ಕಾರ ಕಾಯ್ದೆ, 1935 ಭಾರತ ಸರ್ಕಾರ ಕಾಯ್ದೆ. ಮತ್ತು ನಾವು ಏನು ಮಾಡಿದ್ವಿ 1861, 1892, 1909 ಇವಕ್ಕೆ ಕೌನ್ಸಿಲ್ ಕಾಯ್ದೆಗಳು ಅಂತ ಕರಿತೀವಿ. ಈ 1858, 1919, 1935 ನಾವು ಭಾರತ ಸರ್ಕಾರ ಕಾಯ್ದೆ ಅಂತ ಕರಿತೀವಿ. ಹೌದಾ? 1919 ಏನು ಬರ್ತದೆ ದ್ವಿಸದನ ಪದ್ಧತಿ ಜಾರಿಗೆ ಬರ್ತೈತಿ, ಲೋಕಸಭಾ ರಾಜ್ಯಸಭಾ, ನೆನಪಿರಲಿ 1919. ನಂತರ 1935 ಭಾರತ ಒಕ್ಕೂಟ ವ್ಯವಸ್ಥೆ ಜಾರಿಗೆ ಬರ್ತೈತಿ. ಇವನ್ನೆಲ್ಲ ಓದ್ಕೋಬೇಕು ನೀವು ಐತಿಹಾಸಿಕ ಹಿನ್ನೆಲೆಯೊಳಗೆ. ನಂತರ 1947 ಭಾರತ ಏನಾಗುತ್ತೆ ಸ್ವಾತಂತ್ರ್ಯ ಕಾಯ್ದೆ ಅಂತ ಜಾರಿಗೆ ಬರ್ತೈತಿ. ಇವೆಲ್ಲ ಕಾಯ್ದೆಗಳು ಎಲ್ಲಿ ಜಾರಿಗೆ ಬರ್ತಾವ ಬ್ರಿಟಿಷ್ ಪಾರ್ಲಿಮೆಂಟ್ ಒಳಗೆ. ಹೌದಾ? ಅಲ್ಲಿ 2 ಸದನಗಳಿಂದ ಪಾಸಾಗಿ ಅಲ್ಲಿ ರಾಣಿ ಸಹಿ ಹಾಕ್ಬಿಟ್ರೆ ಏನಾಗುತ್ತೆ ಅದು ಕಾಯ್ದೆ ಅನುಷ್ಠಾನಕ್ಕೆ ಬರ್ತದೆ. 1947 ಭಾರತ ಪಾಕಿಸ್ತಾನ 2 ದೇಶಗಳಾಗ್ತವೆ. ಹೌದಾ? ವೈಸ್ರಾಯ್ ಅನ್ನುವಂಥ ಹುದ್ದೆ ಮತ್ತು ಭಾರತದ ಕಾರ್ಯದರ್ಶಿ ಅನ್ನುವಂಥ ಹುದ್ದೆ 2 ರದ್ದಾಗ್ತವೆ. ಭಾರತ ಪಾಕಿಸ್ತಾನ 2 ಸ್ವತಂತ್ರ ರಾಷ್ಟ್ರಗಳು ಆಗ್ತವೆ. ಇದು ಐತಿಹಾಸಿಕನಲ್ಲಿ ನೀವು ಸ್ಟಡಿ ಮಾಡಬೇಕು. ಇಷ್ಟಾದಮೇಲೆ ಕೆಲವು ಪ್ರಮುಖ ತಿದ್ದುಪಡಿಗಳು ಓದಬೇಕು ನೀವು, ಪ್ರಮುಖವಾದಂಥ ತಿದ್ದುಪಡಿಗಳು. ಹೌದಾ? ಇವತ್ತಿಗೆ ಸಾಕಷ್ಟು ತಿದ್ದುಪಡಿಗಳು ಆಗಿದ್ದಾವೆ. ಪ್ರಮುಖವಾದ ತಿದ್ದುಪಡಿ ನೋಡಿದಾಗ ನಾವು ಮೊದಲನೇ ತಿದ್ದುಪಡಿ ನೋಡ್ತೀವಿ ಸಂವಿಧಾನಕ್ಕೆ 1951 ಆಗಿದ್ದು 9ನೇ ಅನುಸೂಚಿನ ಹಾಕ್ತಾರೆ. ಮೊದಲನೇ ತಿದ್ದುಪಡಿ ಭೂ ಸುಧಾರಣಾ ಕೆಲವು ಕಾಯ್ದೆಗಳನ್ನು ಇಲ್ಲಿ 9ನೇ ಅನುಸೂಚಿಗಳು ಹಾಕ್ತಾರೆ. ಹೌದಾ? ಎಷ್ಟನೇ ತಿದ್ದುಪಡಿ ಅದು 1ನೇ ತಿದ್ದುಪಡಿ. ಸೊ ಈ ರೀತಿ ನೀವು 7ನೇ ತಿದ್ದುಪಡಿ ನೋಡಿದಾಗ 7ನೇ ತಿದ್ದುಪಡಿ ಮುಖಾಂತರ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ನಮ್ಮ ದೇಶದಲ್ಲಿ ಜಾರಿಗೆ ಬರ್ತಾವೆ. ಸೊ ಪ್ರಮುಖವಾದ ತಿದ್ದುಪಡಿ ನೋಡಿದಾಗ ನಾವು 21ನೇ ತಿದ್ದುಪಡಿ ಏನು 8ನೇ ಅನುಸೂಚಿ ಒಳಗೆ ಸಿಂಧಿ ಭಾಷೆ ಏನು ಸೇರ್ಪಡೆ ಆಗ್ತದೆ. ಸಿಂಧಿ ಭಾಷೆ 8ನೇ ಅನುಸೂಚಿ ಒಳಗೆ ಇವತ್ತು ಎಷ್ಟು ಭಾಷೆಗಳದಾವೆ? 22 ಭಾಷೆಗಳದಾವೆ, 22 ಲ್ಯಾಂಗ್ವೇಜಸ್. ಅದು 21ನೇ ತಿದ್ದುಪಡಿ ಮಾಡಿ ಯಾವಾಗ 1967. ನಂತರ ಭಾಷೆ ಸಂಬಂಧಪಟ್ಟಂತೆ 3 ತಿದ್ದುಪಡಿಗಳದಾವೆ. 8ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ 8ನೇ ಅನುಸೂಚಿ ಅಂತ ಬರ್ತೈತೆ. 8ನೇ ಅನುಸೂಚಿ ಇದು ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ನಿಮ್ಗೆ ತಿದ್ದುಪಡಿ ಬೇಕಂದ್ರೆ 21ನೇ ತಿದ್ದುಪಡಿ, 71ನೇ ತಿದ್ದುಪಡಿ, ನಂತರ 92ನೇ ತಿದ್ದುಪಡಿ. ಓಕೆ, 71ನೇ ತಿದ್ದುಪಡಿ ಮತ್ತು 92ನೇ ತಿದ್ದುಪಡಿ. 71ನೇ ತಿದ್ದುಪಡಿ ಆವಾಗ 1992. 1992 92 ಐತಲ್ರಿ 92. ನೆಕ್ಸ್ಟ್ 92ನೇ ತಿದ್ದುಪಡಿ. ಹಿಂಗೆ ಲಿಂಕ್ ಇಟ್ಕೋಬೇಕು ನೀವು. 21 ತಿದ್ದುಪಡಿ ಆದಮೇಲೆ 50 ವರ್ಷ ಆದಮೇಲೆ ಏನು ಬರ್ತೈತಿ 71ನೇ ತಿದ್ದುಪಡಿ ಬರ್ತೈತೆ. ಹೌದಾ? 21ನೇ ತಿದ್ದುಪಡಿ ಅಂದ್ರೆ ಇಲ್ಲಿ ಸಿಂಧಿ ಲ್ಯಾಂಗ್ವೇಜ್ ಬಂತು, ಸಿಂಧಿ ಭಾಷೆ ಹಾಕಿದರು. 71ನೇ ತಿದ್ದುಪಡಿ 1992 ಏನು ಹಾಕ್ತಾರೆ ಅಂದ್ರೆ ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಈ 3 ಭಾಷೆಗಳನ್ನು ಹಾಕ್ತಾರೆ 8ನೇ ಅನುಸೂಚಿ ಒಳಗೆ. 92 2003 4 ಭಾಷೆಗಳು ಹಾಕ್ತಾರೆ 8ನೇ ಅನುಸೂಚಿ ಒಳಗೆ. 4 ಭಾಷೆ. ಇವತ್ತು ನೋಡಿರಿ 38 ಭಾಷೆಗಳು ಏನು ಮಾಡ್ಯಾರ ಬೇಡಿಕೆ ಸಲ್ಲಿಸ್ಯಾರಿ ಯಾರಿಗೆ ಗೃಹ ಸಚಿವಾಲಯಕ್ಕೆ ಏನಂತೇಳಿ ನಮ್ಮದು ಭಾಷೆನ ಅದ್ರಾಗ ಹಾಕ್ರಿ 8ನೇ ಅನುಸೂಚಿ ಒಳಗೆ 8ನೇ ಅನುಸೂಚಿ ಒಳಗೆ. ಸರ್ 8ನೇ ಅನುಸೂಚಿ ಒಳಗೆ ಹಾಕಿದ್ರೆ ಏನಾಗುತ್ತೆ ಸರ್ ಅನುಕೂಲ ಅಂತಂದ್ರೆ ಅದು ಎಲ್ಲ ಕ್ವಶನ್ ಪೇಪರ್ ನಿಮ್ಗೆ ನಿಮ್ಮ ಭಾಷೆ ಒಳಗೆ ಸಿಗ್ತಾವೆ. 8ನೇ ಅನುಸೂಚಿ ಒಳಗೆ ಇರುವಂಥ ಭಾಷೆಗಳ ಮೇಲೆ ನಿಮಗೆ ಕ್ವಶನ್ ಪೇಪರ್ ನಾಳೆ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಸಿಗ್ಬೋದು ಆ ಭಾಷೆ ಒಳಗನೆ. ಹೌದಾ? 92 ಮತ್ತು 4 ಭಾಷೆ ಹಾಕುತ್ತಾರೆ. 4 ಭಾಷೆ ಅಂದ್ರೆ ಒಂದು ಬೋಡೋ, ಒಂದು ಇದೆ ಡೋ ಲಾಸ್ಟಿಗೆ ತೊಗೊಳ್ರಿ, ಫಸ್ಟಿಗೆ ತೊಗೊಂಬ್ರಿ ಡೋಗ್ರಿ, ನಂತರ ಮೈಥಿಲಿ, ಇದು ಥಿಲಿ ಐತಿಲ್ಲ ಅದನ್ನು ಮತ್ತೆ ಹಂಗೆ ಇಟ್ಕೊಡ್ರಿ. ಸೈಥಿಲಿ ನೋಡಿ, ಥಿಲಿ ಆಡ್ದವ
ಬೋಡೋ ಡೋಗ್ರಿ 4 ಭಾಷೆಗಳು. ಯಾವಾಗ 92ನೇ ತಿದ್ದುಪಡಿ ಯಾವ ವರ್ಷ ಅದು 2003. ಕೆಲವು ಪ್ರಮುಖ ತಿದ್ದುಪಡಿ ನೋಡ್ರಿ ಭಾಷೆ ಸಂಬಂಧಪಟ್ಟಂತೆ. ಇನ್ನು ಮುಖ್ಯವಾಗಿ ತಿದ್ದುಪಡಿ ಅಂತಂದಾಗ ಸಿಕ್ಕಿಂ ಭಾರತದ ಭಾಗ ಆಗಿದ್ದು 1975ರಲ್ಲಿ ಎಷ್ಟನೇ ತಿದ್ದುಪಡಿ ಅಂದರೆ 36ನೇ ತಿದ್ದುಪಡಿ. 42 ಇದನ್ನು ಮಿನಿ ಸಂವಿಧಾನ ಅಂತ ಕರಿತೀವಿ. 1976ರಲ್ಲಿ ಯಾವಾಗ 1976ರಲ್ಲಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಟೈಮ್ನಾಗ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ತಂದಂತಹ ತಿದ್ದುಪಡಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ 42ನೇ ತಿದ್ದುಪಡಿ. ಮಿನಿ ಸಂವಿಧಾನ ಅಂತ ಎದಕ್ಕೆ ಕರಿತೀವಿ ಅಂದ್ರೆ 42ನೇ ತಿದ್ದುಪಡಿ. ಯಾವಾಗ ಅಂತಂದ್ರೆ 1976. ಅತಿ ಪ್ರಮುಖ ತಿದ್ದುಪಡಿಗಳಲ್ಲಿ ಒಂದು 42, ಇನ್ನೊಂದು 44ನೇ ತಿದ್ದುಪಡಿ 1978. 42ನೇ ತಿದ್ದುಪಡಿ ಎಮರ್ಜೆನ್ಸಿ ಟೈಮ್ನಾಗ ಇಂದಿರಾ ಗಾಂಧಿ 1976ನಾಗ ತಂದರು. ಇದರ ತದ್ವಿರುದ್ಧವಾಗಿ ಇದರ 42ನೇ ತಿದ್ದುಪಡಿಯಲ್ಲಿರುವಂಥ ಎಲ್ಲ ಅಂಶಗಳನ್ನು ಮತ್ತೆ ತಿರಿ ಹಾಕಿ ಬದಲಾವಣೆ ಮಾಡಿದಂಥ ತಿದ್ದುಪಡಿ ಯಾವುದಂದ್ರೆ ಅಮೆಂಡ್ಮೆಂಟ್ ಯಾವುದಂದ್ರೆ 44th ಅಮೆಂಡ್ಮೆಂಟ್. ಇವತ್ತೆಲ್ಲ ಸಂವಿಧಾನ ಉಳಿಸಿ ಅಂತ ತಿಳ್ಕೊಂಡು ಸಾಕಷ್ಟು ಸ್ಟ್ರೈಕ್ ಮಾಡ್ತೀವಿ ನಾವು, ಹೌದಾ? ಎಲ್ಲ ಪ್ರಧಾನಿಗಳು ಕೂಡ ನೆಹರು ಇಂದ ಹಿಡಿದು, ಹೌದಾ, ವಾಜಪೇಯಿಯಿಂದ ಹಿಡಿದು, ಇಂದಿರಾ ಗಾಂಧಿ ಹಿಡಿದು, ರಾಜೀವ್ ಗಾಂಧಿ ಹಿಡಿದು ಸಾಕಷ್ಟು ಸಂವಿಧಾನ ತಿದ್ದುಪಡಿ ಮಾಡ್ತಾನೆ ಬಂದಾರೆ. ಯಾಕಂದ್ರೆ ನೆಹರು ಒಂದು ಮಾತು ಹೇಳ್ತಾರೆ, ಏನಂದರೆ ಸಂವಿಧಾನಕ್ಕೆ ತಿದ್ದುಪಡಿ ಆಗ್ತಾ ಇಲ್ಲ ಅಂದ್ರೆ ಅದರರ್ಥ ದೇಶ ಮುಂದೆ ಹೋಗ್ತಾ ಇಲ್ಲ ಅಂತ. ತಿದ್ದುಪಡಿ ಆಗ್ತಾ ಇದ್ದರೆ ನಾವೇನಾದರೂ ಬದಲಾವಣೆ ಮಾಡ್ತಾ ಇದ್ದೇವೆ, ಚೇಂಜಸ್ ತರ್ತಾ ಇದ್ದೇವೆ. ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಸಂವಿಧಾನದ ಕೆಲವು ಅಂಶಗಳನ್ನು ತಿದ್ದುಪಡಿ ಮಾಡ್ತಾ ಹೋಗ್ಬೇಕಾಗತ್ತೆ. ಯಾಕಂದರೆ ಇವತ್ತು ಕೊರೋನಾ ಬಂತು, ಇವತ್ತು ಇಂಟರ್ನೆಟ್ ಅದ, 5G ಇವೆಲ್ಲ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಚೇಂಜಸ್ ಆಗ್ತಾಯಿದೆ. ಅದರ ತಕ್ಕಂತೆ ದೇಶದ ಕಾನೂನಲ್ಲಿ ಕೆಲವು ಬದಲಾವಣೆಗಳನ್ನ ತರಬೇಕಾಗ್ತೈತಿ. ಸೊ 42ನೇ ತಿದ್ದುಪಡಿ 1976, 44ನೇ ತಿದ್ದುಪಡಿ 1978. 42ನೇ ತಿದ್ದುಪಡಿ ತಂದವರು ಇಂದಿರಾ ಗಾಂಧಿ, 44ನೇ ತಿದ್ದುಪಡಿ ತಂದವರು ಮೊರಾರ್ಜಿ ದೇಸಾಯಿ. ಮೊರಾರ್ಜಿ ದೇಸಾಯಿ ಆ್ಯಕ್ಚುಲಿ ಕಾಂಗ್ರೆಸ್ನಾಗಿದ್ದರು. ನೆಹರು ಗೌರ್ಮೆಂಟ್ನಾಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಗೌರ್ಮೆಂಟ್ನಾಗ ಮಿನಿಸ್ಟರ್ ಆಗಿದ್ದರು. ಯಾರು? ಮೊರಾರ್ಜಿ ದೇಸಾಯಿ. ಮೊರಾರ್ಜಿ ದೇಸಾಯಿ ಯಾವಾಗ ಕಾಂಗ್ರೆಸ್ ಬಿಟ್ಟರು ಅವರು ಆಮೇಲೆ ದೇಶದ ಪ್ರಧಾನಮಂತ್ರಿ ಆದರು. ಇಂಥ ಭಾಳ ಎಕ್ಸಾಂಪಲ್ ಅದಾವೆ. 1985ರಲ್ಲಿ ವಿ ಪಿ ಸಿಂಗ್ ಕಾಂಗ್ರೆಸ್ನಾಗಿದ್ದರು, ಹೌದಾ? ಕಾಂಗ್ರೆಸ್ ಬಿಟ್ಟ ಮೇಲೆ 1989ರಲ್ಲಿ ದೇಶದ ಪ್ರಧಾನಮಂತ್ರಿ ಆದರು. ಅದರರ್ಥ ಕಾಂಗ್ರೆಸ್ ಬಿಟ್ಟ ತಕ್ಷಣ ಪ್ರಧಾನಮಂತ್ರಿ ಆಗ್ತಾರದಲ್ಲ, ಈ ರೀತಿ ಒಂದು ಕೆಲವು ಎಕ್ಸಾಂಪಲ್ಸ್ ಅದಾವೆ. ಮತ್ತು ಕೆಲವರು ಮಾತಾಡ್ಕೋತಾರೆ ಪ್ರಣಬ್ ಮುಖರ್ಜಿ ಕೂಡ ಕಾಂಗ್ರೆಸ್ ಬಿಟ್ಟು ಬೇರೆ ಬಂದಿರ ಅವರು ಪ್ರಧಾನಮಂತ್ರಿ ಹಾಕಿದ್ದು ಅಂತಾರೆ. ಸೊ ಇರಲಿ, ಕಾಂಗ್ರೆಸ್ಸಲ್ಲಿ ಕೂಡ ಸಾಕಷ್ಟು ಇಂದಿರಾ ಗಾಂಧಿ ಅದ್ಭುತವಾದಂಥ ಗರೀಬ್ ಹಟಾವ್ ಪ್ರೋಗ್ರಾಮ್ ಆಗಿರ್ಬೋದು, ಹೌದಾ? ನೆಹರು ಅವರು ಸಾಕಷ್ಟು ಅತಿ ದೀರ್ಘಕಾಲ ಆಳಿ ಸಾಕಷ್ಟು ಬದಲಾವಣೆ ತಂದಿದ್ದಾರೆ. ಓಕೆ, ಸೊ ಈಗ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಮೋದಿ ಅದನ್ನು ಮರೆಸುವಂಥ ಕೆಲಸ ಮಾಡಿ ಅದ್ಭುತವಾದ ಕಾರ್ಯಕ್ರಮ ಕೊಡ್ತಿದ್ದಾರೆ ನಮಗೆ. ಸೊ ನೆನಪಿರಲಿ, ಪ್ರಮುಖ ತಿದ್ದುಪಡಿ 42 ಇಂದಿರಾ ಗಾಂಧಿ ಯಾವಾಗ 1976. ಇದಕ್ಕೆ ಮಿನಿ ಸಂವಿಧಾನ ಅಂತ ಕರಿತೀವಿ. ಇದು 42ನೇ ತಿದ್ದುಪಡಿ ಮೂಲಕ ಪೀಠಿಕೆ ಒಳಗೆ ಏನು ಸೋಷಿಯಲ್ ಮತ್ತು ಸೆಕ್ಯುಲರ್ ಅಂದರೆ ಸಾಮಾಜಿಕ ಮತ್ತು ಜಾತ್ಯತೀತ ಅನ್ನುವಂತಹ ಪದಗಳನ್ನು ನಾವು ಸೇರಿಸಿದ್ದೀವಿ 42ನೇ ತಿದ್ದುಪಡಿ ಮಾಡಿ. ಇದೇ 42ನೇ ತಿದ್ದುಪಡಿಯಲ್ಲಿ ನಾವು ಮಾಡೀವಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ದೀವಿ. ನೆನಪಿರಲಿ, 42ನೇ ತಿದ್ದುಪಡಿ. 44 ಇವೆರಡು ತಿದ್ದುಪಡಿ ಕನ್ಫ್ಯೂಸ್ ಮಾಡ್ತಾವೆ. ನೆನ್ಪಿಟ್ಕೊಳ್ಳೋದು ಹೆಂಗೆ ಸರ್? ಕೆಲವು ಸಲ 42ನೇ ತಿದ್ದುಪಡಿ 1978 ಬರೆದ್ಬಿಡ್ತಾರೆ, 44ನೇ ತಿದ್ದುಪಡಿನ 1976 ಬರೆದ್ಬಿಡ್ತಾರೆ. ಇಸ್ವಿಯಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ, ಹೌದಾ? ಅದೆಲ್ಲ ಬದಲು ಮಾಡಿಬಿಡ್ತಾರೆ. ಈಸಿಯಾಗಿ ತಿಳ್ಕೊಬೇಕಂದ್ರೆ 4 + 4 + 2 6, 4 + 4 8 ಅಂದರೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ 44, 4 + 4 8, 4 + 2 6. 42ನೇ ತಿದ್ದುಪಡಿ 1976, 44ನೇ ತಿದ್ದುಪಡಿ 4 + 4 = 8. ಓಕೆ, 1978. ಇವು ಎರಡು ಪ್ರಮುಖ ತಿದ್ದುಪಡಿ ನಿಮ್ಗೆ ನೆನಪಿರಲಿ, 42 ಮತ್ತು 44. 44ನೇ ತಿದ್ದುಪಡಿ ಯಾಕೆ ನೆನಪಿಟ್ಕೋಬೇಕಂದ್ರೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ರದ್ದು ಮಾಡಿ ಅದನ್ನು 300A ಅಂದರೆ 300A ಆ ವಿಧಿಯಲ್ಲಿ ಹಾಕಿದಂತಹ ಅದನ್ನು ಏನು ಮಾಡಿದೆ ಕಾನೂನು ಹಕ್ಕಿಗೆ ಮತ್ತು ಸಂವಿಧಾನಾತ್ಮಕ ಹಕ್ಕು ಯಾವುದು? ಆಸ್ತಿ ಹಕ್ಕು. 44ನೇ ತಿದ್ದುಪಡಿ ಇದ್ದಂಥ 44ನೇ ತಿದ್ದುಪಡಿ ಮಾಡಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದು ಬಿಡ್ತಾರೆ. ಯಾಕಂದ್ರೆ ಆಸ್ತಿ ಹಕ್ಕನ್ನು ಮಾಡಿಬಿಟ್ರೆ ಯಾರು ಕೂಡ ಗೌರ್ಮೆಂಟಿಗೆ ಒಂದು ಸ್ಕೂಲ್ ಕಟ್ಟಿಸ್ಲಿಕ್ಕೆ, ಒಂದು ಯಾವುದೋ ಬಿಲ್ಡಿಂಗ್ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ, ಬೇರೆ ಯಾವುದೇ ಜನಪರ ಕಾರ್ಯಕ್ರಮಕ್ಕೆ ಏನೂ ಜಾಗ ಕೊಡೋಂಗಿಲ್ಲ. ರೋಡ್ ಮಾಡ್ತೀವಿ ನಿಂತು ಬಿಡ್ತಾರೆ. ನಮ್ಮ ಮೂಲಭೂತ ಹಕ್ಕಿ ಅದು ಏನು ಮಾಡೋಕೆ ಬರೋದಿಲ್ಲ. ಸುಪ್ರೀಂ ಕೋರ್ಟ್ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಕೂತ್ಬಿಡ್ತಾರೆ. ನಾವು ರೈಲ್ವೆ ಟ್ರ್ಯಾಕ್ ಮಾಡ್ತೀವೋ ಜಾಗ ಕೊಡಿದ್ರೆ ನಾವು ಬಿಡಂಗಿಲ್ಲ, ನಮ್ಗೆ ರೈಲ್ವೆ ಟ್ರ್ಯಾಕ್ ಬೇಕಾಗಿಲ್ಲ, ಯಾರೂ ಜಾಗ ಕೊಡೋಂಗಿಲ್ಲ. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕನ್ನು ಮಾಡಿಬಿಟ್ರೆ ಹೀಗಾಗಿ ಅದನ್ನು ಮೂಲಭೂತ ಹಕ್ಕಿನಿಂದ ತೆಗೆದ್ರೆ. ಯಾಕಂದ್ರೆ ಮೂಲಭೂತ ಹಕ್ಕನ್ನು ಉಲ್ಲಂಘನೆ ಆತಂದ್ರೆ ಸುಪ್ರೀಂ ಕೋರ್ಟ್ ನೇರವಾಗಿ ಅದನ್ನು ಅಂದರೆ ತೆಗೆದು ಬಿಡ್ತೈತೆ. ಅದು ಸರ್ಕಾರದ ಕರ್ಮವನ್ನು ಅದು ತಪ್ಪಂತ ಹೇಳ್ಬಿಡ್ತೈತೆ. ಹೀಗಾಗಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿಂದ ಕಂಪ್ಲೀಟಾಗಿ ರದ್ದು ಮಾಡ್ತಾರೆ. ಯಾವ ತಿದ್ದುಪಡಿದು? 44ನೇ ತಿದ್ದುಪಡಿ. ಆಗ 19F ಅನ್ನುವಂಥ ಒಂದು ವಿಧಿ ಕೂಡ ರದ್ದಾಗ್ತೈತಿ, ನೆನಪಿರಲಿ. ಓಕೆ, ಸೊ ತಿದ್ದುಪಡಿಗಳು ಭಾಳಷ್ಟು ಇಂಪಾರ್ಟೆಂಟ್ ನಿಮ್ಗೆ.
ಅದೇ ರೀತಿ 52ನೇ ತಿದ್ದುಪಡಿ ಬರ್ತದೆ. 52ನೇ ತಿದ್ದುಪಡಿ ಏನಿದು ಇದು ಪಕ್ಷಾಂತರ ನಿಷೇಧ ಕಾಯ್ದೆ ಬಂದಿದ್ದು 1985ರಲ್ಲಿ. ನಂತರ 61ನೇ ತಿದ್ದುಪಡಿ. 61ನೇ ತಿದ್ದುಪಡಿ ಏನಿದು ಮತದಾನದ ವಯಸ್ಸನ್ನು 21ರಿಂದ 18 ವಯಸ್ಸು. 21 ವರ್ಷ ಮುಗಿದ ನಂತರ ವೋಟ್ ಹಾಕ್ತಿದ್ರು. 61ನೇ ತಿದ್ದುಪಡಿ ತಂದು ಏನು ಮಾಡಿದ್ರು ಅದನ್ನು ರಾಜೀವ್ ಗಾಂಧಿ ಅವರು 21 ಇದನ್ನು 18 ವರ್ಷ. ಡಿಗ್ರಿ ಮುಗಿದ ಮೇಲೆ ವೋಟ್ ಹಾಕ್ತಿದ್ರು ಮೊದಲ, ಇನ್ಮೇಲೆ PUC ಮುಗಿದ ಮೇಲೆ ವೋಟ್ ಹಾಕೋ ಸ್ಟಾರ್ಟ್ ಆಗ್ತಾರೆ. ಸೊ ವೋಟ್ ಹಾಕೋರ ಸಂಖ್ಯೆ ಜಾಸ್ತಿ ಆಗ್ತೈತಿ. ಸೊ ಹೀಗಾಗಿ ಕಾಂಗ್ರೆಸ್ BJP ಸಿಕ್ಕಾಪಟ್ಟೆ ವೋಟ್ಗಳನ್ನು ಪಡಿತಾ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಎಷ್ಟನೇ ತಿದ್ದುಪಡಿ? 61ನೇ ತಿದ್ದುಪಡಿ. ಈ ರೀತಿ ಕೆಲವು ಪ್ರಮುಖ ತಿದ್ದುಪಡಿ ನೀವು ನೋಡ್ಕೋಬೇಕಾಗತ್ತೆ. ಓಕೆ, ಅದಾದಮೇಲೆ 73 ಅಂತ ನೋಡಿದ್ವಿ ಪಂಚಾಯತ್ ತಿದ್ದುಪಡಿ. ಇದು 74 ಇದು ಮುನ್ಸಿಪಾಲಿಟಿ ಸಂಬಂಧಪಟ್ಟಂತೆ ತಿದ್ದುಪಡಿ ಮಾಡಿದ್ರೆ, ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ತಾನೆ ಬರ್ತಾ ಇದ್ದಾರೆ. ಓಕೆ, ನಂತರ ಪ್ರಮುಖವಾಗಿ 86ನೇ ತಿದ್ದುಪಡಿ ಅಂದರೆ ಶಿಕ್ಷಣ ಮೂಲಭೂತ ಹಕ್ಕನ್ನಾಗಿ ಮಾಡಿದರು. 21 ಎ ಅನ್ನುವಂಥ ವಿಧಿನ ಹಾಕಿದರು. ಇವು ನೋಡ್ಕೋಬೇಕು ನೀವು. ಓಕೆ, ಪ್ರಮುಖ ತಿದ್ದುಪಡಿಗಳಲ್ಲಿ. ಅದಾದಮೇಲೆ ನೀವು ನೋಡ್ಕೋಬೇಕಂತ ತಿದ್ದುಪಡಿ ಯಾವ್ದಂದ್ರೆ 100ನೇ ತಿದ್ದುಪಡಿ. ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಕೆಲವು ಪ್ರದೇಶಗಳನ್ನು ಏನು ಮಾಡ್ತೀವಿ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಿವಿ. ಹೌದಾ, ಕೆಲವು ಪ್ರದೇಶಗಳು ಬಾಂಗ್ಲಾದೇಶನಾಗಿದ್ದು ನೀವು ನಮಗೆ ಕೊಡ್ರಿ, ನಮ್ಮ ಬಾಂಗ್ಲಾದೇಶ ಕೆಲವು ಹಳ್ಳಿಗಳು ನಮ್ಮಲ್ಲಿದ್ದು ನಮ್ಮ ಅವ್ರಿಗೆ ಕೊಟ್ಟಿವಿ. ಈ ರೀತಿ ಎಕ್ಸ್ಚೇಂಜ್ ಆಫರ್ ಆಗ್ತೈತಿ. ಹೌದಾ, ಬಾಂಗ್ಲಾದೇಶ ಯಾಕಂದರೆ ಬಾಂಗ್ಲಾದೇಶ ನಾವು ಸೃಷ್ಟಿ ಮಾಡಿದಂಥ ದೇಶ ಅದು. ಹೌದಾ, ನಮ್ಮ ಸೃಷ್ಟಿ ಅದು. ಓಕೆ, ನಾವು ಹೆಲ್ಪ್ ಮಾಡಿ ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡಿ ಬಾಂಗ್ಲಾದೇಶ ಅನ್ನೋದು ಹೊಸ ರಾಷ್ಟ್ರನ ಕ್ರಿಯೇಟ್ ಮಾಡಿದ್ದೀವಿ. ಹೌದಾ, ನಂತರ 101ನೇ ಸಂವಿಧಾನ ತಿದ್ದುಪಡಿ. ಇದು GST ಬಗ್ಗೆ ಐತಿ. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಇದನ್ನು ರಾಹುಲ್ ಗಾಂಧಿ ಅವರು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಅಂತಾರೆ. ಸೊ ಎಕ್ಸಾಮ್ನಾಗ ನಿಮಗೆ ಆಪ್ಷನ್ಸ್ ಕೇಳಿದಾಗ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಆಪ್ಷನ್ ಹಾಕ್ಬೇಡ್ರಿ. ಹೌದಾ, ಎಷ್ಟೇ ಅಭಿಮಾನ ಇದ್ದರೂ ಕೂಡ ನೀವು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಮಾಡಿರಿ. ಸರಕು ಮತ್ತು ಸೇವಾ ಕಾಯ್ದೆ. ಒಂದು ದೇಶ ಒಂದು ಮಾರುಕಟ್ಟೆ ಒಂದು ತೆರಿಗೆ ಇರಲಿ ಅಂತೇಳಿ. ಓಕೆ, ಅದನ್ನು ಸ್ಲಾಟ್ಸ್ ಅಂತ ಮಾಡಿದ್ದಾರೆ ಸಾಕಷ್ಟು. ನೀವು ನೆನ್ಪಿಡ್ಕೋಬೇಕು ಹೆಂಗಂದ್ರೆ, ನೀವು ಎಲ್ಲರೂ ಐರಿ ಹಾಕ್ಬೇಕಾರೆ ಮುಯಿ ಹಾಕ್ಬೇಕಾರೆ ಏನು ಮಾಡ್ತೀರಿ, 100 ರೂಪಾಯಿ ಮೇಲೆ ಇನ್ನೊಂದು ರೂಪಾಯಿ ಹಾಕ್ತಾರೆ. ಅದು GST ಹೆಚ್ಚಾಗೈತೆ ಅಂತ ಹಾಕ್ತಿರ್ತೀರಿ. ಹೀಗಾಗಿ 101 ನೆನಪಿರಲಿ. ಹೌದಾ, 101ನೇ ತಿದ್ದುಪಡಿ ಈ ರೀತಿ ಇದೆ. ನಂತರ 102ನೇ ತಿದ್ದುಪಡಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಬಂತು. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಅಂದರೆ OBCಗೆ ಒಂದು ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ಟರು. OBCಗೆ ಹಿಂದುಳಿದ ವರ್ಗಗಳಿಗೆ. ಓಕೆ, ಅದನ್ನು 338B ಒಳಗೆ ಹಾಕಿದ್ರು. ನಾನು ಹೇಳಿ ನಿಮಗೆ, ನ್ಯಾಷನಲ್ SC ಕಮಿಷನ್ ಎಷ್ಟು? 338 SC ಕಮಿಷನ್. ನ್ಯಾಷನಲ್ ST ಕಮಿಷನ್ ಪರಿಶಿಷ್ಟ ಪಂಗಡಗಳ ಆಯೋಗ ಏನದು? 338A ಮತ್ತು 338B ಅದು ಮಾತಾಡ್ತೈತಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಂತ ಬರ್ತೈತಿ. ಸೊ ಇಷ್ಟು ನಿಮಗೆ ನೆನಪಿರಲಿ. 102ನೇ ತಿದ್ದುಪಡಿ ಏನಿದು? ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ OBC ಅಂತ ಬರ್ತೈತಿ. ನಂತರ ನಿಮಗೆ 103ನೇ ತಿದ್ದುಪಡಿ ನೋಡ್ರಿ, 3 ಅಂತ ಐತಿ. 3 EWS 3 ಅಂತ ಐತಿ ನೋಡಿ. 103ನೇ ತಿದ್ದುಪಡಿ ಎದಕ್ಕೆ ಸಂಬಂಧಪಡಿಸ್ತಾರೆ? 103ನೇ ತಿದ್ದುಪಡಿ ಸಂವಿಧಾನಕ್ಕೆ 103ನೇ ತಿದ್ದುಪಡಿ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂದರೆ ಆರ್ಥಿಕ ಹಿಂದುಳಿದ ವರ್ಗ ಅಂತ. ಆರ್ಥಿಕ ಹಿಂದುಳಿದ ಅಂದರೆ ಮೊದಲೆಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಏನು ಕೊಡ್ತಿದ್ರು? ಮೀಸಲಾತಿ ಕೊಡ್ತಿದ್ರು. ಈಗ ಆರ್ಥಿಕವಾಗಿ ಹಿಂದುಳಿದವರು ಅಂದ್ರೆ ಅಟ್ಲೀಸ್ಟ್ 5 ಎಕರೆ ಜಮೀನು ಇರಬೇಕು ಮಿನಿಮಮ್, ಮತ್ತು 1000 ಸ್ಕ್ವೇರ್ ಫೀಟ್ಗಿಂತ ಹೆಚ್ಚು ಜಾಗ ಇರಬಾರ್ದು. ಬಟ್ ಇದು ಭಾಳ ವಿಚಿತ್ರವಾದಂಥ ಒಂದು ಮೀಸಲಾತಿ. ಬಟ್ ಇದು ಭಾಳ ಇಂಪಾರ್ಟೆಂಟ್ ಕೂಡ, ಯಾಕಂದರೆ ಎಷ್ಟೋ ಬ್ರಾಹ್ಮಣ ಮತ್ತು ಮೇಲ್ಜಾತಿಯಲ್ಲಿ ಕೂಡ ಸಾಕಷ್ಟು ಬಡವರಿದ್ದಾರೆ. ಅವ್ರನ್ನೂ ಕೂಡ ಒಂದು ಸಮಾನತೆ ಒಂದು ಹಂತದಲ್ಲಿ ತರಬೇಕಂತ ತಿಳ್ಕೊಂಡಿದ್ದು ಒಳ್ಳೆಯ ಪ್ರಯತ್ನ. ಆದರೆ ಇದರ ಮಾನದಂಡಗಳು ಭಾಳಷ್ಟು ವಿಚಿತ್ರ ಅದಾವೆ. ಈಗ ಸಪೋಸ್ ಈಗ 5 ಎಕರೆ ಇದ್ದಾವ 8 ಎಕರೆ ಮಾಡ್ಕೊಂಡ್ಬಿಟ್ಟದ್ರೆ ಅವ್ಗೆ ಇದು ಆರ್ಥಿಕ ಹಿಂದುಳಿದೋರಿಗೆ ಐತಲ್ಲ, ಇದು ರಿಸರ್ವೇಷನ್ ಐತೆ ಕೋಟ, ಆ ಕೋಟದಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ ನಾಳೆ. ಇದಕ್ಕೆ ಏನು ಅಂತ ತಿಳ್ಕೊಂಡು ಇನ್ನೂ ಕೂಡ ಪರಿಹಾರ ಆಗಿಲ್ಲ. ಓಕೆ, ಸೊ 103ನೇ ತಿದ್ದುಪಡಿ ಎದಕ್ಕೆ ಸಂಬಂಧಪಟ್ಟಿದ್ದೋ? ಇದು ಎದಕ್ಕೆ ಸಂಬಂಧಪಡುತ್ತೆ ಅಂದರೆ ಆರ್ಥಿಕ ಹಿಂದುಳಿದವರಿಗೆ ಎಷ್ಟು 10% ರಿಸರ್ವೇಷನ್ ಕೊಟ್ಟರು. 10% ರಿಸರ್ವೇಷನ್. ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ನೋಡಿದ್ರೆ ಏನಂದ್ರೆ ಒಟ್ಟು ರಿಸರ್ವೇಷನ್ 50% ದಾಟಬಾರ್ದು ಅಂತ ಹೇಳಿದ್ರು. ಒಟ್ಟು ರಿಸರ್ವೇಷನ್ 50% ದಾಟಬಾರ್ದು ಅಂದ್ರೆ ನೀವು 100 ಪೋಸ್ಟ್ ಕಾಲ್ಫರ್ ಮಾಡಿದ್ರೆ 100 ಹುದ್ದೆಗಳು ತುಂಬಾಕತ್ತರ, ಅದ್ರಾಗ 50 ಹುದ್ದೆಗಳು ಮಾತ್ರ ಮೀಸಲಾತಿಯೊಳಗೆ ಇರಬೇಕು. ಮೀಸಲಾತಿ ಬಗ್ಗೆ ನೀವು ಬೇಕಂದ್ರೆ ಒಂದು ಹೊಸ ವಿಡಿಯೋ ಮಾಡ್ತೀನಿ. ಯಾರಾದರೂ ನೀವು ಅಕಸ್ಮಾತ್ ಯೂಟ್ಯೂಬಲ್ಲಿ ಕೆಳಗಡೆ ಕಾಮೆಂಟ್ ಮಾಡಿದ್ರೆ ನಿಮಗೆ ಮೀಸಲಾತಿ ಬಗ್ಗೆ ಒಂದು ಅದ್ಭುತ ವಿಡಿಯೋ ಮಾಡ್ತೀನಿ. ರಿಸರ್ವೇಷನ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳ್ತು ಏನಂತೇಳಿ, ಮೀಸಲಾತಿ ಮೂಲಭೂತ ಹಕ್ಕಲ್ಲ ಅಂತ ಹೇಳ್ತದೆ. ಹೌದಾ, ಸೊ ಮೀಸಲಾತಿ ಬೇಕಾಗ್ತೈತಿ. ಯಾಕಂದರೆ ಎಷ್ಟೋ ಜನ ಆಗಿರ್ಬೋದು ಸಾಕಷ್ಟು ಹಿಂದುಳಿದಾರೆ. ಮಹಿಳೆಯರು ಕೂಡ ಮೀಸಲಾತಿ ಕೊಡಲಾಗ್ತೈತಿ. ದೈಹಿಕ ಅಂಗವಿಕಲರಲ್ಲ ಅವರು ಕೂಡ ಮೀಸಲಾತಿ ಕೊಡಬೇಕಾಗ್ತೈತಿ. ಅಂದಾಗ ಮಾತ್ರ ಸಮಾಜದಲ್ಲಿ ಒಂದು ಸಮಾನವಾದಂಥ ಒಂದು ಅವಕಾಶಗಳು ಎಲ್ಲರಿಗೂ ಕೂಡ ಸಿಗ್ತೈತಿ ಅಂತ. ಓಕೆ, 103ನೇ ತಿದ್ದುಪಡಿ 103 ನೆನ್ಪಿಟ್ಕೊಳ್ಳೋದು ಹೆಂಗೆ ಸರ್? 3 ಐತಲ್ಲ, EWS ಎದ್ರ ಬಗ್ಗೆ ಇದು ಎಕನಾಮಿಕ್ ವೀಕರ್ ಸೆಕ್ಷನ್. ಎಷ್ಟು ಪರ್ಸೆಂಟೇಜ್ದು? 10% ಅವರಿಗೆ ರಿಸರ್ವೇಷನ್ ಸಿಕ್ತು. ಮತ್ತು ಇದು 50% 10 ಆತಲ್ಲ, ಈಗ 60 ಆಯ್ತು. ಹೀಗಾಗಿ ಅದು ಸುಪ್ರೀಂ ಕೋರ್ಟ್ನ ಟೇಬಲ್ ಮೇಲೆ ಐತಿ. ಸುಪ್ರೀಂ ಕೋರ್ಟ್ ಅದನ್ನು ಡಿಸ್ಕಸ್ ಮಾಡಬೇಕು. ಕೆಲವು ರಾಜ್ಯಗಳದಾವೆ ಎಲ್ಲರಿಗೂ ರಿಸರ್ವೇಷನ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು. ಈಗ ತಮಿಳ್ನಾಡು ಅಂತ ರಾಜ್ಯಗಳು ಏನು ಮಾಡ್ತಾವೆ, ಸರ್ ನಮಗೊಂದು 10% ಕೊಡಲ್ಲ, ಹಾಂ ತಗೋ. ಸರ್ ನಮಗೊಂದು 2% ಕೊಡ್ರಿ ಸರ್, ಹಾಂ ತಗೋ ನೀನು. ಸರ್ ನಮ್ಮ ಕಾಶ್ಮೀರ ಭಾಳ ಹಿಂದುಳಿದೀವಿ ಸರ್, ನಮಗೊಂದು 20% ಕೊಡ್ರಿ, ತಗೋ. ಹಿಂಗೆ ಕೊಟ್ಟು ಎಲ್ಲ ಪೋಸ್ಟರ್ ರಿಸರ್ವೇಷನ್ ಒಳಗೆ ಹೋಗ್ಬಿಡ್ತಾವೆ.
ಹೌದಾ. ಜನರಲ್ ಅವು ಏನು ಒಂದು ಪೋಸ್ಟ್ ಬಿಡಂಗಿಲ್ಲ ಅಂಥ ಕೆಲವು ರಾಜ್ಯಗಳು ಅದಾವ, ಅವೆಲ್ಲ ಸುಪ್ರೀಂ ಕೋರ್ಟ್ ಎತ್ತು ಹಿಡಿದೈತಿ ಹೌದಾ. ಸೊ ಮೆರಿಟ್ ಆಧಾರ ಮೇಲೆ ಕೂಡ ಆಯ್ಕೆಗಳು ಆಗಬೇಕಾಗ್ತೈತಿ. ಸೊ ಪ್ರಮುಖ ತಿದ್ದುಪಡಿಗಳಲ್ಲಿ ನಾವು ನೋಡಿದ್ದೀವಿ. ನಂತರ 104ನೇ ತಿದ್ದುಪಡಿ ಅಂತೂ SC ST ಲೋಕಸಭಾ ವಿಧಾನಸಭೆಗಳಲ್ಲಿ SC ST ಅವರ ಒಂದು ಮೀಸಲಾತಿನ ಎಕ್ಸ್ಟೆಂಡ್ ಮಾಡಿದ್ರು 10 ವರ್ಷ ಹೌದಾ. ನೋಡ್ರಿ, ಈ ರೀತಿ ಎಕ್ಸ್ಟೆಂಡ್ ನಮ್ಮ ದೇಶದಲ್ಲಿ ಭಾಳಷ್ಟು ಆಗಿದ್ದಾವೆ. ಮೊದಲ ಎಕ್ಸ್ಟೆಂಡ್ ಮಾಡಿದ 1959 ಏನು ಮಾಡಿದರು, SC ST ರಿಸರ್ವೇಷನ್ ಎಲ್ಲಿ ಲೋಕಸಭೆ, ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ಎಕ್ಸ್ಟೆಂಡ್ ಮಾಡಿದ್ರು 10 ವರ್ಷ. ಅಂದ್ರೆ ನೋಡ್ರಿ, ನಾವು SC ST ಅದ್ರಾಗ ಐತೆ ಅಂತಂದ್ರೆ ಎಲ್ಲ ರಾಜಕೀಯ ನಿರ್ಧಾರಗಳಲ್ಲಿ ಈ ಜನಾಂಗದವರು ಇರಬೇಕು ಅನ್ನೋಂಥ ಒಂದು ದೊಡ್ಡ ಮಹಾದಾಸೆ. ಓಕೆ, ಪ್ರಭುತ್ವ ವ್ಯವಸ್ಥೆ ಒಳಗೆ ಎಲ್ಲರೂ ಕೂಡ ನಿರ್ಧಾರ ತಗೋಬೇಕು. ಓಕೆ, ಅದಕ್ಕಂತ ಡಾಕ್ಟರ್ BR ಅಂಬೇಡ್ಕರ್ ಏನು ಮಾಡ್ತಾರೆ ಅಂದ್ರೆ ಈ ಒಂದು ವಿಧಿನ ತೊಗೊಂಬರ್ತಾರೆ. ಅದೇ ಏನಿದು 104ನೇ ತಿದ್ದುಪಡಿ ಮಾಡಿ ಏನು ಮಾಡಿದ್ರು, SC ST ರಿಸರ್ವೇಷನ್ ಗೌರ್ಮೆಂಟ್ ಜಾಬ್ನಾಗೆಲ್ಲ ಇದು ಮಾತಾಡ್ತಿರೋದು ಎದ್ರ ಬಗ್ಗೆ, ಇದು ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲಿ ರಿಸರ್ವೇಷನ್ ಎಷ್ಟು ವರ್ಷ ಮುಂದೆ ಹಾಕಿದ್ರು, ಮುಂದೆ 10 ವರ್ಷ ಹಾಕಿದ್ರು. 1959 ಹಾಕಿದ್ರು, ನಂತರ 1969, 1979, 1989 ಮತ್ತು 1999, 2009, ನಂತರ 2019 ಹೌದಾ. ಈಗ ಜನವರಿ 2030 ತನಕ ಇದು ಲಾಗು ಆಗ್ತೈತಿ. ಅಲ್ಲಿ ತನಕ ರಿಸರ್ವೇಷನ್ ಕೊಡ್ತಾ ಹೋಗ್ತಾರೆ ಹೌದಾ. ಇದು SC ST ರಿಸರ್ವೇಷನ್. ಸೊ ಇಷ್ಟು ಆದಮೇಲೆ ಇನ್ನೊಂದು 105ನೇ ಅಮೆಂಡ್ಮೆಂಟ್ ಬಂತು. 105ನೇ ಅಮೆಂಡ್ಮೆಂಟ್ ಏನಿದೆ, ಇನ್ಮೇಲೆ OBC ಅಂದರೆ ಹಿಂದುಳಿದ ವರ್ಗಗಳು, ಆಯಾ ರಾಜ್ಯಗಳು ತಮ್ಮಲ್ಲಿ ಎಷ್ಟು OBC ಕಾಸ್ಟ್ ಅದಾವ ಅದನ್ನು ಏನು ಮಾಡ್ಬೋದು, ಲಿಸ್ಟ್ ಮಾಡ್ಬೋದು, ಇಷ್ಟು ಅದಾವ ಸರ್ ಕಾಸ್ಟ್ ಅಂತೇಳಿ. ಇವತ್ತಿಗೆ OBC ಟೋಟಲ್ ಕಾಸ್ಟ್ ಎಷ್ಟು ಅದಾವ ನಮ್ಮ ದೇಶದಲ್ಲಿ, 5002 ಜಾತಿಗಳು ಅದಾವೆ OBC ಒಳಗೆ. ನಮ್ಮನೂರು ಎಷ್ಟು ಜಾತಿಗಳು ಅದಾವ, ಸೊ 5002 ಜಾತಿಗಳು ಅದಾವೆ ಯಾರಾಗ ಹಿಂದುಳಿದ ವರ್ಗಗಳಲ್ಲಿ. ಸೊ ಹಿಂದುಳಿದ ವರ್ಗ ಸಂಬಂಧಪಟ್ಟಂತೆ ನಿಮಗೆ ಪ್ರಮುಖವಾಗಿ ಆಯೋಗ ಗೊತ್ತಿರಬೇಕು ನಿಮ್ಗೆ, BP ಮಂಡಲ್ ಅಂತೇಳಿ ಆಯೋಗ ಬರ್ತೈತಿ, ಮಂಡಲ್ ಹೌದಾ. ಈ BP ಮಂಡಲ್ ಆಯೋಗ ಏನು ಮಾಡ್ತಿದ್ದಾರೆ, ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಅದನ್ನು ಅಪಾಯಿಂಟ್ ಮಾಡಿತ್ತು. ಇದೇ ಹೇಳ್ತೈತಿ 27% ರಿಸರ್ವೇಷನನ್ನು ಹಿಂದುಳಿದ ವರ್ಗ ಕೊಡಬೇಕಂತೇಳಿ. ನಂತರ ಇಂದಿರಾ ಗಾಂಧಿ ಬಂತು, ರಾಜೀವ್ ಗಾಂಧಿ ಅದನ್ನು ತೊಗೊಂಬರಂಗಿಲ್ಲ. ಆಮೇಲೆ VP ಸಿಂಗ್ ಏನು ಮಾಡ್ತಾನೆ, ಈ ಪ್ರಧಾನಮಂತ್ರಿ ಇದ್ರಲ್ಲ 1989 ಅವರು OBC ಅವರಿಗೆ 27% ರಿಸರ್ವೇಷನ್ ಕೊಡ್ತಾರೆ ಹೌದಾ. ಸೊ ಇದೆಲ್ಲ ಇತಿಹಾಸ ನೋಡ್ಬೇಕು ನಾವು. ಇಷ್ಟು ಪ್ರಮುಖ ತಿದ್ದುಪಡಿಗಳ ಬಗ್ಗೆ ನೀವು ಸ್ಟಡಿ ಮಾಡಬೇಕು. ನಾವೇನು ಸ್ಟಡಿ ಮಾಡಿದ್ದೀವಿ, 1ನೇ ತಿದ್ದುಪಡಿ ಸ್ಟಡಿ ಮಾಡಿದ್ದೀವಿ. ನಂತರ ಅದಾದಮೇಲೆ 7ನೇ ತಿದ್ದುಪಡಿ, ನಂತರ 21 ಹೌದಾ, ನಿಮ್ಗೆ ಗೊತ್ತಿರಲಿ. 71ನೇ ತಿದ್ದುಪಡಿ, 73 ಹೌದಾ, 74, 61ನೇ ತಿದ್ದುಪಡಿ ನೋಡಿದ್ವಿ, 52ನೇ ತಿದ್ದುಪಡಿ ನೋಡಿದ್ವಿ ಹೌದಾ, 42 ನೋಡಿದ್ವಿ, 44. ಇವು ಎದಕ್ಕೆ ಅದಾವೆ ನೀವು ಯೋಚನೆ ಮಾಡಿರಿ, ಒಂದ್ಸಲ ಯೋಚನೆ ಮಾಡಿರಿ. ವಿಡಿಯೋ ಒಂದು ಸ್ವಲ್ಪ ನೀವು ಬ್ಯಾಕ್ ಹೋಗಿ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತೈತಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಾಕಷ್ಟು ಮಾಹಿತಿನ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೇನೆ. ಓಕೆ, ಅದಕ್ಕೆ ಹೇಳ್ತಿರ್ತಾನೆ ಮೇಲೆ ನಮ್ದು ಏನಿದ್ರು ಕ್ಲಾಸ್ ಮಾಡಬೇಕಾದ್ರೆ ನಮ್ಮದು ನಾಷ್ಟ ಅಲ್ಲ, ಅಂದರೆ ತಿಂಡಿ ಅಲ್ಲ. ತಿಂಡಿ ಅಂದರೆ ಇದು ಸೌತ್ ಕರ್ನಾಟಕ ಭಾಷೆ ಇದೆ. ನಮ್ಮದು ಲಿಂಗಾಯತ್ ಖಾನಾವಳಿ ಇದ್ದಂಗೆ, ಅಂದರೆ ಕಂಪ್ಲೀಟ್ ನಾಲೆಜ್ ಸಿಗಬೇಕು. ಓಕೆ, ಸೊ ಇಷ್ಟಾದಮೇಲೆ ನಾವು ಕೆಲವು ಅನುಸೂಚಿಗಳು ನೋಡ್ತೀವಿ. ತಿದ್ದುಪಡಿ ಆದಮೇಲೆ ಕೆಲವು ಅನುಸೂಚಿಗಳು, ಸ್ಕೆಡ್ಯೂಲ್ಸ್ ಅಂತ ಬರ್ತಾವೆ ನೋಡಿರಿ. ಸಂವಿಧಾನ ಜಾರಿಗೆ 1950 ಬಂದಾಗ ಒಟ್ಟು ಭಾಗಗಳು 22 ಭಾಗಗಳು ಎಷ್ಟಿದ್ವು ರೀ, 22 ಭಾಗಗಳಿದ್ದು ಹೌದಾ. ನಂತರ ಒಟ್ಟು ಆರ್ಟಿಕಲ್ಸ್ 395 ಇದ್ದು. ಎಷ್ಟು ರೀ ಆರ್ಟಿಕಲ್ಸ್, ವಿಧಿಗಳು 395 ಇದ್ದು. ಅನುಸೂಚಿಗಳು ಒಟ್ಟು 08 ಅಂದರೆ 8 ಇದ್ದು. ಇವತ್ತಿಗೆ 2022 ಇವೆಲ್ಲ ಚೇಂಜ್ ಆಗಿದ್ದಾವೆ. 22 ಭಾಗಗಳು ಇವತ್ತು ಎಷ್ಟಾಗ್ಯಾವ, 25 ಆಗ್ಯಾವ. 390 ವಿಧಿಗಳು ಹೋಗಿ ಇವತ್ತು 470ಕ್ಕಿಂತ ಹೆಚ್ಚಾಗಿದ್ದಾವೆ. ಓಕೆ, ಎಲ್ಲ ಆರ್ಟಿಕಲ್ಸ್ ಓದೋ ಅವಶ್ಯಕತೆ ಇಲ್ಲ, ಪ್ರಮುಖ ಆರ್ಟಿಕಲ್ಸ್ ಓದಬೇಕಷ್ಟೇ. ನಂತರ 8 ಅನುಸೂಚಿಗಳು ಹೋಗಿ ಇವತ್ತು ಎಷ್ಟಾಗ್ಯಾವ, 12 ಅನುಸೂಚಿಗಳು ಆಗಿದ್ದಾವೆ ಹೌದಾ. ಈ 22 ಭಾಗಗಳಲ್ಲಿ ಇತ್ತೀಚೆಗೆ ಬಂದಂಥ ಭಾಗಗಳು ಯಾವುದಂದ್ರೆ ಮೊದಲು 22 ಇದ್ದು, ಅದರಾಗ ಒಂದು ಹೋಯಿತು, 7ನೇ ಭಾಗ ಐತಲ್ಲ ಅದು ರದ್ದಾಯಿತು. ಅದೇನಾಯ್ತು, ರದ್ದಾಯಿತು. ಯಾವಾಗ, 1956 ರದ್ದಾತು. ಒಂದು ರದ್ದಾದರೆ ಎಷ್ಟು ಉಳಿತೀಗ, 21 ಉಳಿತು ಸರ್. ಮತ್ತು 4 ಯಾವಾಗ ಬಂದರು ಸರ್, ಮತ್ತು 4A ಬಂತು. ಓಕೆ, ಯಾವಾಗ, 1976 ಮೂಲಭೂತ ಕರ್ತವ್ಯಗಳು. ಅದಾದಮೇಲೆ 9A. ಓಕೆ, 9A ಮತ್ತು 9A ಯಾವ ಬಂತಾರೆ, ಇದು 1992 ಏನು ಪಂಚಾಯತಿ ಮುನ್ಸಿಪಾಲ್ಟಿ 73, 74 ತಿದ್ದುಪಡಿ ಮಾಡಿ ಬಂತು ಹೌದಾ. 9A ಬಂತು. ನಂತರ 9B ಇದು 97ನೇ ತಿದ್ದುಪಡಿ ಮಾಡಿ 2011 ಏನೋ ಸಹಕಾರಿ ಸಂಘಗಳು ಕೋಆಪರೇಟಿವ್ ಸೊಸೈಟಿ ಬಂತು 9B. ನೋಡಿರಿ, ಸ್ವಾತಂತ್ರ್ಯ ಸಿಕ್ಕ ಮೇಲೆ ಯಾವ್ಯಾವ ಸಂವಿಧಾನದ ಭಾಗಗಳು ಸೇರ್ಪಡೆ ಆಗ್ಯಾವ ಅಂತ ಪ್ರಶ್ನೆ ಕೇಳಿದ್ರೆ ನಾನು ಈ ವಿಡಿಯೋದ ತೋರ್ಸಾಕತ್ತೀನಿ ನೋಡಿರಿ. 4A ಬಂತು, ಮೂಲಭೂತ ಕರ್ತವ್ಯಗಳು. ಯಾವ ವರ್ಷ ಅದು, 1976 ತಿದ್ದುಪಡಿ 42ನೇ ತಿದ್ದುಪಡಿ.
ನಂತರ ಬಂದಿದ್ದು ಯಾವ ಸರ್ ಭಾಗ 9A ಹೌದಾ, ಯಾವಾಗದು 1992 ತಿದ್ದುಪಡಿ ಯಾವುದು 73ನೇ ತಿದ್ದುಪಡಿ. ನೆಕ್ಸ್ಟ್ ಯಾವ ಥರ ಭಾಗ ಹೊಸದಾಗಿ ಸಂವಿಧಾನಕ್ಕೆ ಭಾಗ ಸೇರ್ಪಡೆ ಆಗಿದ್ದು ಸ್ವಾತಂತ್ರ್ಯ ಜಾರಿಗೆ ಬಂದ ಮೇಲೆ, ಸಂವಿಧಾನ ಜಾರಿಗೆ ಬಂದ ಮೇಲೆ ಹೌದಾ, ಹೊಸದಾಗಿ ಸೇರ್ಪಡೆ ಮಾಡಿದ್ದು 9B. ಏನು ಸೇರಿದ್ದು ಸಹಕಾರಿ ಸಂಘಗಳು. ಎಷ್ಟನೇ ತಿದ್ದುಪಡಿ ಇದು 97ನೇ ತಿದ್ದುಪಡಿ. ಯಾವ ವರ್ಷ 2011. ಇನ್ನೊಂದು 14A ಅಂತ ಬರ್ತದೆ, ಅದಕ್ಕೆ ನಾವು ಟ್ರಿಬ್ಯುನಲ್ಸ್ ಅಂತ ಕರಿತೀವಿ. ಟ್ರಿಬ್ಯುನಲ್ಸ್ ಹೌದಾ, ಟ್ರಿಬ್ಯುನಲ್ಸ್ ಅಂದ್ರೆ ಎಲ್ಲ ಕೆಲಸನೂ ಸುಪ್ರೀಂ ಕೋರ್ಟು ಹೈಕೋರ್ಟ್ ಮಾಡೋಕ್ಕಾಗೋದಿಲ್ಲ. ಈಗ ಪರಿಸರ ಸಂಬಂಧಪಟ್ಟಂತೆ ಪರ್ಮಿಷನ್ ಕೇಳಬೇಕಾದ್ರೆ ಕೆಲವೊಂದು ರಾಷ್ಟ್ರೀಯ ಹಸಿರು ಮಂಡಳಿಯಿಂದ ಬರ್ತೈತೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಅವನು ಪರ್ಮಿಷನ್ ತೊಗೋಬೇಕಾಗ್ತೈತಿ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಪರ್ಮಿಷನ್ ತೊಗೊಳೋಸ್ಕೊತಿಲ್ಲ. ಹಿಂಗೆ ಕಾವೇರಿ ಟ್ರಿಬ್ಯುನಲ್ ಅಂತ ಬರ್ತೈತಿ. ಟ್ರಿಬ್ಯುನಲ್ ಅಂದ್ರೇನು ಅರೆ ನ್ಯಾಯಕ್ಕೆ ವ್ಯವಸ್ಥೆ, ಇದು ಕಂಪ್ಲೀಟ್ ನ್ಯಾಯಾಂಗಲ್ಲ, ಇವು ಕೂಡ ಶಿಕ್ಷೆನೂ ಕೊಡ್ತಾವೆ. ಈ ರೀತಿ ನಿಮ್ಗೆ 4 ಭಾಗಗಳು. ಯಾವ 4 ಭಾಗಗಳು? 4A, 9A, 9B, 14A. ಸೊ ಇಷ್ಟು ನಿಮ್ಗೆ ಬಂದಂಥ ಹೊಸ 4 ಭಾಗಗಳು. ಸರ್ ಹಾಗಾದ್ರೆ ಸ್ವತಂತ್ರ ಸಂವಿಧಾನ ಜಾರಿಗೆ ಆದಮೇಲೆ 8 ಅನುಸೂಚಿ ಇತ್ತು, ಮತ್ತು ಏನು 12 ಅನುಸೂಚಿ ಅಂದ್ರೆ ಈಗ 4 ಯಾವ ಬಂದು ಸರ್? 9ನೇ ಅನುಸೂಚಿ, 10ನೇ ಅನುಸೂಚಿ, 11ನೇ ಅನುಸೂಚಿ ಮತ್ತು 12ನೇ ಅನುಸೂಚಿ. ಇವು 1950 ಸಂವಿಧಾನ ಜಾರಿಗೆ ಬಂದಮೇಲೆ ಬಂದಂಥ ಅನುಸೂಚಿಗಳು. 9ನೇ ಅನುಸೂಚಿ ಯಾವ ಬರ್ತಂದ್ರೆ 1951. ಇದು ಎದ್ರ ಬಗ್ಗೆ ಮಾತಾಡ್ತಾನೆ? ಭೂ ಸುಧಾರಣಾ ಕಾಯ್ದೆ. ಓಕೆ, ಭೂ ಸುಧಾರಣಾ ಕಾಯ್ದೆ. 9ನೇ ಅನುಸೂಚಿ ಅಂದರೆ ಯಾವುದರ ಕಾಯ್ದೆನ ಟಕ್ ಅಂತ 9ನೇ ಅನುಸೂಚಿ ಹಾಕ್ಬಿಟ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ, ಅಂಥ ವಿಶೇಷವಾದ ಯಾವ ಗೌರ್ಮೆಂಟ್ ಈ ಕಾಯ್ದೆ ನಮಗೆ ಬೇಕೇ ಬೇಕು, ಇದನ್ನು ಪ್ರೊಟೆಸ್ಟ್ ಮಾಡೋಂಗಿಲ್ಲ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇದನ್ನು ಅಸಿಂಧು ಇನ್ವ್ಯಾಲಿಡ್ ಅಂತ ಹೇಳಬಾರ್ದು ಅಂತ ತಿಳ್ಕೊಂಡು ಸೇಫ್ಟಿ ಅನುಸೂಚಿ, ಇದು ಸೇಫ್ಟಿ ಬಾಕ್ಸ್ ಇದ್ದಂಗೆ ಒಂಥರ 9ನೇ ಅನುಸೂಚಿ ಹಾಕ್ತಾರೆ. ಇವಾಗ 1951 ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. 10ನೇ ಅನುಸೂಚಿನ 1985ರಲ್ಲಿ 52ನೇ ತಿದ್ದುಪಡಿ ಮಾಡಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಹಾಕ್ತಾರೆ. ಎಷ್ಟನೇ ಅನುಸೂಚಿದು? 10ನೇದು. ಓಕೆ, 52ನೇ ತಿದ್ದುಪಡಿ, 5×10. ಇನ್ನು 11ನೇದನ್ನ ಪಂಚಾಯತ್ ಮತ್ತು 12 ಮುನ್ಸಿಪಾಲಿಟೀಸ್. ಇವೆರಡನ್ನ 11ನೇ ಅನುಸೂಚಿ 73ನೇ ತಿದ್ದುಪಡಿ, 12ನೇ ಅನುಸೂಚಿ 74ನೇ ತಿದ್ದುಪಡಿ. ಇವೆರಡು 1992ರಲ್ಲಿ ಬರ್ತಾವ. ಸೊ ಇಷ್ಟು ನಿಮಗೆ ಅನುಸೂಚಿ ಬಗ್ಗೆ ಗೊತ್ತಿರಲಿ. ಅನುಸೂಚಿಯಿಂದಾಗ ನಿಮಗೆ 1 to 12th ಅನುಸೂಚಿಯಿಂದಾಗ 1ನೇ ಅನುಸೂಚಿ ಏನು ಮಾಡ್ತೈತೆ ರೀ? ಇದು ಇಡೀ ರಾಜ್ಯಗಳು 28 ರಾಜ್ಯಗಳು 8 ಕೇಂದ್ರದ ಪ್ರದೇಶಗಳು ಒಂದು ಲಿಸ್ಟ್ ಕೊಡ್ತಾರೆ ನಿಮಗೆ ಇಲ್ಲಿ ಒಕ್ಕೂಟವನ್ನು. ಓಕೆ, ಭಾರತದ ಒಕ್ಕೂಟ ಬಗ್ಗೆ ಹೇಳ್ತೈತಿ. ಯಾವುದು? 1ನೇ ಅನುಸೂಚಿ. ಓಕೆ, 2ನೇ ಅನುಸೂಚಿ ಏನು ಹೇಳ್ತೈತಿ ರೀ? 2ನೇ ಅನುಸೂಚಿ ಏನು ಹೇಳ್ತೈತಿ? ವೇತನ. ವೇತನ ಅಂದರೆ ಎಲ್ಲರ ವೇತನ ಅಲ್ಲ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು, ಹೈಕೋರ್ಟ್ ನ್ಯಾಯಮೂರ್ತಿಗಳು, ರಾಜ್ಯಪಾಲರು, ಇವರೆಲ್ಲವೂ ಕೂಡ ಸ್ಯಾಲ್ರಿ ಎಲ್ಲೈತಿ? 2ನೇ ಅನುಸೂಚಿ ಒಳಗೆ ಐತಿ. ಇವತ್ತು ರಾಷ್ಟ್ರಪತಿ ಸ್ಯಾಲ್ರಿ ಎಷ್ಟೈತಿ ರೀ? 5 ಲಕ್ಷ ರೂಪಾಯಿ ಐತಿ. ಹೌದಾ? ಸೊ ನಂತರ ಮೂರನೇದ್ದು ಏನದು? ಪ್ರಮಾಣ ವಚನ, ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡೋದು. ಹೌದಾ? ನಂತರ 4ನೇದು ರಾಜ್ಯಸಭೆಗೆ ಎಷ್ಟೆಷ್ಟು ರಾಜ್ಯಗಳಿಂದ ಎಷ್ಟೆಷ್ಟು ಸೀಟ್ ಹೋಗ್ಬೇಕಂತ, ಅದು ರಾಜ್ಯಸಭೆ ಬಗ್ಗೆ ಹೇಳ್ತೈತಿ. ರಾಜ್ಯಸಭೆಗೆ ಯಾವ ರಾಜ್ಯ ಎಷ್ಟು ಸೀಟ್ಗಳನ್ನು ಸದಸ್ಯರನ್ನ ಕಳಿಸ್ಬೇಕು ಅಂತೇಳಿ. ಎಕ್ಸಾಂಪಲ್, ಈಗ ರಾಜ್ಯಸಭೆ ಅಂದಾಗ ಅತಿ ಹೆಚ್ಚು ರಾಜ್ಯಸಭೆಗೆ ಸದಸ್ಯರನ್ನ ಕಳಿಸುವಂಥ ರಾಜ್ಯ ಯಾವುದಂದ್ರೆ ಉತ್ತರ ಪ್ರದೇಶ. ಎಷ್ಟು ಸದಸ್ಯರಂದ್ರೆ 31 ಸದಸ್ಯ. ಓಕೆ, ನಮ್ಮ ಕರ್ನಾಟಕ ಎಷ್ಟು ಕೊಡ್ತೀವಿ ನಾವು? 12 ಸದಸ್ಯರನ್ನ ಕಳಿಸ್ಕೊಡ್ತೀವಿ ನಾವು. ಎಲ್ಲಿ ಕಳಿಸ್ಕೊಡ್ತೀವಿ? ರಾಜ್ಯಸಭೆ ಒಳಗೆ. ಯಾರು ಕಳಿಸ್ಕೊಡ್ತಾರೆ ಸರ? ನಮ್ಮ ವಿಧಾನಸಭಾ ಸದಸ್ಯರು. ಎಷ್ಟು ಜನ ಅದಾರ? 224 ಜನ ಸೇರಿ 12 ಜನ ಸದಸ್ಯರನ್ನ ರಾಜ್ಯಸಭೆ ಕಳಿಸ್ಕೊಡ್ತಾರೆ. ಓಕೆ, ರಾಜ್ಯಸಭೆಗೆ ಮೇಲ್ಮನೆ ಅಂತ ಕರಿತೀವಿ ನಾವು. ಹೌದಾ? ಇದು ನೆನ್ಪಿಟ್ಕೊಳ್ಳಿ ಹೆಂಗೆ ಸರ್? 1 to 4 ಅನುಸೂಚಿ ಅಂದ್ರೆ ನಮ್ಮ ದೇಶ ಒಕ್ಕೂಟ ವ್ಯವಸ್ಥೆ ಐತಿ. ಹೌದಾ? ಅದರಲ್ಲಿ ನಾವಿದ್ದೀವಿ, ನಮಗೆ ನೀವು ಸ್ಯಾಲ್ರಿ ಕೊಡಬೇಕು, ನೀವು ಸ್ಯಾಲ್ರಿ ಕೊಟ್ಟರೆ ನಾವು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡ್ತೀವಿ ಅಂದಾಗ ನಾವೇನು ಮಾಡ್ತೀವಿ? ರಾಜ್ಯಸಭೆಗೆ ಹೋಗ್ತೀವಿ. ಅಲ್ಲಿ ತನಕ ಹೋಗಂಗಿಲ್ಲ ಅಂತ ಹಠ ಹಿಡ್ಕೊಂಡು ಕುಂದಿರ್ತಾರೆ ಮೆಂಬರ್ಸ್. ಏನಡ್ರಿ? ಒಕ್ಕೂಟ ವ್ಯವಸ್ಥೆ ಒಳಗೆ ನಮಗೆ ಸ್ಯಾಲ್ರಿ ಕೊಡಬೇಕು, ನೀವು ವೇತನ ಕೊಡಬೇಕು. ವೇತನ ಕೊಟ್ಟರೆ ನಾವೇನು ಮಾಡ್ತೀವಿ? ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ. ಪ್ರಮಾಣ ವಚನ ಸ್ವೀಕಾರ ಮಾಡಿ ನಾವು ಎಲ್ಲಿ ಹೋಗ್ತೀವಿ? ಆಮೇಲೆ ರಾಜ್ಯಸಭೆಗೆ ಎಂಟ್ರಿ ಆಗ್ತೀವಿ. ಇವು 4 ಅನುಸೂಚಿಗಳು, 1ರಿಂದ 4. ಆಮೇಲೆ 5ನೇ ಅನುಸೂಚಿ ಏನು ಮಾಡ್ತೈತಿ? 5ನೇ ಅನುಸೂಚಿ ಕೆಲವು ಅನುಸೂಚಿತ ಪ್ರದೇಶಗಳ ಬಗ್ಗೆ ಡಿಸ್ಕಸ್ ಮಾಡ್ತೈತಿ. ಅಂತ ಎಷ್ಟು? ಇವು 10 ರಾಜ್ಯಗಳ ಬಗ್ಗೆ, ಅನುಸೂಚಿತ ಪ್ರದೇಶ ಇರುವಂಥ 10 ರಾಜ್ಯಗಳು ಅಂದರೆ ಸ್ಕೆಡ್ಯೂಲ್ಡ್ ಏರಿಯಾಸ್. ಎದಕ್ಕೆ ಸರ್ ಸ್ಕೆಡ್ಯೂಲ್ಡ್ ಏರಿಯಾಸ್ ಅಂತೀವಿ ಅಂದರೆ ಯಾವ ರಾಜ್ಯದಲ್ಲಿ 50%ಗಿಂತ ಹೆಚ್ಚು ST ಅಂದರೆ ಬುಡಕಟ್ಟು ಟ್ರೈಬಲ್ ಏರಿಯಾಸ್ ಇರ್ತೈತಲ್ಲ, ಅದಕ್ಕೆ ನಾವೇಂತೀವಿ? ಅನುಸೂಚಿತ ಪ್ರದೇಶ ಅಂತೀವಿ. 10 ರಾಜ್ಯಗಳ ಬಗ್ಗೆ. 6ನೇ ಅನುಸೂಚಿ 4 ರಾಜ್ಯದ ಅನುಸೂಚಿತ ಪ್ರದೇಶಗಳ ಬಗ್ಗೆ. ಅನುಸೂಚಿತ ಪ್ರದೇಶ ಅಂದರೆ ಸ್ಕೆಡ್ಯೂಲ್ಡ್ ಏರಿಯಾಸ್. ಅವು ಯಾವ ಅಂದರೆ ATM ಮಸೀನ್ ಅಂತ. ಅಸ್ಸಾಂ, ತ್ರಿಪುರ, ಮೇಘಾಲಯ, ಮಿಜೋರಾಂ. ಅಸ್ಸಾಂ, ತ್ರಿಪುರ, ಮೇಘಾಲಯ, ಮಿಜೋರಾಂ, ಮೇಘಾಲಯ, ತ್ರಿಪುರ, ಅಸ್ಸಾಂ. ಈ 4 ರಾಜ್ಯಗಳ ಅನುಸೂಚಿತ ಪ್ರದೇಶಗಳ ಬಗ್ಗೆ ಸ್ಟಡಿ ಮಾಡುವ ಒಂದು ಅನುಸೂಚಿ ಯಾವುದಂದ್ರೆ 6ನೇ ಅನುಸೂಚಿ. ಓಕೆ, ನೆನಪಿರಲಿ. 5 ಮತ್ತು 6
ಅನುಸೂಚಿಗಳು. ನಂತರ 7ನೇ ಅನುಸೂಚಿ ಏನು ಮಾಡ್ತೈತೆ ರೀ, 3 ಪಟ್ಟಿಗಳು ಬರ್ತಾವೆ. ಒಂದು ಕೇಂದ್ರ ಪಟ್ಟಿ, ಒಂದು ರಾಜ್ಯ ಪಟ್ಟಿ, ಒಂದು ಸಮವರ್ತಿ ಪಟ್ಟಿ ಅಂತ. ಕೇಂದ್ರ ಪಟ್ಟಿ ಇರುವಂಥ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಕಾನೂನು ಮಾಡ್ತೈತಿ. ರಾಜ್ಯ ಪಟ್ಟಿಲಿರುವಂಥ ವಿಷಯಗಳ ಮೇಲೆ ಕೃಷಿ ರಾಜ್ಯ ವಿಷಯ ಹೌದಾ, ಅದರ ಮೇಲೆ ರಾಜ್ಯ ಸರ್ಕಾರ ಕಾನೂನು ಮಾಡ್ತೈತಿ. ನಂತರ ಸಮವರ್ತಿ ಪಟ್ಟಿ ಇದ್ರ ಮೇಲೆ ಕೇಂದ್ರ ಮತ್ತು ರಾಜ್ಯ ಎರಡೂ ಕಾನೂನು ಮಾಡ್ತಾವೆ. ಓಕೆ ಸ್ಪರ್ಧಾ ಮಿತ್ರರೇ, ಈ ರೀತಿ ನಾವು ಓದಿದಾಗ ಭಾರತ ಸಂವಿಧಾನವನ್ನು ತಿಳ್ಕೊಳ್ಳೋದು ಭಾಳಷ್ಟು ಸರಳ ಆಗ್ತೈತಿ. ನಾವು ಏನು ನೋಡಿದ್ದೀವಿ, ರಾಷ್ಟ್ರಪತಿ ಓದಬೇಕು ಫಸ್ಟು, ಉಪರಾಷ್ಟ್ರಪತಿ, ಅದಾದಮೇಲೆ ರಾಜ್ಯಪಾಲ ಓದಬೇಕು, ಅದಾದಮೇಲೆ ತುರ್ತು ಪರಿಸ್ಥಿತಿ ಬಗ್ಗೆ ಸ್ಟಡಿ ಮಾಡಬೇಕು, ಅದಾದಮೇಲೆ ಪ್ರಧಾನಮಂತ್ರಿ ಸ್ಟಡಿ ಮಾಡಬೇಕು, ಪ್ರಧಾನಮಂತ್ರಿ ಸ್ಟಡಿ ಮಾಡಿದ್ಮೇಲೆ ಮುಖ್ಯಮಂತ್ರಿ ಸ್ಟಡಿ ಮಾಡ್ತೀರಿ, ಆಮೇಲೆ ಕೇಂದ್ರ ಮಂತ್ರಿಮಂಡಲ ಸ್ಟಡಿ ಮಾಡಿದ್ಮೇಲೆ ರಾಜ್ಯ ಮಂತ್ರಿಮಂಡಲ ಸ್ಟಡಿ ಮಾಡಬೇಕು, ಆಮೇಲೆ ಸಂಸತ್ತು ಪಾರ್ಲಿಮೆಂಟ್ ಸ್ಟಡಿ ಮಾಡಿದ್ಮೇಲೆ ಡೈರೆಕ್ಟಾಗಿ ನೀವು ಕೇಂದ್ರ ರಾಜ್ಯ ಶಾಸಕಾಂಗ ಸ್ಟಡಿ ಮಾಡಬೇಕು, ಆಮೇಲೆ ಸುಪ್ರೀಂ ಕೋರ್ಟ್ ಸ್ಟಡಿ ಮಾಡಿದ ತಕ್ಷಣ ಹೈಕೋರ್ಟ್ ಸ್ಟಡಿ ಮಾಡಬೇಕು, ಅಟಾರ್ನಿ ಜನರಲ್ ಓದಿದ ಮೇಲೆ ನಾವು ಅಡ್ವೊಕೇಟ್ ಜನರಲ್ ಬಗ್ಗೆ ಸ್ಟಡಿ ಮಾಡಬೇಕು. ಯಾಕಂದರೆ ಒಂದಕ್ಕೊಂದು ಕನೆಕ್ಷನ್ ಇರ್ತಾವೆ. ಅದೇ ರೀತಿ ಸಂವಿಧಾನಾತ್ಮಕ ಸಂಸ್ಥೆಗಳು ಸ್ಟಡಿ ಮಾಡಿ, ಅದಾದಮೇಲೆ UPSC ಮತ್ತು SPSC ಸ್ಟಡಿ ಮಾಡಬೇಕು, ಹಣಕಾಸು ಆಯೋಗ ಸ್ಟಡಿ ಮಾಡಬೇಕು. ಓಕೆ, ಚುನಾವಣಾ ಆಯೋಗ ಸ್ಟಡಿ ಮಾಡಿದ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆ, ಸ್ಥಳೀಯ ಸಂಸ್ಥೆಗಳು, ಸಾಕಷ್ಟು ವಿಚಾರ ನಾವು ಈ ವಿಡಿಯೋದಲ್ಲಿ ಹಂಚ್ಕೊಂಡಿವಿ. ಸೊ ಈ ರೀತಿ ಸಾಕಷ್ಟು ವಿಡಿಯೋಗಳು ಮುಂದೆ ಬರ್ತಾ ಇರ್ತವೆ. ಅಂದರೆ ಇನ್ಮೇಲೆ ನನ್ನ ಸ್ವಂತ ಯೂಟ್ಯೂಬ್ ಚಾನಲ್ ಆದಂತಹ ಶಿಕ್ಷಣ ಎನ್ನುವಂಥ ಯೂಟ್ಯೂಬ್ ಚಾನಲ್ ಒಳಗೆ ಇನ್ನು ಮುಂದೆ ನಿಮಗೆ ಜಿಯೋಗ್ರಫಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಆಗಿರ್ಬೋದು, ಅದೇ ರೀತಿ ಪ್ರಚಲಿತ ಘಟನೆಗಳಾಗಿರ್ಬೋದು, ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಇನ್ನು ಮುಂದೆ ಸಿಗ್ತಾ ಇದ್ದಾವೆ. ಸೊ ಹೀಗಾಗಿ ತಾವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ಹೇಗೆ ಒಂದೇ ವಿಡಿಯೋದಲ್ಲಿ ಇಡೀ ಸಂವಿಧಾನ, ಇಡೀ ಅರ್ಥಶಾಸ್ತ್ರ ಅನ್ನುವಂತಹ ಲಕ್ಷಾಂತರ ಜನ ವೀಕ್ಷಿಸಿದಿರಿ ಮತ್ತು ಬೆಂಬಲ ಕೊಟ್ಟಿದ್ದೀರಿ, ಅದೇ ರೀತಿ ನನ್ನ ಸ್ವಂತ ಯೂಟ್ಯೂಬ್ ಚಾನಲ್ ಬೆಂಬಲ ಕೊಡಿ. ನಿಮಗೆ ಬೇಕಾದಂತಹ ಉಪಯುಕ್ತ ಆದಂತಹ ವಿಡಿಯೋಗಳನ್ನು, ಸಾಕಷ್ಟು ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಅದಕ್ಕಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ